ನಮಸ್ಕಾರ. ಟಿವಿ ವಿಕ್ರಮದ ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇವತ್ತಿನ ವಿ ಟಾಕ್ನ ಹೈಫೈ ಹರಟೆಯಲ್ಲಿ ನನ್ನ ಜೊತೆಗೊಬ್ಬರು ಅತಿಥಿ ಇದ್ದಾರೆ. ಹೇಗೆ ಅಂತಂದರೆ ಇಲ್ಲಿಯವರೆಗೆ ಮಾಡಿರುವ ಪಾಡ್ಕಾಸ್ಟ್ಗಳ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಯಾವಾಗಲೂ ಒಂದಿರುತ್ತೆ, ಇವ್ರನ್ನ ಕರೆಸಿ ಇವ್ರ ಜೊತೆಗೆ ಮಾತಾಡಿ ಅಂತ. ಸೊ ಅವರನ್ನು ನಾನು ಇವತ್ತು ಕರ್ಕೊಂಡು ಬಂದು ನನ್ನ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡಿದ್ದೀನಿ. ಅವ್ರ ಪರಿಚಯ ಯಾರಿಗಿಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ರಿಗೂ ಅವರ ಪರಿಚಯ ಇದೆ. ಅವರು ಚಿಂತಕ, ವಾಗ್ಮಿ, ಪರಿಸರ ಪ್ರೇಮಿ. ಅವಾಗವಾಗ ಸಣ್ಣ ಕಾಂಟ್ರವರ್ಸಿಯಲ್ಲಿ ಇರ್ತಾರೆ. ಅವ್ರಿಗೆ ಬೇಡ ಅದು ಅವ್ರು ಮಾಡಲ್ಲ, ಬಟ್ ಆದರೂ ಅವರು ಸುತ್ತೋ ಥರ ಮಾಡ್ತಾ ಇರ್ತಾರೆ. ಅವರೇ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಕಿರತ್, ಹೇಗಿದ್ದೀರಿ? ಎಕ್ಸಲೆಂಟ್ ಆ್ಯಸ್ ಯೂಶುವಲ್. ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನ ಈಗ ಅಂದರೆ ಹಲವು ವರ್ಷಗಳಿಂದ ನೋಡ್ಕೊಂಬರ್ತಿದ್ದಾರೆ, ಜನಕ್ಕೆ ನಿಮ್ಮ ಪರಿಚಯ ಇದೆ. ಬಟ್ ಸಾಕಷ್ಟು ಜನಕ್ಕೆ ಇವರು ಯಾರು, ಇವರಿಗೆ ಈ ದೇಶ ಧರ್ಮ ಅನ್ನೋ ಹುಚ್ಚು ಹೇಗೆ ಬಂತು, ಎಲ್ಲಿಂದ ಶುರುವಾಯಿತು ಇವರ ಈ ಹೋರಾಟ ಆಗಿರ್ಬೋದು ಅಥವಾ ಈ ಧ್ವನಿ ಆಗಿರ್ಬೋದು, ಎಲ್ಲಿಂದ ಶುರುವಾಯಿತು, ಇವ್ರ ಬಾಲ್ಯ ಹೇಗಿತ್ತು, ಎಲ್ಲಿ ಹುಟ್ಟಿದ್ರು, ಯಾರು ಇವ್ರ ಅಪ್ಪ ಅಮ್ಮ, ಯಾವ ಊರು ಇವ್ರದ್ದು ಏನೂ ಗೊತ್ತಿಲ್ಲ. ಸೊ ಹಾಗಾಗಿ ಮೊದಲು ನಾನು ನಿಮ್ಮ ಬಾಲ್ಯಕ್ಕೆ ಹೋಗ್ತೀನಿ. ಯಾವ ಊರು ನಿಮ್ಮದು? ಮೂಲತಃ ಹೊನ್ನಾವರ ನಮ್ಮದು ಊರು, ಉತ್ತರ ಕನ್ನಡ ಜಿಲ್ಲೆ ಕರಾವಳಿಯ ಭಾಗದವರು ನಾನು. ನನ್ನ ತಂದೆ ಅಲ್ಲೇ ಇದ್ದವರು. ನನ್ನ ತಾಯಿ ದೇವಳಮಕ್ಕಿ ಅಂತ ಕಾರವಾರದೊಂದು ಹಳ್ಳಿಯವರು. ನನ್ನ ತಂದೆ ಹೋಟೆಲಿಯರು, ನನ್ನ ತಾತ ಇನ್ಫ್ಯಾಕ್ಟ್ ಹೋಟೆಲಿಯರು. ನನ್ನ ತಂದೆ ಅವರು ತುಂಬು ಕುಟುಂಬ, 10-12 ಜನ ಮಕ್ಕಳವರು. ನನ್ನ ಇಡೀ ಫ್ಯಾಮಿಲಿಯಲ್ಲಿ ನನ್ನ ತಂದೆ ಮತ್ತು ನನ್ನ ಚಿಕ್ಕಪ್ಪ ಅವರಿಬ್ಬರು ಓದ್ಕೊಂಡು ಒಬ್ಬರು ಟೀಚರ್ ಆದರು, ಒಬ್ಬರು ಬ್ಯಾಂಕಿಗೆ ಹೋದರು. ಅದರ್ವೈಸ್ ಎಲ್ಲರೂ ಈ ಹೋಟೆಲ್ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ಸಲ್ಲೇ. ನನ್ನ ತಂದೆ ಟೀಚರ್ ಆದವರು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಗೆ ಟೀಚರಾಗಿ ಬಂದರು. ಅದು ಹೇಗೆ ಅಂತಂದರೆ ಏಡೆಡ್ ಸ್ಕೂಲು, ಗೌರ್ಮೆಂಟಿಂದ ಸ್ಯಾಲ್ರಿ, ಆದರೆ ಟ್ರಾನ್ಸ್ಫರ್ಸ್ ಇಲ್ಲ. ಹೀಗಾಗಿ ಫಾರ್ ನೆಕ್ಸ್ಟ್ 4 ಡೆಕೇಡ್ಸ್ ಅವರಲ್ಲೇ ಟೀಚರ್ ಆಗಿದ್ದರು. ರಿಟೈರ್ ಆದಮೇಲೂ ಅವರು ಮತ್ತೊಂದು ಸ್ಕೂಲಲ್ಲಿ ವರ್ಕ್ ಮಾಡಿದರು. ಹೀಗೆ ಮಾಡಿ ಅಲ್ಲೇ ಉಳ್ಕೊಂಡ್ರು. ನಾನು ಅಲ್ಲೇ ಹುಟ್ಟಿದ್ದು ಹೊನ್ನಾವರದಲ್ಲಾದರೂ ಬೆಳೆದಿದ್ದೆಲ್ಲ ಸೂಲಿಬೆಲೆಯಲ್ಲೇ, ಓದಿದ್ದು ಕೂಡ ಅದೇ ಹಳ್ಳಿಯ ಶಾಲೆಯಲ್ಲಿ. ಹೀಗಾಗಿ ನನ್ನ ಊರು ಯಾವುದು ಅಂತ ಕೇಳಿದಾಗ ನಾನು ಹೊನ್ನಾವರ ಅಂತಲೂ ಹೇಳ್ತೀನಿ, ಅಷ್ಟೇ ಪ್ರೀತಿಯಿಂದ ಸೂಲಿಬೆಲೆ ಅಂತಲೂ ಕೂಡ ಹೇಳ್ಕೊಳ್ತೀನಿ. ಹೀಗಾಗಿ ಇವೆರಡೂ ನನ್ನದು. ಬಾಲ್ಯದಿಂದಲೂ ನಾನು ಓದಿದ್ದು ವಿವೇಕಾನಂದ ಸ್ಕೂಲ್ ಆಗಿದ್ದರಿಂದ ವಿವೇಕಾನಂದರ ಪ್ರಭಾವ ಸಹಜವಾಗೇ ಇತ್ತು. ಚಿಕ್ಕಂದಿಂದಲೂ ಕೂಡ ಅದಿತ್ತು. ಮುಂದೆ ಏನು ಆಶ್ಚರ್ಯಕರ ರೀತಿ ಅಥವಾ ಕೋಇನ್ಸಿಡೆನ್ಸ್ ಅಂತ ಹೇಳ್ತೀವೋ ಅಥವಾ ಹೇಗೆ ಕರೆದ್ರು, ನನಗೆ PU ಓದಬೇಕಾದಾಗ ಎಲ್ಲೆಲ್ಲಿ ಹಾಸ್ಟೆಲ್ ಸೀಟ್ ಹುಡುಕಿದ್ರು ಫೈನಲಿ ಮತ್ತೆ ಸಿಕ್ಕಿದ್ದು ರಾಮಕೃಷ್ಣ ಮಿಷನ್ನಲ್ಲೇ, ಅವ್ರ ಹಾಸ್ಟೆಲಲ್ಲೇ ಓದಬೇಕಾಗಿ ಬಂತು. ಹೀಗಾಗಿ ಯಾವ ಪ್ರಭಾವ ಚಿಕ್ಕನ್ನಲ್ಲಿತ್ತು ಅದು ಇನ್ನೂ ಹೆಚ್ಚು ಗಾಢವಾಗಲಿಕ್ಕೆ ಅದು ಸಾಧ್ಯವಾಯಿತು. ಹೀಗಾಗಿ ಇವತ್ತು ತುಂಬ ಜನ ಕೇಳ್ತಾರೆ, ಮಾತೆತ್ತಿದ್ರೆ ವಿವೇಕಾನಂದ ಅಂತ ಹೇಳ್ತಿರ್ತಾರೆ ಅವರು ಅಂತ ಹೇಳುವಾಗ, ಅದು ನಾನು ಓದ್ಕೊಂಡು ಬಂದಿದ್ದು, ನನ್ನ ಪ್ರಭಾವಕ್ಕೊಳಗಾಗಿದ್ದು ಎಲ್ಲವೂ ಅದೇ ವಾತಾವರಣದಲ್ಲಿ ಆಗಿದ್ದರಿಂದ ಹೆಚ್ಚು ಪ್ರಭಾವ ಅವ್ರದ್ದು ಸಿಗಲಿಕ್ಕೆ ಸಾಧ್ಯ ಆಯಿತು. ಮುಂದೆ ನನಗೆ ವಿದ್ಯಾನಂದರ ಸಂಪರ್ಕ ಆಯಿತು. ಬಹುಶಃ ನೀವು ಯಾತಕ್ಕೆ ಚಕ್ರವರ್ತಿಯ ನಡುವೆ ಇಷ್ಟೊಂದು ಭಾರತೀಯತೆಯ ಚಿಂತನೆ ಇದೆ ಅಂತಂದರೆ ನಿಸ್ಸಂಶಯವಾಗಿ ಅದು ವಿದ್ಯಾನಂದ ಶಣೆಯವರು. ಬಹುಶಃ ಯಾರ್ಯಾರು ಇಲ್ಲಿ ಕೇಳ್ತಾರೋ ನಿಮಗೂ ಗೊತ್ತಿರ್ಬೋದು, ಅವ್ರ ಭಾಷಣ ಅತ್ಯದ್ಭುತವಾದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ನನ್ನನ್ನು ಕೇಳೋದಾದರೆ ವಿದ್ಯಾನಂದಜಿಯವರ ಥರದ ಒಂದು ಭಾಷಣವನ್ನು ಇವತ್ತಿಗೂ ನಂಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತ. ನಾನು ಅಷ್ಟು ಅವರ ಅಭಿಮಾನಿ, ಅವರ ಮಾತುಗಳನ್ನು ಕೇಳಿದವನು. ಅದು ವೆರಿ ಇಂಟ್ರೆಸ್ಟಿಂಗ್ ಘಟನೆ. ನಂಗೆ ಗೊತ್ತಿಲ್ಲ ನೀವು ಕೇಳಿದ್ದರಿಂದಾಗ ನಾನು ಎಕ್ಸ್ಟೆಂಡ್ ಮಾಡ್ತೀನಿ. ನಾನು ಹಾಸ್ಟೆಲ್ ಇರುವಾಗ ದೇರ್ ವಾಸ್ ಅ ಕಾಂಪಿಟೇಷನ್. ಬೆಂಗಳೂರಿನ ಇನ್ನೊಂದು ಹಾಸ್ಟೆಲಲ್ಲಿ VV ಪುರಮಲ್ಲಿ ಕಾಂಪಿಟೇಷನ್ ಇತ್ತು. ನಮ್ಮ ಹಾಸ್ಟೆಲಿಂದ ಅಲ್ಲಿಗೆ ಹೋಗಿದ್ವಿ. ಏನು ಓದ್ತಾ ಇದ್ರಿ ಅವಾಗ? ನಾನು PU ನಲ್ಲಿ ಓದ್ತಾ ಇದ್ದೆ. ಆ ಕಾಂಪಿಟೇಷನ್ಗೆ ಹೋದವನು ನಾನು ಏಕಪಾತ್ರಾಭಿನಯ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಸುಮ್ಮನೆ ನಮಗೇನೋ ಹಾಸ್ಟೆಲಿಂದ ಆಚೆ ಬರ್ಲಿಕ್ಕೆ ಟೈಮ್ ಬೇಕು. ರಾಮಕೃಷ್ಣ ಮಿಷನ್ ಹಾಸ್ಟೆಲ್ಲು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ನೀವು 6 ಗಂಟೆಗಿಂತ ಮೇಲ್ ಬಂದರೆ ಯಾಕೆ 6 ಗಂಟೆಗಿಂತ ಜಾಸ್ತಿ ಆಯಿತು ಅಂತ ಅವ್ರಿಗೆ ಸಮಜಾಯಿಷಿ ಕೊಡಬೇಕು. ನಮ್ಮ ಅಪ್ಪನಿಗೊಂದು ಲೆಟ್ರ್ ಹೋಗುತ್ತೆ, ನಮ್ಮ ಅಪ್ಪ ಹಿಂಗೆ ಇವರು 6 ಗಂಟೆ ಲೇಟಾಗಿ ಬಂದಿ ಅನ್ನೋದು ಕಿರಿಕಿರಿ ಅಂದರೆ ಕಿರಿಕಿರಿ. ನಮಗೇನು ಅಂತಂದರೆ ರೂಲ್ ಬ್ರೇಕ್ ಮಾಡೋದು ಖುಷಿ ಅಲ್ವಾ. 6 ಗಂಟೆಗಿಂತ ಮೇಲೆ ಹೋಗ್ಲಿಕ್ಕೆ ಒಂದೇ ಅವಕಾಶ ಅಂದರೆ ಕಾಂಪಿಟೇಷನ್ಗೆ ಹೋಗ್ತೀನಿ ಅಂತ ಹೇಳೋಕ್ಕೆ. ಸೊ ಹಾಸ್ಟೆಲ್ ಪರವಾಗಿ ಕಾಂಪಿಟೇಷನ್ಗೆ ಹೋಗಿದ್ದಾಗ ಕಾಂಪಿಟೇಷನ್ ಮುಗೀತು. ನಾನು 2nd ಪ್ರೈಸೋ 3rd ಪ್ರೈಸೋ ಏನೋ ಬಂದಿದ್ದಿರ್ಬೋದು. ಬಟ್ ಯಾರೋ ಹೇಳಿದರು ಇದಾದ್ಮೇಲೆ ಒಂದು ಸ್ಪೀಚ್ ಇದೆ ಕೇಳ್ಕೊಂಡು ಹೋಗಿ ಅಂತ. ನನಗನ್ನಿಸ್ತು ಸ್ಪೀಚ್ ಕೇಳೋದು ಸೆಕೆಂಡರಿ, ಇನ್ನೂ ಸ್ವಲ್ಪ ಟೈಮ್ ಕಳಿಬೋದಲ್ಲ ಇಲ್ಲಿ ಅಂತ, ಹಾಸ್ಟೆಲ್ಗೆ ಮತ್ತೆ ಹೋಗ್ಬೇಕಲ್ಲ ಅಂತ. ಹಂಗೆ ಅಂದ್ಕೊಂಡು ಅಲ್ಲಿ ಕೂತಿದ್ದು ಅದು ವಿದ್ಯಾನಂದರ ಭಾಷಣವೇ ಆಗಿತ್ತು. ಅವರ ಮೊದಲನೇ ದಿನದ ಭಾಷಣವೇ ಎಷ್ಟು ಇಂಪ್ರೆಸ್ ಮಾಡಿಬಿಡ್ತು ನನ್ನ ಅಂತಂದರೆ, ಅವ್ರನ್ನ ಹುಡ್ಕೊಂಡು ಅವ್ರು ಇದ್ದಂಥ ರಾಷ್ಟ್ರೋತ್ಥಾನ ಪರಿಷತ್ಗೆ ಹೋದೆ. ಅವ್ರ ಜೊತೆ ಗಾಢವಾದ ಸಂಪರ್ಕ ಬೆಳೀತು. ಗೊತ್ತಿಲ್ಲದಂತೆ ಸಾವರ್ಕರ್ನ ಅಧ್ಯಯನ ಮಾಡಲಿಕ್ಕೆ, ಆಜಾದ್ರನ್ನ ಅಧ್ಯಯನ ಮಾಡಲಿಕ್ಕೆ, ವಿಶೇಷವಾದ ಅಧ್ಯಯನಕ್ಕೆ ನಂಗೆ ತುಂಬ ಸಹಕಾರ ಅವ್ರು ಕೊಟ್ಟ ನಂತರ ಎಲ್ಲೋ ಒಂದು ಕಡೆ ಆ ಬೀಜ ಏನು ಒಳಗಡೆ ಸ್ವಲ್ಪ ಆದರೂ ಇದ್ದಿದ್ದು ಅದಕ್ಕೆ ಸೂಕ್ತವಾದ ವಾತಾವರಣ ಸಿಕ್ತು ಅಂತ ನನಗನ್ಸುತ್ತೆ. ಆಮೇಲೆ ನಾನು ಓದ್ಲಿಕ್ಕೆ ಹೋಗಿದ್ದು ಭಟ್ಕಳದಲ್ಲಿ, ಹೊನ್ನಾವರದ ಹತ್ರ. ಇಟ್ಸ್ ಅ ಮುಸ್ಲಿಂ ಕಾಲೇಜ್, ಅಂಜುಮನ್ ಇಂಜಿನಿಯರಿಂಗ್ ಕಾಲೇಜ್ ಅಂತ, ಅಲ್ಲಿ ಓದಿದ್ದು ನಾನು. ಸೊ ಅಲ್ಲಿ ಓದುವಾಗ ಅಲ್ಲಿನ ವಾತಾವರಣಗಳು ತುಂಬ ಪ್ರಭಾವಿಸಿದ್ವು ನನ್ನನ್ನು. ಏನೇನು ನಡೆಯುತ್ತೆ, ಸುತ್ತಲೂ ಏನು ನಡೀತಾ ಇದೆ, ನಾವೇನು ಅಂದ್ಕೊಂಡಿರ್ತೀವಿ, ಇಲ್ಲಿ ವಾಸ್ತವವಾಗಿ ಏನಿದೆ, ಇವೆಲ್ಲವೂ ಅರಿವಾದ ಮೇಲೆ ಬಹುಶಃ ನನ್ನ
ಒಟ್ಟಾರೆ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಇದ್ರ ಪ್ರಭಾವ ಬಹಳ ಜೋರಾಗಾಯಿತು ಅಂತ ನನಗನ್ಸುತ್ತೆ. ನೀವೇನಾದರೂ ಇವತ್ತು ಯಾಕೆ ಇಷ್ಟೊಂದು ನೀವು ಈ ಥರದ ಆಲೋಚನೆಗಳಲ್ಲಿ ಇದ್ದೀರಾ ಅಂತ ಕೇಳಿದರೆ ಈ ಒಂದು ಪ್ಯಾಟರ್ನ ಡೆಫಿನೆಟ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹೇಗೆ ಬಾಲ್ಯದಲ್ಲಿ ಅಂದರೆ ನೀವು ತುಂಬ ತರಲೆನಾ ಅಥವಾ ಅಪ್ಪ ಅಮ್ಮಂಗೆ ತುಂಬ ಕಾಟ ಕೊಡೋ ಮಗನ ಅಥವಾ ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಿತ್ತು? ಡೆಫಿನೆಟ್ಲಿ ಇತ್ತು, ಕಂಪ್ಲೇಂಟ್ ಸಿಕ್ಕಾಪಟ್ಟೆ ಇರ್ತಿತ್ತು. ನಾನು ಚಿಕ್ಕಂದಿಂದಲೂ ಹಾಗೆ ಮತ್ತು ಹಾಸ್ಟೆಲ್ ಇರಬೇಕಾದ್ರೂ ಹಾಗೆ. ಇನ್ಫ್ಯಾಕ್ಟ್ ಐ ವಾಸ್ ರಸ್ಟಿಕೇಟೆಡ್ ಫ್ರಮ್ ದ ಹಾಸ್ಟೆಲ್. ಓಡಿಸ್ಬಿಡ್ಬೇಕು ಇವನ್ನ ಅಂತ ನನ್ನ ತಂದೆಗೆ ಲೆಟರ್ ಬರೆದು, ನನ್ನ ತಂದೆ ಸ್ಪೆಷಲಿ ತಂದೆ ತಾಯಿ ಇಬ್ಬರು ಒಂದಿನ ಸಂಜೆ ಹಳ್ಳಿಯಿಂದ ಬರೋದೇ ಕಷ್ಟ ಇತ್ತು, ಅಂಥದ್ರಲ್ಲಿ ಯಾವುದೋ ಬಸ್ ಹಿಡ್ಕೊಂಡು ಸಂಜೆ ಬಂದು ಇವನ್ನ ಹಾಸ್ಟೆಲಿಂದ ಹೊರಗೆ ಹಾಕ್ತೀವಿ ಅಂತೇಳಿ ಟೆಲಿಗ್ರಾಮ್ ಬಂತು ಅನ್ನೋ ಮಟ್ಟಿಗೆ ನಾನು ತರಲೆ ಮಾಡಿದ್ದೆ. ಆದರೆ ಎಲ್ಲ ತರಲೆಗಳು ಕೂಡ ಕೆಟ್ಟದ್ದು ಅಂತ ಹೇಳಲಿಕ್ಕಾಗಲ್ಲ. ಅನೇಕ ಬಾರಿ ಏನಾಗ್ತಿತ್ತು ಅಂತಂದರೆ ಈ ಸಪ್ರೆಸ್ಸಿಂಗ್ ಯಾರಾದರೂ ಮಾಡಿದರೆ, ಅದನ್ನು ಸಪ್ರೆಸ್ ಮಾಡ್ಲಿಕ್ಕೆ ಹೋದರೆ ಸಹಿಸ್ಕೊಳ್ಳಿಕ್ಕೆ ಆಗದಂಥ ಆಟಿಟ್ಯೂಡ್ ಅದು ಆ ಏಜ್ನಲ್ಲಿ ಸಾಧಾರಣವಾಗಿ ಇರುತ್ತೆ. ಬಟ್ ನಂದು ಯಾವ ತರಲೆಯೂ ಕೂಡ ಇದನ್ನು ಮೀರಿ ಹೋಗ್ತಿರ್ಲಿಲ್ಲ. ಹೀಗಾಗಿ ನನಗೆ ಹಾಸ್ಟೆಲಲ್ಲಿ ಹೊರಗಡೆ ಕಳಿಸ್ಬೇಕು ಅಂತ ಹೇಳಿದ ಸ್ವಾಮೀಜಿಯೂ ಕೂಡ ನನ್ನ ತಂದೆ ಜೊತೆಗೆ ಮಾತಾಡುವಾಗ ರೆಬಿಲಿಯಸ್ ಆಕ್ಟಿವಿಟಿ ಅನ್ನೋದು ಅಂತ ಹೇಳಿದರು. ನಾನು ಕನ್ನಡ ಮೀಡಿಯಂ ಹುಡುಗ, ನನಗೆ ರೆಬಿಲಿಯನ್ ಅಂತಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಏನಪ್ಪ ಯಾವ ಆಕ್ಟಿವಿಟಿ ಅಪ್ಪ ಇದು, ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂತ. ದೆನ್ ನಾನು ಇನ್ನೊಬ್ಬ ಸ್ವಾಮೀಜಿನ ಕೇಳಿದೆ, ಸ್ವಾಮೀಜಿ ನನ್ನ ರೆಬೆಲಿಯನ್ ಅಂದ್ರು ಏನು ಸ್ವಾಮೀಜಿ ಹಾಗಂದ್ರೆ ಅಂತ. ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. 10 ಕುರಿಗಳು ಒಂದೇ ಬಾವಿಗೆ ಹೋಗಿ ಬೀಳ್ತಾ ಇದ್ರೆ ಯಾವುದೋ ಒಂದು ಕುರಿ ಅದು ಬೀಳಲ್ಲ ಅಂತ ಹೇಳುತ್ತಲ್ಲ, ಅದು ರೆಬೆಲಿಯನ್ ಅಂತ. ನನಗಾಗನದು ಚೆನ್ನಾಗಿದೆಯಲ್ಲ ಇದು, ಸೊ ರೆಬೆಲಿಯನ್ ಆಗೋದು ಚೆನ್ನಾಗಿರುತ್ತೆ ಅಂತ. ಸೊ ಅಷ್ಟರ ಮಟ್ಟಿಗೆ ಆಕ್ಟಿವಿಟೀಸ್. ಇನ್ನು ಸ್ಕೂಲ್ಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗಲೂ ಕೂಡ ನಾನು ಮಾಡಿರುವಂಥ ತರಲೆಗಳ ಲೆಕ್ಕ ಅಪಾರವಾಗಿರುವಂಥದ್ದೇ. ಟೀಚರ್ಗಳ ಜೊತೆ ಮಾಡ್ಕೊಂಡಿರುವಂಥದ್ದು, ನಾನು ವಿದ್ಯಾರ್ಥಿಗಳ ಜೊತೆ ಮಾಡಿರುವಂಥದ್ದು ಎಲ್ಲವೂ ಕೂಡ ಮೆಮೊರೇಬಲ್ ತರಲೆಗಳೇ. ಆದರೆ ತರಲೆ ಇದ್ದೆ ನಾನು. ಏನು ತುಂಬ ಈಗೇನು ಕಾಣ್ತೀನೋ ಹಾಗೆ ತುಂಬ ಡೀಸೆಂಟು ಅಂತಲ್ಲ, ಸಿಕ್ಕಾಪಟ್ಟೆ ತರಲೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಈಗಲೂ ಕೂಡ ನನ್ನ ಜೊತೆ ಕಾರ್ಯಕರ್ತರು ಯಾರು ಇರ್ತಾರೋ, ಪ್ರೀತಿಯಿಂದ ಅಣ್ಣ ಅಂತ ಯಾರು ಕರೀತಾರೋ, ನಾನು ಅಷ್ಟೇ ಪ್ರೀತಿಯಿಂದ ಅವ್ರ ಜೊತೆ ಇರ್ತೀನಿ. ಅದು ಸಾಧ್ಯ ಯಾಕಾಗುತ್ತೆ ಅಂತಂದರೆ ಆ ತರಲೆಯ ವ್ಯಕ್ತಿತ್ವ ಇದ್ದಿದ್ದರಿಂದ ಈಗಲೂ ಕೂಡ ನಾನು ಆ ತರಲೆಯನ್ನು ಬೇಕಾಗಿರುವಷ್ಟು ಫ್ರೀಡಮನ್ನು ಇಟ್ಕೊಂಡು ಅದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅಂದರೆ ಮೇನ್ ಸ್ಟ್ರೀಮ್ ಇಲ್ಲ, ನಾನು ದೇಶ ಧರ್ಮದ ಬಗ್ಗೆ ಮಾತಾಡಬೇಕು, ನಾನೊಂದು ಭಾಷಣಕಾರ ಆಗಬೇಕು, ಅಥವಾ ಯಾವುದೋ ಒಂದು ವೇದಿಕೆಯಲ್ಲಿ ಮೊದಲನೇ ಸಲ ನೀವು ಭಾಷಣ ಮಾಡಿದ್ದು ಯಾವಾಗ? ಕೀರ್ತಿ, ನಾನು ಒಂದೇನಂತಂದರೆ ಐ ಹ್ಯಾಡ್ ನೆವರ್ ಥಾಟ್ ನಾನು ಹಿಂಗೆ ಆಗಬೇಕು ಅಂತ ಯಾವತ್ತೂ ಅಂದ್ಕೊಂಡವನಲ್ಲ. ಆದರೆ ವಿವೇಕಾನಂದರ ಇನ್ಫ್ಲೂಯೆನ್ಸ್ ವಿತೌಟ್ ಮೈ ನಾಲೆಜ್, ನಂಗೆ ಗೊತ್ತಿಲ್ಲ. ನನಗೂ ನಮ್ಮ ಅಕ್ಕನಿಗೂ ಕಬೋರ್ಡ್ಸ್ ಇತ್ತು ನಮ್ಮ ಮನೆ, ಬಾಡಿಗೆ ಮನೆ ಸೂಲಿಬೆಲೆಯಲ್ಲಿ. ಆ ಕಬೋರ್ಡ್ ಮೇಲೆ, ನನ್ನ ಕಬೋರ್ಡ್ ಮೇಲೆ ವಿವೇಕಾನಂದರ ಒಂದು ಪರಿವ್ರಾಜಕ ಸನ್ಯಾಸಿಯ ಫೋಟೋ. ಟು ಬಿ ಫ್ರ್ಯಾಂಕ್ ನನಗೆ ಯಾರು ಅಂತ ಗೊತ್ತಿಲ್ಲ, ಅವ್ರ ಹೆಸರು ಮಾತ್ರ ಗೊತ್ತು, ವಿವೇಕಾನಂದ ಅಂತ. ನಂಗೆ ಆ ಫೋಟೋ ಇಷ್ಟ ಆಗುತ್ತೆ ಅಂತ. ಆನಂತರ ಅವ್ರ ಬಗ್ಗೆ ಓದ್ಲಿಕ್ಕೆ ಶುರು ಮಾಡಿದ್ದು 8th ಸ್ಟ್ಯಾಂಡರ್ಡ್ ಬಂದ ಮೇಲೇ, ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ. ಸೊ ಒಂದು ಒಳಗೊಂದು ಹೊಕ್ಕಿತ್ತಲ್ಲ, ಅದು ಭಾಳ ಜೋರಾಗಿತ್ತು. ಎರಡನೇದು, ನನಗೆ ಬಾಲ್ಯದಿಂದಲೂ ಕೂಡ ಈ ನಾಟಕದಲ್ಲಿ ಪಾಠ ಮಾಡೋದಿರಲಿ, ಮಂಕುತಿಮ್ಮನ ಕಗ್ಗವನ್ನು ಬೈಹಟ್ ಮಾಡೋದಿರಲಿ, ನಮ್ಮ ಅಕ್ಕ ಮತ್ತು ನಾನು ಜೊತೆಯಲ್ಲಿ ಬೈಹಟ್ ಮಾಡ್ತೀವಿ. ನಾನು ಅವಳು ಎಕ್ಸಾಕ್ಟ್ಲಿ 5 years ಡಿಫ್ರೆನ್ಸ್. 1980 April 9 ನಂದಾದರೆ 1975 April 9 ಅವಳದ್ದು. ಒಂದೇ ದಿನ ಇಬ್ಬರದು ಬರ್ತಡೇ, ರೇರ್ ಒಕೇಶನ್ ನಮ್ಮ ಮನೆಯಲ್ಲಿ. ಹಿಂಗಾಗಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡದೆ ಹೋದ್ರು ನಮ್ದು ಮಾಡ್ತಾರೆ, ನಮ್ಮ ಇಬ್ಬರದು ಮಾತ್ರ ಮೊದಲಿಂದನೂ ಮಾಡ್ಕೊಂಡು, ಯಾಕೆಂದ್ರೆ ಅದು ವಿಶೇಷ ಅನ್ನೋ ಕಾರಣಕ್ಕೆ. ಅವಳು ನಾನು ಜೊತೆಯಲ್ಲೇ ಬೈಹಟ್ ಮಾಡ್ತಿದ್ವಿ. ಅವಳು ಹೆಂಗೆ ಅಂತಂದರೆ, ಅವಳು ಜೋರಾಗಿ ಬೈಹಟ್ ಮಾಡ್ತಿದ್ಲು, ನಾನು ಮಲಗಿದ ಕಡೆ ಅದನ್ನು ಕೇಳಿಸ್ಕೊಂಡು ನನ್ನ ತಲೆಗೆ ಬಂದ್ಬಿಡ್ತಿತ್ತು ಅದು. ಹಿಂಗಾಗಿ ಅವಳು ಆಮೇಲೆ ಏನಾಗ್ತಿತ್ತು, ಅವಳು ಸ್ಕೂಲಲ್ಲಿ ಕಾಂಪಿಟೇಷನ್ ಇದ್ದಾಗ ನನ್ನ ಕರ್ಕೊಂಡು ಹೋಗ್ತಿದ್ರು ನಮ್ಮಪ್ಪ. ಅವಳಿಗಿಂತ 5 ವರ್ಷ ಚಿಕ್ಕವನು ನಾನು ಅವಳು 20 ಹೇಳಿ ನಾನು 10 ಹೇಳಿದ್ರು ಕೂಡ ನನ್ನನ್ನು ಎಲ್ಲರೂ ಮೆಚ್ತಾ ಇದ್ರು. ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು, ನನ್ನ ಕಂಡ್ರೆ ಬಹಳ ಕೋಪ ಅವಳಿಗೆ. ಹಿಂಗಾಗಿ ಅವಳು ಏನು ಮಾಡ್ತಿದ್ಲು, ಆಮೇಲೆ ಕದ್ದು ಮುಚ್ಚಿ ಬೈಹಟ್ ಮಾಡ್ತಿದ್ಲು ಅದನ್ನ. ಇವನ್ ಎದುರುಗಡೆ ಮಾಡಿದ್ರೆ ನಾನು ಕಲ್ತ್ಕೊಂಡು ಬಿಡ್ತಾನೆ ಅಂತ. ಅಂದ್ರೆ ಬಾಲ್ಯದಿಂದಲೂ ಅದು ನನಗೆ ಬಂದ್ಬಿಡ್ತು, ವಿತೌಟ್ ಮೈ ನಾಲೆಜ್. ನಾನೇನು ಪ್ರಯತ್ನ ಪಟ್ಟಿಲ್ಲ ಅದಕ್ಕೆ ನಾನು ಭಗವಂತನಿಗೆ ಆಭಾರಿ. ಯಾಕೆಂದ್ರೆ ಇದು ಏನು ಇದೆಯೋ ಎಲ್ಲವೂ ಅವನು ಕೊಟ್ಟಿದ್ದಾನೆ, ಭಿಕ್ಷೆಯಾಗಿ ಕೊಟ್ಟಿದ್ದಾನೆ. ನಾನು ಸೂಕ್ತವಾಗಿ ಬಳಸ್ಕೊಂಡ್ರೆ ಸಾಕು ಅನ್ನೋದು ನನಗೆ ಅನ್ಸೋದು. ಆದರೆ ನಾನು ನಾಟಕದ ಪಾರ್ಟ್ಗಳನ್ನು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದರೆ ವಿದ್ಯಾನಂದರ ಭಾಷಣ ಅದು ನನ್ನನ್ನು ತುಂಬ ಇಂಪ್ರೆಸ್ ಮಾಡ್ತು. ಅದಾದಮೇಲೆ ನಾನು ತುಂಬ ಓದ್ಲಿಕ್ಕೆ ಶುರು ಮಾಡಿದೆ. ರಾಷ್ಟ್ರೋತ್ಥಾನದ ಲೈಬ್ರರಿಗೆ ವಿದ್ಯಾನಂದರು ನನ್ನ ಕರ್ಕೊಂಡೋಗಿ ನನ್ನ ಹೆಗಲ ಮೇಲೆ ಕೈ ಹಾಕಿ, ಸೋ ಸೀನಿಯರ್ ಮ್ಯಾನ್, ನಾನು ತುಂಬ ಬಚ್ಚ, ಫಸ್ಟ್ PU ಹುಡುಗ, ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು, ನನ್ನ ಮಿತ್ರ ಇವನು ಯಾವಾಗ ಬಂದು ಯಾವ ಪುಸ್ತಕ ಕೇಳಿದ್ರು ಕೊಡಿ ಅಂತ. ದೊಡ್ಡತನ ಅದು ಕೀರ್ತಿ. ಆ ದೊಡ್ಡತನದಲ್ಲಿ ಸ್ವಲ್ಪ ಪಾಲಾದರೂ ನಮ್ಗೆ ಬಂದ್ಬಿಡ್ತು ಅಂದರೆ ಬಹಳ ದೊಡ್ಡದ್ದು. ನಾನು ಅವತ್ತು ಅವ್ರ ಮುಖ ನೋಡ್ತಿದ್ದೀನಿ, ನಾನು ಯಾವ ಲೆಕ್ಕಕ್ಕೆ ಇವ್ರ ಫ್ರೆಂಡು, ನನಗೂ ಇವ್ರಿಗೂ ಏನಿದೆ, ಅವ್ರು ನನ್ನನ್ನು ಕರೆದು ಮಾತಾಡಿಸ್ಬೇಕು ಅಂತನಿಲ್ಲ. ಇವತ್ತು ನಮಗೆ ನಾವು ಬ್ಯುಸಿ ಅಂತ ಈ ಪ್ರಿಟೆಂಡ್ ಅಲ್ಲ, ಮೋಸ್ಟ್ ಆಫ್ ದಿ ಟೈಮ್, ಅಯ್ಯೋ ನಾನು ತುಂಬ ಬ್ಯುಸಿ ಅಂತ ಯಾರಾದ್ರೂ ಬಂದು ಮಾತಾಡಿದ್ರೆ ಎದ್ದೋದ್ರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ. ಬಟ್ ನಂಗೆ ಅವ್ರನ್ನ ನೆನಪಿಸ್ಕೊಂಡಾಗ ಅವ್ರ ವ್ಯಕ್ತಿತ್ವದ 1% ಆಗಲ್ವಲ್ಲಪ್ಪ ನಾವು ಅಂತ. ಅಷ್ಟು ಪ್ರೀತಿಯಿಂದ ಕರ್ಕೊಂಡೋಗಿ ಮಾತಾಡಿಸ್ಲಿಕ್ಕೆ ಶುರು ಮಾಡಿದ ನಂತರ ಅದು ಒಳಗೆ ಹೋಗ್ಲಿಕ್ಕೆ ಶುರುವಾಯ್ತಲ್ಲ, ಅದೊಂದು ವೆಂಟ್ ಔಟಿಗೆ ಕಾಯ್ತಾ ಇತ್ತು.
ಹೊರಗಡೆ ಬರಬೇಕು ಅಂತ. ಅದಕ್ಕೆ ಸರಿಯಾಗಿ ನಾನು ಮುಂದೆ ಓದ್ಲಿಕ್ಕೆ ಹೋಗಿದ್ದು ಭಟ್ಕಳಕ್ಕಾಗಿದ್ದರಿಂದ ನಾನು ರೋಟ್ರಾಕ್ಟ್ನಲ್ಲಿದ್ದೆ, ಹೊನ್ನಾವರದ ರೋಟ್ರಾಕ್ಟಲ್ಲಿ. ಅಲ್ಲಿನ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಇನ್ವಾಲ್ವ್ ಆಗ್ತಿದ್ದೆ. ಸೊ ನನಗೆ ಓಪನ್ ಆಗಿರುವಂಥ ವಾತಾವರಣ ನಿಧಾನವಾಗಿ ಸಿಗ್ಲಿಕ್ಕೆ ಶುರುವಾಯಿತು. ನನ್ನ ಒಳಗೆ ಏನು ಭಾಷೆಯ ಕುರಿತಂಥ ಭಾವನೆಗಳು, ನಾನು ಕಲ್ತಿರುವಂಥದ್ದನ್ನು ಹೇಳಬೇಕು ಅನ್ನೋ ತುಡಿತಗಳಿತ್ತು, ನಿಧಾನವಾಗಿ ಹೊರಗೆ ಬರ್ಲಿಕ್ಕೆ ಶುರುವಾಯಿತು. ಬೈ ಗಾಡ್ಸ್ ಗ್ರೇಸ್ ಪ್ಲಾಟ್ಫಾರ್ಮ್ ಸಿಕ್ತು. ನನಗೆ ಗೊತ್ತಿದೆ ನನಗಿಂತ ಚೆನ್ನಾಗಿ ಮಾತನಾಡೋರು ಬೇಕಾದಷ್ಟು ಜನ ಇದ್ದಾರೆ, ಭಾಳ ಜನರಿಗೆ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ. ನನಗೆ ದೇವರ ದಯೆಯಿಂದ ಪ್ಲಾಟ್ಫಾರ್ಮ್ ಸಿಕ್ತು. ಆ್ಯಂಡ್ ಆ ಪ್ಲಾಟ್ಫಾರ್ಮು ಹೆಂಗೆ ಡೆವಲಪ್ ಆಯಿತು ಅಂತಂದರೆ, ನಾನು BE ಮುಗಿತಾ ಇರೋರಿಗೆ ಇನ್ನೂ ಪ್ರಾಬಬ್ಲಿ 6-8 ತಿಂಗಳು ಬಾಕಿ ಇತ್ತು. ಐ ರೋಟ್ ಅ ಲೆಟರ್ ಟು ETV. ನನ್ನ ಟ್ಯಾಲೆಂಟ್ಸು ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಬರದೆ. ETVಯಿಂದ ಗೋಪಾಲ್ ವಾಜಪೇಯಿ ಸರ್, ಆಗ ಸ್ಕ್ರಿಪ್ಟ್ ರೈಟರ್ ಅವರು ಅದನ್ನು ನೋಡಿ ಕರೀರಿ ಹುಡುಗನ ಒಂದು ಆ್ಯಂಕರಿಂಗ್ ಮಾಡಿಸಿ ತನ್ನ ಹತ್ರ ಅಂತ ಹೇಳಿದರು. ಆ್ಯಂಕರಿಂಗ್ ಮಾಡಿದೆ. ನಾನು ಇನ್ನೂ ಫೈನಲ್ ಎಕ್ಸಾಮ್ ಬರೆದಿರಲಿಲ್ಲ. ನನಗೆ ಆಗಲೇ ಆ್ಯಂಕರಿಂಗ್ ಮಾಡ್ಲಿಕ್ಕೆ ಬಾ ಹೈದರಾಬಾದಿಗೆ ಅಂತ ಕರೆಯೋಟ್ರ ಮಟ್ಟಿಗೆ ಆಯಿತು. ಸೊ ಐ ವಾಸ್ ಹ್ಯಾಪಿ, ನನಗೊಂದು ಸಿಕ್ತಲ್ಲ ಅಂತ. ಸೊ ಅಲ್ಲಿಂದ ಆಚೆಗೆ ನಾನು ನಿಧಾನವಾಗಿ ಅದನ್ನು ಮಾಡ್ತಾ ನನ್ನ ಒಳಗಿನ ಶಕ್ತಿ ಆಚೆಗೆ ಬಂತು. ಅಥವಾ ನನಗೆ ಅರ್ಥ ಆಯ್ತು ಏನಂತಂದ್ರೆ, ಗೋಪಾಲ್ ವಾಜಪೇಯಿ ಅವ್ರ ಸ್ಕ್ರಿಪ್ಟ್ ಈಸಿ ಅಲ್ಲ ಕೀರ್ತಿ. ಅವರು ತೀರ್ಥಯಾತ್ರೆಗೆ ಒಂದು ಸ್ಕ್ರಿಪ್ಟ್ ಮಾಡ್ಕೊಡ್ತಿದ್ರು. ಅದು ಹೆಂಗೆ ಟಫ್ ಸ್ಕ್ರಿಪ್ಟ್ ಅಂತಂದ್ರೆ, ಒಂದು ಆಂಕರಿಂಗ್, ಮೊದಲನೇ ಆಂಕರಿಂಗ್ ಬಿಟ್ಟು ಹೆಚ್ಚು ಕಡಿಮೆ 1.5 ಪುಟ ಇರ್ತಿತ್ತು. ಮತ್ತು ನನಗೆ ಏನು ಚಾಲೆಂಜು ಅಂತಂದರೆ, ಗೋಪಾಲ್ ವಾಜಪೇಯಿ ಸರ್ ಏನು ಕೊಟ್ಟಿದ್ದಾರೋ, ಅವ್ರ ಹೃದಯದಲ್ಲಿ ಏನಿದೆಯೋ, ಅವ್ರ ಭಾವನೆ ಏನಿದೆಯೋ ಅದನ್ನು ಹಾಗೆ ಪ್ರೆಸೆಂಟ್ ಮಾಡಬೇಕು ಅಂತ, ವಿತೌಟ್ ಕಟ್. ನಾನು ಅದನ್ನು ಮೊದಲನೇ ಬಿಟ್ಟು ತೊಗೊಳ್ತಿದ್ದಿತ್ತಲ್ಲ, ನನಗೆ ಅದು ಖುಷಿ ಕೊಡ್ತಿತ್ತು. ಐ ಕ್ಯಾನ್ ಡೂ ಇಟ್ ಅಂತ. ಗೋಪಾಲ್ ವಾಜಪೇಯಿ ಸರ್ ಒಂದ್ಸಲ ಫೋನ್ ಮಾಡಿ ನನಗೆ ಹೇಳಿದರು, ಅಲ್ಲ ಕಣಪ್ಪ, ಈ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಹೇಳ್ತಾರಲ್ಲ, ನಾನು ಕಷ್ಟಪಟ್ಟು ಬರಿತೀನಿ ಅಷ್ಟನ್ನ, ನೀನು 1 ನಿಮಿಷದಲ್ಲಿ ಅದನ್ನು ಮುಗಿಸ್ಬಿಡ್ತೀಯಲ್ಲ, ಏನು ಕತೆ ಅಂತ. ನನಗದು ಹೆಮ್ಮೆ. ಕಾಲರ್ ಟೈಪ್ ಮಾಡ್ಕೊಳ್ತಿದ್ದೆ ನಾನು, ಭಾಳ ನನ್ನ ಗೋಪಾಲ್ ವಾಜಪೇಯಿ ಸರ್ ಈ ದೃಷ್ಟಿಯಿಂದ ನನಗೆ ಎನ್ಕರೇಜ್ ಮಾಡಿದ್ದಿದೆಯಲ್ಲ, ನನಗೆ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಷ್ಟು ಪ್ರೀತಿಯಿಂದ ಮಾಡೋರು. ಅವ್ರು ಬರ್ಕೊಡ್ತಿದ್ರು ಸ್ಕ್ರಿಪ್ಟು. ಆನಂತರದ ದಿನಗಳಲ್ಲಿ ಅವರಿಗೆ ಲೋಡ್ ಜಾಸ್ತಿ ಆದಾಗ ನನಗೆ ಡೈರೆಕ್ಟರ್ ಕರೆದು ಹೇಳಿದರು, ನೀನೇ ಸ್ಕ್ರಿಪ್ಟ್ ಮಾಡಬಾರದು ಅಂತ. ನಾನು ತೀರ್ಥಯಾತ್ರೆ ಇದಕ್ಕೆ ನಿವೇದನಾಗಿ ಮಾಡುವಾಗ ಐ ಸೆಡ್ ಫೈನ್, ಭಾಳ ಸಂತೋಷ ಅಂತ ನಾನು ಸ್ಕ್ರಿಪ್ಟ್ ಮಾಡಲಿಕ್ಕೆ ಶುರು ಮಾಡಿದೆ. ಈ ವೇಳೆಗೆ ವಿಜಯ ಕರ್ನಾಟಕದಲ್ಲಿ ವಿಶ್ವೇಶ್ವರ ಭಟ್ರಿದ್ರು. ರಾಜೀವ್ ದೀಕ್ಷಿತರ ಕುರಿತಂತೆ ಬರೆಯುವಂಥ ಒಂದು ಕಾಲಮನ್ನು ನನಗೆ ಕೊಟ್ಟರು. ನಾನು ಮೇರಾ ಭಾರತ್ನ ಬರೀಲಿಕ್ಕೆ ಶುರು ಮಾಡಿದೆ. ಆನಂತರ ಹೊಂಗೆ ಕಾಮ್ಯ ಬಂದು ಸ್ವತಂತ್ರ ಕಾಲಮ್ ಬರೀಲಿಕ್ಕೆ ಶುರು ಮಾಡಿದೆ. ಹೋಗ್ತಾ ಇದು ಜಾಸ್ತಿನೇ ಅರ್ಥ ಹೋಯಿತು ಮತ್ತು ನನಗೆ ಅವಕಾಶಗಳನ್ನು ಕೊಡ್ತು. ನಾನು ಮತ್ತೆ ಅದನ್ನೇ ಹೇಳಲಿಕ್ಕೆ ಇಚ್ಛೆ ಪಡೋದು, ಅವಕಾಶಗಳು ದೇವರ ದಯೆಯಿಂದ ಹೆಚ್ಚೆಚ್ಚು ಸಿಗ್ತಾ ಹೋಯಿತು. ಅವಕಾಶಗಳನ್ನು ಸೂಕ್ತವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಮೊದಲನೇದರಿಂದ ಇವತ್ತಿನವರೆಗೂ ಆ ಎಲ್ಲ ಅವಕಾಶಗಳನ್ನು ಕೊಟ್ಟವರಿಗೆ ನಾನು ಋಣಿಯಾಗಿರ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಈ ಥರದ ಕಾರ್ಯಕ್ರಮಗಳು ಅಥವಾ ಕೆಲವೊಂದು ಸಲ ಸುತ್ತಕೊಳ್ಳುವಂತಹ ವಿವಾದ, ಇವುಗಳನ್ನು ನೋಡಿದಾಗ ಫ್ಯಾಮಿಲಿ ಹೇಳಿಲ್ವಾ, ಬೇಡ ಇದೆಲ್ಲ ಯಾಕೆ ನಮಗೆ? ನಮ್ಮಮ್ಮ ಹೇಳೋರು ನನಗೆ. ನನ್ನ ತಂದೆ ನಮ್ಮ ಅಮ್ಮಂಗೆ ಹೇಳೋರು. ನನ್ನ ತಂದೆ ನಾನು ಡೈರೆಕ್ಟಾಗಿ ಯಾವತ್ತೂ ಹೇಳಲ್ಲ. ಅವ್ರು ನನ್ನ ತಾಯಿಗೆ ಹೇಳೋರು, ಇದು ಯಾಕೆ ಅಂತ. ಮತ್ತು ಎಲ್ಲ ತಂದೆ ತಾಯಿಗಳಿಗೂ ಇರುವಂತೆ, ಇದು ಯಾರಿಗೂ ಬಿಟ್ಟಿದ್ದಲ್ಲ. ನೀನೊಂದು ಕೆಲಸ ಹುಡ್ಕೋ, ನೀನು ಕೆಲಸ ಮಾಡ್ತಾ ಇರೋ, ಕೆಲಸದ ಜೊತೆಗೆ ಇದನ್ನು ಮಾಡು ಅಂತ. ಆ್ಯಂಡ್ ಯು ನೋ ದಟ್ ಇಟ್ ಈಸ್ ನಾಟ್ ಪಾಸಿಬಲ್. ನೀವೇನೋ ಒಂದು ವೃತ್ತಿಯನ್ನು ಮಾಡ್ತಾ ವೃತ್ತಿಯೊಂದಿಗೆ ಮಾಡಲಿಕ್ಕಾಗಲ್ಲ. ಇವತ್ತು ನನಗೆ ಯಾವುದೇ ಬೌಂಡ್ರಿ ಇಲ್ಲ. ನನ್ನನ್ನು ಯಾರು ಅಡ್ಡ ಹಾಕಿ ಇದನ್ನು ಮಾತಾಡಬಾರ್ದು ನೀನು ಅಂತ ಹೇಳೋರಿಲ್ಲ. ನಾನೊಂದು ಗೌರ್ಮೆಂಟ್ ನೌಕರಿಯಲ್ಲೋ ಒಂದು ಪ್ರೈವೇಟ್ ನೌಕರಿಯಲ್ಲೋ ಇದ್ದರೆ, ಒಂದು ಸ್ಟೇಟಸ್ ಹಾಕಿದರೆ ನಂಗೆ ಸೀನಿಯರ್ ಮ್ಯಾನೇಜರ್ ಕರೆದು ಉಗಿತಾರೆ, ಯಾಕೆ ಇದನ್ನು ಹಾಕ್ದೆ ಅಂತ. ಇವತ್ತು ನನ್ನನ್ನು ಯಾರೂ ಕೇಳೋರಿಲ್ಲ. ಅಪನೇ ಮರಸಿಕಾ ಮಾಲಿಕ್, ನಾನು ಹೆಂಗೆ ಬೇಕಿದ್ರೂ ಬದುಕ್ಬೋದು ಅಂತ. ನನ್ನ ತಂದೆ ತಾಯಿಗೆ ಇದು ಆರಂಭದಲ್ಲಿ ಅರ್ಥ ಆಗ್ತಿರ್ಲಿಲ್ಲ. ಬಟ್ ನಾನು ಪತ್ರಿಕೆಗಳಲ್ಲೆಲ್ಲ ಬರಿತಾ ಇದ್ದಿದ್ದರಿಂದ ನಂಗೊಂದು ಸ್ವಲ್ಪ ಫ್ರೀಡಮ್ ಇತ್ತು. ಏನು ಮಾಡ್ತಾನೆ ಅಂತ ಕೇಳಿದ್ರೆ ಪತ್ರಿಕೆಗಳಲ್ಲಿ ಬರೀತಾನೆ ಅಂತ. ನಂಗೆ ಈಗಲೂ ನೆನಪಿದೆ, ನನ್ನ ತಂದೆ ವಾಸ್ ಅ ಟೀಚರ್ ಅಲ್ಲ, ಟೀಚರ್ಗಳಿಗೊಂದು ಗೌರವ ಅಂತ ಇರುತ್ತೆ ಅಕ್ಕಪಕ್ಕದವ್ರ ಜೊತೆಗೆ. ಬೇರೆ ಎಲ್ಲ ಪ್ರೊಫೆಷನ್ಗಿಂತ ಅವ್ರದ್ದೊಂದು ಸ್ವಲ್ಪ ಪ್ರೆಸ್ಟೀಜ್ ಜಾಸ್ತಿ. ಟೀಚರ್ ಮಗ, ಮತ್ತು ನಮಗೂ ಹೆಂಗ್ ಪ್ರೆಷರ್ ಅಂತಂದ್ರೆ ಟೀಚರ್ ಮಗ ಅಂತ, ಟೀಚರ್ ಮಗ ಹಿಂಗಾಗ್ಬಿಟ್ನಾ ಅಂತಿದೆ. ಆ ಕಾರಣಕ್ಕೆ ಏನಾಯ್ತು, ಅವರು ತನ್ನ ಕೊಲೀಗನ್ನು ಕರ್ಕೊಂಡು ಒಂದ್ಸಲ ಬಂದರು. ನಾನು ರಾಜೀವ್ ದೀಕ್ಷಿತರ ಜೊತೆ ಕೆಲಸ ಮಾಡ್ತಿದ್ದೆ. ರಾಜೀವ್ ದೀಕ್ಷಿತರ ಭಾಷಣಗಳನ್ನು ಕನ್ನಡಕ್ಕೆ ಅನುವಾದ ಮಾಡೋದು, ಅಂದರೆ ಲೈವ್ ಆಗಿ. ಎರಡನೇದು ಅವ್ರು ಬರೆದಿರುವಂಥ ಹಿಂದಿ ಕೃತಿಗಳನ್ನು ಅನುವಾದ ಮಾಡೋದು, ಎಲ್ಲ ಕೆಲಸ ಮಾಡ್ತಿದ್ದೆ. ನನ್ನ ತಂದೆ ಅವರು ಕೊಲೀಗ್ ಹತ್ರ ಎಲ್ಲ ತುಂಬ ಹೇಳ್ಕೊಂಬಿಟ್ಟಿದ್ದಾರೆ, ಅವನು ರಾಜೀವ್ ದೀಕ್ಷಿತರ ಜೊತೆ ಇರ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಅನುವಾದ ಎಲ್ಲ ಪುಸ್ತಕ ಅವಂದೇ ಅಂತ. ಒಂಥರ ಖುಷಿ ಅಲ್ಲ. ನನಗೆ ಕೇಳದೆ ಬಂದುಬಿಟ್ರು. ಒಂದಿನ ಬೆಂಗಳೂರಿನಲ್ಲಿ ನಾನು ಕಾಟನ್ ಪೇಟೆಯಲ್ಲಿ, ಅಕ್ಕಿಪೇಟೆಯಲ್ಲಿ ಆಫೀಸಲ್ಲಿ ಕೂತಿದ್ದೀನಿ. ಬಂದರು ನನ್ನ ತಂದೆ ಮತ್ತು ಅವ್ರ ಕೊಲೀಗ್ ಬಂದ್ಬಿಟ್ಟಿದ್ದಾರೆ. ಬರೀ ನನ್ನ ತಂದೆ ಬಂದಿದ್ದಾರೆ, ಐ ಕುಡ್ ಹ್ಯಾವ್ ಮ್ಯಾನೇಜ್ಡ್. ಅವ್ರ ಕೊಲೀಗ್ ಬೇರೆ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ತುಂಬಾ ಕೊಚ್ಕೊಂಡು ಬಂದ್ಬಿಟ್ಟಿದ್ದಾರೆ, ನನ್ನ ಮಗ ಹಂಗಿದ್ದಾನೆ, ಹಿಂಗಿದ್ದಾನೆ, ಸಖತ್ತಾಗಿದ್ದಾನಲ್ಲಿ ಅಂತ. ಅಲ್ಲಿ ಹೆಂಗಾಗಿತ್ತು ಅಂತಂದ್ರೆ, ಕನ್ಸ್ಟ್ರಕ್ಷನ್ ಆಗ್ತಿದ್ದ ಬಿಲ್ಡಿಂಗ್, ಅದು ಪೂರ್ತಿ ಧೂಳು ಕಣ, ಕಪ್ಪು ಕಲರ್ ಧೂಳು. ನಾನು ಕೂತ್ಕೊಳ್ಬೇಕಾಗಿರೋ ಅಷ್ಟು ಜಾಗ ಮಾತ್ರ ನಾನು ಕ್ಲೀನ್ ಮಾಡ್ಕೊಂಡು ಒಂದು ಡೆಸ್ಕ್ ಇಟ್ಕೊಂಡು ಬರಿತಾ ಕೂತಿದ್ದೀನಿ. ನಾನು ಏನೋ ಬರಿತಾ ಈಗ ತಲೆ ಎತ್ತಿದ್ರೆ ನನ್ನ ಅಪ್ಪ ಮತ್ತು ನನ್ನ ಮೇಷ್ಟ್ರು ಬಂದ್ಬಿಟ್ಟಿದ್ದಾರೆ. ಅವ್ರು ನಂಗೆ ಪಾಠ ಮಾಡಿದವರು. ನನಗೆ ಒಂದ್ಸಲ ಹೃದಯ ಸ್ತಬ್ಧ ಆಗೋಯ್ತು.
ಏನು ಹೇಳಪ್ಪ ಅಂತ. ಅಲ್ಲಿವರೆಗೂ ಇದು ಕೊಳಕು ಅಂತ ನನಗೆ ಅನ್ಸಿರ್ಲಿಲ್ಲ. ಆದರೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಬಿಲ್ಡಿಂಗ್ ನಾವೇನೋ ಮಾಡ್ಲಿಕ್ಕೂ ಆಗಲ್ಲ. ನಾನು ಹೆಂಗೆ ಮುಖ ತೋರಿಸೋದು? ಅವ್ರಿಗೇನೋ ಭಾಳ ಇದೆ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮುಗಿಸ್ಕೊಂಡಿರೋಂಥ ಹುಡುಗ ಹಂಗಿರ್ತಾನೆ ಹಿಂಗಿರ್ತಾನೆ ಏನೇನೋ ಕೊಚ್ಕೊಂಡು ಬಂದಿದ್ದಾರಲ್ಲ, ಇಲ್ಲಿ ಈ ಸ್ಥಿತಿಯಲ್ಲಿದ್ದೀನಿ ಅಂತ. ನನ್ನ ತಂದೆ ಏನೂ ಮಾತಾಡಲಿಲ್ಲ ಅವತ್ತು. ಚೆನ್ನಾಗಿದೆಯಾ, ಆರಾಮಾಗಿದೆಯಾ ಅಂತ ಕೇಳಿದರು. ನಮ್ಮಮ್ಮ ಕೊಟ್ಟಿದ್ದೇನೋ ಬ್ಯಾಗನ್ನು ನನ್ನ ಕೈಯಲ್ಲಿ ಕೊಟ್ಟರು, ವಾಪಸ್ ಹೋಗ್ಬಿಟ್ರು. ನನಗೆ ಒಂದು ದಿನ ಸಹಿಸ್ಕೊಳಕ್ಕಾಗ್ತಿಲ್ಲ, ಹೆಂಗೆ ಹೇಳೋದು, ಹೆಂಗೆ ಮುಖ ತೋರಿಸೋದು ನಾನು ಅಂತ. ಬಟ್ ಅದು ನಾವು ಆನಂದಿಸ್ತಾ ಇದ್ವಿ. ನಾವು ಪ್ರತಿ ಕ್ಷಣವನ್ನು ರಾಜೀವ್ ದೀಕ್ಷಿತರ ಜೊತೆಗೆ ಅವರ ಪುಸ್ತಕಗಳನ್ನು ಅನುವಾದ ಮಾಡುವಾಗ, ಇನ್ಫ್ಯಾಕ್ಟ್ ಆ ಪುಸ್ತಕಗಳನ್ನು ಹೆಗಲ್ ಮೇಲೆ ಹೊತ್ಕೊಂಡು 100, 500 ಪುಸ್ತಕಗಳನ್ನು ರೈಲ್ವೆ ಸ್ಟೇಷನಿಗೆ ತೊಗೊಂಡು ಹೋಗೋದು. ಯಾಕೆಂದರೆ ಆಟೋದಲ್ಲಿ ಹಾಕಿದರೆ ಅದಕ್ಕೊಂದು 25 ರೂಪಾಯಿ ಕೊಡಬೇಕಾಗುತ್ತೆ ಅಂತ ನಾವು ಇವೆಲ್ಲ ಮಾಡಿದ್ದೀವಿ. ಮತ್ತು ಅಲ್ಲಿ ನಿಂತ್ಕೊಂಡು ಪುಸ್ತಕಗಳನ್ನು ಮಾರಾಟ ಮಾಡೋದು ಎಲ್ಲ ಕೆಲಸ ಮಾಡಿ ನಮ್ಗೆ ಯಾವತ್ತೂ ಇದು ಕೆಳ ಹಂತದ ಕೆಲಸ ಅಂತ ಅನ್ನಿಸ್ಲೇ ಇಲ್ಲ. ವಿ ಎಂಜಾಯ್ಡ್ ಇಟ್. ನಮ್ಗೆ ಭಾಳ ಖುಷಿ ಅನ್ನಿಸ್ತಿತ್ತು. ಆದರೆ ನಮ್ಮ ಅಪ್ಪ ಅಮ್ಮ ಹೆಂಗೆ ಸ್ವೀಕರಿಸ್ಬೇಕು ಅದನ್ನು. ಬಟ್ ಇಟ್ ವಾಸ್ ಅ ಟಫ್, ದೋಸ್ ವರ್ ದ ಟಫ್ ಡೇಸ್. ನಾನು ಭಾಳ ಕಷ್ಟ ಅಂತ ಅದನ್ನು ಅಂದ್ಕೊಳ್ತಿದ್ದೆ. ಆದರೆ ಇವತ್ತು ಹಿಂತಿರುಗಿ ನೋಡಿದಾಗ ಲಿಟ್ರಲಿ ಕಣ್ಣಲ್ಲಿ ಒಂದನೇ ನೀರು ತುಂಬುತ್ತೆ. ಯಾವ ಹಂತದಿಂದ ಬಂದ್ವಿ. ಇವತ್ತು ಬಂದಾಗ ತುಂಬ ಜನ ಆಡ್ಕೊಳ್ತಾರೆ, ಚಕ್ರವರ್ತಿ ಹಂಗೆ ಆಗ್ಬಿಟ್ಟಿದ್ದಾನೆ, ಹಿಂಗೆ ಆಗ್ಬಿಟ್ಟಿದ್ದಾನೆ. ಬಟ್ ಒಂದ್ಸಲ ನಂಗೆ ಹಿಂದೆ ತಿರುಗಿ ನೋಡಿದಾಗ ನನ್ನ ಲೈಫ್ ಭಾಳ ಸುಂದರವಾಗಿದೆ, ಚಂದ ಇತ್ತು ನಂದು ಅಂತ ಅನ್ಸುತ್ತೆ ನನಗೆ. ಇಂಜಿನಿಯರಿಂಗ್ ನಿಮ್ಮ ಆಯ್ಕೆನಾ, ಮನೆಯವರ ಆಯ್ಕೆನಾ? ಅಫ್ಕೋರ್ಸ್ ಮನೆಯವರದ್ದೇ. ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಯಾವಾಗಲೂ ಅಂದ್ಕೊಂಡೇ ಇರಲಿಲ್ಲ. ನನಗೆ ಅದು ಮಾಡಬೇಕಾ ಇಲ್ವಾ ಅಂತಲೂ ಗೊತ್ತಿರಲಿಲ್ಲ. ಬೇರೆ ಏನಾದರೂ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಅಫ್ಕೋರ್ಸ್ ಶುರುವಾಗುವಾಗ ಡಾಕ್ಟರ್ ಅನ್ನೋದರಿಂದ ಶುರುವಾಗಿದ್ದು. ಆದರೆ ಕಾಲೇಜ್ ಓದಬೇಕಾದ್ರೆ ಅದು ಇಂಜಿನಿಯರಿಂಗ್ ಅಂತ ಆಯಿತು. ಆ ನಂತರ ನನಗೆ ಅನ್ನಿಸ್ತು ಅದನ್ನು ಬಿಟ್ಟು ನಾನು ಆರ್ಟ್ಸಲ್ಲಿ ಮುಂದುವರಿಬೇಕು, ನನ್ನ ಈ ಎಲ್ಲಕ್ಕೂ ಉಪಯೋಗ ಆಗೋ ಥರ ಮಾಡಬೇಕು ಅಂತ. ಬಟ್ ನನ್ನ ತಂದೆಗೆ ಅವ್ರ ಕೊಲೀಗ್ ಮಗ ಇಂಜಿನಿಯರ್ ಆಗಿಬಿಟ್ಟಿದ್ದ. ಇದೊಂದು ಭಾಳ ಪ್ರಾಬ್ಲಮ್ ಇದೆ. ಈ ಎಲ್ಲರ ಬದುಕನ್ನು ಹಾಳು ಮಾಡೋದು ಆ ಕೊಲೀಗ್ ಮಕ್ಕಳುಗಳೇ. ಈಗ ನಾನು ಇನ್ನೆಷ್ಟು ಜನರ ಬದುಕು ಹಾಳು ಮಾಡಿದ್ದೇನೋ ಗೊತ್ತಿಲ್ಲ. ನನ್ನ ಚಕ್ರವರ್ತಿ ಹಿಂಗಾಗಿದೆ, ಹಿಂಗಾಗಿ ನೀನು ಹಿಂಗೆ ಎಷ್ಟು ಜನ ಕೇಳಿದಾರೋ ಗೊತ್ತಿಲ್ಲ. ಬಟ್ ನನ್ನ ತಂದೆಗೆ ಹಂಗಿತ್ತು ಇಂಜಿನಿಯರಿಂಗ್ ಮಾಡಬೇಕು ಅಂತ. ಸೊ ದಟ್ ಅವ್ರಿಗೇನು ಅಂತಂದರೆ ಆ ಕಾಲಘಟ್ಟದಲ್ಲಿ ನಾನು ಕಷ್ಟಪಟ್ಟು ಜಾಬ್ ಸಂಪಾದಿಸ್ಕೊಂಡಿದ್ದೀನಿ, ನನ್ನ ಮಗ ಬೇಗ ಸೆಟ್ಲ್ ಆಗಿಬಿಡ್ಲಿ ಅಂತ ಈ ಕಲ್ಪನೆ ಅವರಿಗಿತ್ತು. ಎಲ್ಲ ತಂದೆ ತಾಯಿಯಂದರಿಗಿದ್ದಂಥ ಕಲ್ಪನೆ. ಸೊ ನಾನು ಇಂಜಿನಿಯರಿಂಗ್ ಓದ್ತಿದ್ದೆ. ಮೊದಲನೇ ವರ್ಷ ಐ ಪಾಸ್ಡ್ ವಿತ್ ಫಸ್ಟ್ ಕ್ಲಾಸ್. ಡಿಸ್ಟಿಂಕ್ಷನ್ ಬರಲಿಲ್ಲ ನನಗೆ. ನನ್ನ ತಂದೆಗೆ ಲೆಟರ್ ಬರೆದೆ, ಇದೇ ಲಾಸ್ಟು, ಇನ್ನು ಮುಂದೆ ಡಿಸ್ಟಿಂಕ್ಷನ್ ಇಲ್ಲದೆ ಯಾವ ಸೆಮಿಸ್ಟರ್ ನಾನು ಕಳ್ಕೊಳ್ಳಲ್ಲ, ಬೇಜಾರು ಮಾಡ್ಕೋಬೇಡಿ, ನಾನು ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ಇಲ್ಲ ಅಂತ. ಆ್ಯಂಡ್ ಐ ಕುಡ್ ಸ್ಕೋರ್ ಡಿಸ್ಟಿಂಕ್ಷನ್ ಇನ್ ಆಲ್ ದ ಸೆಮಿಸ್ಟರ್ಸ್. ಅದರಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ ನನಗೆ. ಆದರೆ ಡೆಫಿನೆಟ್ಲಿ ಅದು ಅವರ ಇಚ್ಛೆ ಆಗಿತ್ತು. ನನಗೆ ಒಂದು ಹಂತದಲ್ಲಿ ಆರ್ಮಿಗೆ ಹೋಗಬೇಕು ಅಂತ ಮನಸ್ಸಲ್ಲಿತ್ತು, ಇಂಜಿನಿಯರಿಂಗ್ ಮುಗಿದ ತಕ್ಷಣ ಆ ಕಡೆಗೆ ಹೋಗಬೇಕು ಅಂತ. ಬಟ್ ರಾಜೀವ್ ದೀಕ್ಷಿತರ ಸಂಪರ್ಕ ಆದಮೇಲೆ ನನಗೊಂದು ವೈಡ್ ರೇಂಜ್ ಓಪನ್ ಆಗೋಯ್ತು. ನಾನು ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಕ್ಷೇತ್ರಗಳಿವೆ, ಕೆಲಸ ಮಾಡ್ಬೋದು ಅಂತ. ಸೊ ಇಂಜಿನಿಯರಿಂಗ್ ಮುಗಿದ್ಮೇಲೆ ಹಿಂಗಾಗಿ ನಾನು ನೇರವಾಗಿ ರಾಜೀವ್ ದೀಕ್ಷಿತರ ಜೊತೆಗೆ ಬಂದು ಈ ಥರದ ಕೆಲಸಕ್ಕೆ ದುಡಿಸ್ಕೊಳ್ಬೇಕು ಅಂತ ನನ್ನನ್ನು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ. ಯಾವತ್ತೂ ಸಹಿತ ಒಂದು ಕ್ಯಾಂಪಸ್ ಇಂಟರ್ವ್ಯೂಗೆ ಅಥವಾ ಇಂಜಿನಿಯರಿಂಗ್ ಆದಮೇಲೆ ಇನ್ಫ್ಯಾಕ್ಟ್ ನಮಗೆ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಅಲ್ಲೇನು ಇರಲಿಲ್ಲ. ಬಟ್ ನಾನು ತಮಿಳ್ನಾಡಿನ ಅಥವಾ ಚೆನ್ನೈನ ನೆಕ್ಸೇಜ್ನಲ್ಲಿ ಇದ್ದೆ. ಹಾರ್ಡ್ಲಿ ಫ್ಯೂ ಡೇಸ್ ಆರ್ ಅವರ್ಸ್ ಅಂತ ಕರಿಬೋದು. ಆ ಥರ ನಾನು ಕೂತಿದ್ದವನು, ನಂಗೆ ಗೊತ್ತಾಯಿತು ಆ ಚೌಕದ ಒಂದು ಬಾಕ್ಸ್ನಲ್ಲಿ ನನ್ನದೇ ಒಂದು ಕಂಪ್ಯೂಟರ್ ಮುಂದೆ ದಿನಗಟ್ಟಲೆ ಕೂತ್ಕೊಳ್ಳೋದು. ಐ ಥಾಟ್ ಇಟ್ ವಾಸ್ ಜಸ್ಟ್ ಇಂಪಾಸಿಬಲ್, ನನಗೆ ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನಾನು ನಿಧಾನವಾಗಿ ಅಲ್ಲಿಂದ ಕಳ್ಸ್ಕೊಂಡು ಬಂದುಬಿಟ್ಟೆ. ಅಲ್ಲಿ ಉಳ್ಕೊಳ್ಳಿಕ್ಕೂ ಆಗಲಿಲ್ಲ, ಹಾಗೆ ಬಂದುಬಿಟ್ಟೆ ನಾನು. ಬಟ್ ಅದು ಯಾವತ್ತೂ ನಾನು ರಿಪೆಂಟ್ ಮಾಡಲಿಲ್ಲ, ನನಗೆ ಬೇಜಾರು ಅಂತ ಅನ್ನಿಸ್ಲಿಲ್ಲ. ನನಗನ್ನಿಸ್ತು ನನ್ನ ಜೀವಿತಾವಧಿ ಅಥವಾ ನನ್ನ ಜೀವನದ ಗುರಿ ಬೇರೆ ಇರೋದ್ರಿಂದ ಮತ್ತು ರಾಜೀವ್ ದೀಕ್ಷಿತರ ಜೊತೆ ತುಂಬ ಕಾಲ ನಾನು ಇದ್ದಿದ್ದರಿಂದ ನನಗನ್ನಿಸ್ತು ಈ ದಿಕ್ಕನ್ನು ಆರಿಸ್ಕೊಳ್ಬೇಕು ಅಂತ. ಈ ದಿಕ್ಕನ್ನು ಆರಿಸ್ಕೊಂಡೆ. ಮತ್ತು ಯಾವತ್ತೂ ಹಿಂತಿರುಗಿ ನೋಡುವಂಥ ಪ್ರಮೇಯವೂ ಬರಲಿಲ್ಲ, ರಿಪೆಂಟ್ ಆಗುವಂಥ ಪ್ರಮೇಯವೂ ಬರಲಿಲ್ಲ. ಬಟ್ ಇಲ್ಲಿಗೆ ಬಿದ್ದ ಮೇಲೆ, ಅಂದರೆ ಈಗ ಮಾಡ್ತಿರೋ ಕೆಲಸಕ್ಕೆ ಬಿದ್ದ ಮೇಲೆ ಆರಂಭದ ದಿನಗಳಲ್ಲಿ ತುಂಬ ಕಷ್ಟದ ದಿನಗಳು ಅಂತ ನೆನೆಸ್ಕೊಳ್ಳೋದಾದರೆ ಯಾವುದಾಗಿತ್ತು ಅಂತ? ಅಂದರೆ ಇಟ್ ವಾಸ್ ಅ ವೆರಿ ಬ್ಯಾಡ್ ಡೇ, ಇಟ್ ವಾಸ್ ಅ ವೆರಿ ಬ್ಯಾಡ್ ಟೈಮ್ ಅಂತ ಹೇಳೋದು. ಒಂದು ಏನಂತಂದರೆ ರಾಜೀವ್ ದೀಕ್ಷಿತರ ಜೊತೆ ಇದ್ದಾಗ ಅದು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ದೀಕ್ಷಿತರ ಜೊತೆ ಇರುವಾಗ ಹೆಂಗಿತ್ತು ಅಂತಂದರೆ, ನಾನು ಪ್ರತಿ ಬಾರಿ ಕೂಡ ಒಂದು ದೊಡ್ಡ ಛತ್ರಛಾಯೆಯಲ್ಲೇ ಇದ್ದೀನಿ. ನನಗೆ ಆರಂಭದಲ್ಲಿ ವಿದ್ಯಾನಂದರ ಛತ್ರಛಾಯೆ ಇತ್ತು. ನಾನು ಕಾಲೇಜಿಗೆ ಹೋಗುವಾಗ ರಾಮಕೃಷ್ಣ ಆಶ್ರಮ ತುಂಬ ದೊಡ್ಡ ಮಟ್ಟದ ನಾನು ಕಾಪಾಡಿದೆ. ನಾನು ಕಾಲೇಜ್ ಮುಗಿಸ್ಕೊಂಡು ಬಂದಾಗಲೂ ಕೂಡ ನಮ್ಮ ಹಾಸ್ಟೆಲ್ನ ವೈಶಿಷ್ಟ್ಯ ಏನು ಅಂದರೆ ಅದು ವಿದ್ಯಾರ್ಥಿಗಳು ಮಾತ್ರ ಇರುವಂಥದ್ದು, ವಿದ್ಯಾರ್ಥಿಗಳಲ್ಲದೆ ಇರುವಂತಿಲ್ಲ. ಬಟ್ ನನಗೆ ಮಾತ್ರ ಸ್ಪೆಷಲ್ ಫ್ರೀಡಮ್ ಇತ್ತು. ಏನು ಅಂತಂದರೆ ಚಕ್ರವರ್ತಿ ಇರಬಹುದು ಅಂತ. ನಾನು ಅಲ್ಲಿಗೆ ಹೋಗಿ ಬಂದ ಮೇಲೂ ಕೂಡ ಇವೆಲ್ಲ ಕೆಲಸ ಮಾಡುವಾಗಲೂ ಕೂಡ ನಾನು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಇರುವಾಗಲೂ ನನಗೋಸ್ಕರ ಒಂದು ರೂಮ್ ಇಟ್ಟಿರ್ತಿದ್ರು ಸ್ವಾಮೀಜಿ. ಅವರು ಒಂದು ಗೆಸ್ಟ್ ಹೌಸನ್ನು ಕಟ್ಟಿದಾಗ ಆ ಗೆಸ್ಟ್ ಹೌಸಲ್ಲಿ 2 ರೂಮ್ ಇತ್ತು. ಒಂದು ರೂಮ್ ನಿನಗೆ ಅಂತ ಯಾವಾಗ ಬೇಕಿದ್ರೂ ಬರ್ಬೋದು ಅಂತ ನನಗೆ ಕೀ ಕೊಟ್ಬಿಟ್ಟಿದ್ರು. ಅದರದ್ದು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋಂಥ ದಿನಗಳು. ಹಿಂಗಾಗಿ ನನಗೆ ಆ ಕಷ್ಟಗಳು ಅಂತ ಅನ್ನಿಸ್ಲಿಲ್ಲ. ಆದರೆ ಅವತ್ತಿನ ದಿನಗಳಲ್ಲಿ ಅದು ಇತ್ತಲ್ಲ, ಅದೊಂಥರ ಸವಾಲು.
ನಾವು ಆಜಾದಿ ಬಚಾವ್ ಆಂದೋಲನಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಎದುರಿಸುವಂಥ ಸವಾಲುಗಳು ಪ್ರತಿ ದಿನವೂ ಕೂಡ ಯಾಕಪ್ಪ ಇದು ಯಾಕೆ ನಮಗೆ ಬೇಕಿತ್ತು ಅಂತ ಅನಿಸುವಂಥ ಸವಾಲುಗಳು ಡೆಫಿನೆಟ್ಲಿ ಇತ್ತು. ಬಿಕಾಸ್ ಅದನ್ನು ನೋಡ್ಕೊಳ್ತಾ ಇದ್ದವರು ಸ್ವಲ್ಪ ದುಡ್ಡಿನ ಲೆಕ್ಕಾಚಾರದರೆಲ್ಲ ಪರ್ಫೆಕ್ಟು. ಅವರು ಬಿಸ್ನೆಸ್ ಮನ್ ಅವರು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದವರು. ಹೀರಾಲಾಲ್ ಶರ್ಮಾ ಅಂತ ನಾನು ನೆನಪಿಸ್ಕೋಬೇಕು ಅವರನ್ನು. ಪ್ರತಿಯೊಂದು ಲೆಕ್ಕಾಚಾರವನ್ನು ಪೈ ಟು ಪೈ ಲೆಕ್ಕ ಕೊಡಬೇಕಿತ್ತು ಅವರಿಗೆ. ಎಲ್ಲಾದರೂ ಒಂದು ಪುಸ್ತಕ ಎಕ್ಸ್ಟ್ರಾ ಏನಾದರೂ ಕಳೆದೋಯ್ತು, ಮಿಸ್ ಆಯಿತು ಅಂತಂದರೆ ಯಾಕೆ ಈ ಪುಸ್ತಕ ಹೋಯ್ತು ಅಂತ ಅವ್ರು ಕಠೋರವಾಗಿ ಪ್ರಶ್ನೆ ಕೇಳೋರು. ನಮ್ಗನಿಸಿತ್ತು ಮಾಡ್ಲಿಕ್ಕೆ ಬಂದಿರೋದೇ ಸೇವೆ ಮರ ನಾವೇನು ಕದಿತೀವ ಅಂತ ಹೇಳಬೇಕು ಅಂತ. ಆದರೆ ನನಗೆ ಆಮೇಲೆ ಅರ್ಥ ಆಯಿತು ಹಂಗಿರೋದ್ರಿಂದಲೇ ಅದಕ್ಕೊಂದು ಅಕೌಂಟಬಿಲಿಟಿ ಇರುತ್ತೆ ಅಂತ. ಆವತ್ತಿನ ದಿನಗಳು ಇಟ್ ವಾಸ್ ಟ್ರೂಲಿ ಟಫ್. ಬಟ್ ನಮ್ಮನ್ನು ಹೆಂಗೆ ಮೌಲ್ಡ್ ಮಾಡ್ತು ಅಂತಂದರೆ ಪ್ರತಿ ಕ್ಷಣದಲ್ಲೂ ಇದನ್ನು ನಾವು ಹೇಗೆ ಎದುರಿಸಬೇಕು ಅನ್ನೋದನ್ನು ಕಲಿಸ್ಕೊಡ್ತು ಅಂತ. ಹೀಗಾಗಿ ಪ್ರತಿದಿನವೂ ಪಾಠ ಕಲ್ತಿದ್ದೀವಿ. ರಾಜೀವ್ ದೀಕ್ಷಿತರನ್ನು ಅಲ್ಲಿಂದ ಆಚೆಗೆ ಬಂದ ನಂತರ ದೀಕ್ಷಿತರು ಅವರು ಬಾಬಾ ರಾಮದೇವ್ರ ಜೊತೆ ಅವ್ರು ಹೋದರು. ಆನಂತರ ನಾವು ಬೇರೆ ಕಡೆಗೆ ಬಂದ್ವಿ. ಆಗ ಬಂದಾಗಲೂ ಕೂಡ ಹೊಸದನ್ನು ಕಟ್ಟಬೇಕಾಗಿತ್ತು. ಅದು ಇಟ್ ವಾಸ್ ಟ್ರೂಲಿ ಟಫ್. ಯಾಕೆ ಅಂತಂದರೆ ಹೊಸ ಟೀಮನ್ನು ಕಟ್ಟಬೇಕು. ನಾನು ನನ್ನ ವಿಚಾರವನ್ನು ಉಳಿಸ್ಕೊಂಡು ನಾನು ಬೇರೆಯವ್ರ ಜೊತೆಯಲ್ಲೂ ಸೇರಿಸ್ಕೊಂಡು ಹೊಸ ಟೀಮ್ ಕಟ್ಕೊಂಡು ಹೋಗುವಂಥದ್ದು ಇವೆಲ್ಲವೂ ಕೂಡ ಚಾಲೆಂಜ್ ಆಗಿತ್ತು. ಆ ದಿನಗಳು ನಿಜವಾಗ್ಲೂ ನೆನಪಿಸ್ಕೊಂಡ್ರೆ ಮತ್ತು ಚಾಲೆಂಜ್ ಇಲ್ಲದ ದಿನ ಇಲ್ಲ. ನಾನು ನಿನ್ನ ಹತ್ರ ಮಾತಾಡಬೇಕಾದ್ರೆ ಚಾಲೆಂಜ್ ನೀನು ಎಷ್ಟು ಅನುಭವಿಸಿದ್ಯಾ ಅಂತ ನಂಗೆ ಗೊತ್ತಿದೆ. ಎಷ್ಟು ಚಾಲೆಂಜ್ಗಳು ಎವ್ರಿ ಡೇ ಬರ್ತವೆ. ಜನ ಏನೋ ಮಾತಾಡ್ತಾರೆ, ಏನೋ ಹೇಳ್ತಾರೆ, ಏನೋ ಕಿರಿಕಿರಿ ಆಗುತ್ತೆ. ಇವುಗಳ ನಡುವೆ ನುಗ್ಗಿಕೊಂಡು ಹೋಗೋದಿದೆಯಲ್ಲ ಭಾಳ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ತುಂಬ ಕಷ್ಟ ಅನಿಸುತ್ತೆ. ಅದನ್ನು ದಾಟ್ಕೊಂಡು ಹಿಂದೆ ನೋಡಿದಾಗ ಅಬ್ಬಾ ಹೆಂಗೆಲ್ಲ ಬಂದಿದ್ದೀವಲ್ಲ ಅಂತ ಅನಿಸುತ್ತೆ. ಸೊ ಈ ಪ್ರಶ್ನೆ ಕೇಳುವಾಗ ಹಂಗೆ ಅನಿಸ್ತಾ ಇದೆ ನನಗೆ. ಚಕ್ರವರ್ತಿ ಸೂಲಿಬೆಲೆ ಅವರು BJP ಪಕ್ಷದವರ? ಡೆಫಿನೆಟ್ಲಿ ಅಲ್ಲ, ಯಾವತ್ತೂ ಅಲ್ಲ. ನಾನು ಸಂಘದ ಸ್ವಯಂ ಸೇವಕ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ, ಯಾವ ಹಿಂಜರಿತವೂ ನನಗಿಲ್ಲ. ನಾನು 100% ಸ್ವಯಂ ಸೇವಕ. ಹಾಗಂತ ಅದು ಬಾಲ್ಯದಿಂದಲೂ ಅಲ್ಲ. ಕೆಲವರು ಇವತ್ತು ಹೇಳ್ಕೊಳ್ತಾರೆ, ಯಾವತ್ತೂ ನೋಡಿರಲ್ಲ ನಾವು ಅವ್ರನ್ನ, ನೀವು ಯಾವಾಗಿಂದ ಬಾಲ್ಯದಿಂದಲೂ ಸ್ವಯಂ ಸೇವಕ ಹೇಳ್ತಿರ್ತಾರೆ. ಐ ಡೌಟ್, ನನಗೆ ಗೊತ್ತಿಲ್ಲ. ನಾನು ಬಾಲ್ಯದಿಂದಲೂ ಸ್ವಯಂ ಸೇವಕಲ್ಲ. ನನಗೆ ಸಂಘದ ಸಂಪರ್ಕ ಆಗಿದ್ದು ನಮ್ಮ ಶಾಲೆಗಳಲ್ಲಿ ರಾಖಿ ಕಟ್ಲಿಕ್ಕೆ ಬರ್ತಿದ್ರು, ಅವರುಗಳ ಸಂಪರ್ಕದಿಂದಾಗಿ ಸಂಘದ ಸಂಪರ್ಕ ಆಗಿದ್ದು. ಆನಂತರ ಹೊಸದಿಗಂತಕ್ಕೆ ನಾನು 8ನೇ ಕ್ಲಾಸ್ನಲ್ಲಿದ್ದಾಗ ಒಂದು ಕಾಲಮ್ ಬರೆದಿದ್ದೆ. ಅದು ನನಗೆ ಸಂಘದ ಸಂಪರ್ಕದ ದೃಷ್ಟಿಯಿಂದ ಡೆವಲಪ್ ಆಗ್ತಾ ಹೋಯಿತು. ಬಟ್ ನಿಜವಾಗಿಯೂ ಶಾಖೆಗೆ ಹೋಗಿದ್ದು ಮತ್ತು ಶಾಖೆ ನಡೆಸಿದ್ದು ಇಂಜಿನಿಯರಿಂಗ್ ಮಾಡಬೇಕಾದಾಗ. ಅದು ಯಾಕೆ ಅಂದರೆ ನಾನು ಓದ್ತಾ ಇದ್ದಿದ್ದು ಮುಸ್ಲಿಂ ಕಾಲೇಜು. ಅವ್ರ ಇಂಪ್ಯಾಕ್ಟ್ ಇತ್ತಲ್ಲ, ಒಳಗಿಂದ ಒಂದು ಹಿಂದುತ್ವದ ಆಕ್ರೋಶ ಅದು ಜೋರಾಗಿದ್ದು ಆ ಟೈಮ್ನಲ್ಲಿ. ಅವಾಗ ನಾವೊಂದು ಶಾಖೆ ಮಾಡ್ತಿದ್ವಿ. ಅಲ್ಲಿ ನಾವೇ ಎಲ್ಲ ಇಂಜಿನಿಯರಿಂಗ್ ಹುಡುಗರು ಸೇರಿಕೊಂಡು ನಾವು ಚಿತ್ರಾಪುರ ಅನ್ನುವಂಥ ಜಾಗದಲ್ಲಿದ್ವಿ. ಅಲ್ಲೊಂದು ಶಾಖೆ ಮಾಡಿ ಆ ಶಾಖೆಯಲ್ಲಿ ಆಟ ಆಡಿಕೊಂಡು ಹೊಸ ಹುಡುಗರು ಕರ್ಕೊಂಡ್ಬಂದು ಅವ್ರಿಗೆ ಚಾಕ್ಲೇಟ್ ಕೊಟ್ಟು ಏನೆಲ್ಲ ಸರ್ಕಸ್ ಮಾಡ್ತಿದ್ವಿ. ಸೊ ಅಲ್ಲಿ ಮಾಡಿದ್ದು. ನಾನು ವೈಚಾರಿಕವಾಗಿ ಸಂಘ ಜೊತೆಯಲ್ಲಿದ್ದು. ಅದು ವಿದ್ಯಾನಂದರ ಕಾರಣಕ್ಕೋಸ್ಕರ. ಆನಂತರ ಅವರ ಮೂಲಕ ಸಂಘದ ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ಕೊಳ್ತಾ ನನ್ನ ಅನುಭವದ ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಯಾರಾದರೂ BJPಯವನ ಅಂತ ಕೇಳಿದರೆ ಐ ಸೇ ಡೆಫಿನೆಟ್ಲಿ ನೋ, ನಾನು BJPಯವನಲ್ಲ. ಆದರೆ 100% ಸಂಘಿ. ನನ್ನನ್ನು ಸಂಘದವರು ಬಿಟ್ಕೊಡ್ಲಿಕ್ಕಾಗಲ್ಲ, ನಾನು ಸಂಘವನ್ನು ಬಿಟ್ಕೊಡಲ್ಲ. ಅಷ್ಟರ ಮಟ್ಟಿಗೆ ನಾನು ಸಂಘಿ ಅಂತ. RSSಗೂ BJPಗೂ ಲಿಂಕ್ ಇದೆಯೋ ಇಲ್ವೋ ಆ ಕಡೆ, ಆದರೆ ನೀವು BJPಯವರಲ್ಲ. ಆದರೆ ಕಾಂಗ್ರೆಸ್ನವರು ಸದಾ ಕಾಲ ನಿಮ್ಮನ್ನೇ ಯಾಕೆ ಚುಚ್ತಾರೆ? ನನಗೆ ಕೆಲವೊಂದು ಸಲ ಏನನ್ಸುತ್ತೆ ಅಂತಂದರೆ, ನಿಮ್ಮ ಸ್ಟ್ರೆಂತನ್ನು ಮಿತ್ರರು ಅರಿಯೋಕ್ಕಿಂತ ಶತ್ರುಗಳು ಚೆನ್ನಾಗಿ ಅರಿತಾರೆ ಅಂತ. ಹೀಗಾಗಿ ಅವ್ರು ಯಾವಾಗ ಟಾರ್ಗೆಟ್ ಮಾಡ್ತಾರೋ ಐ ಫೀಲ್ ಹ್ಯಾಪಿ. ನಿಮ್ಮ ಮಿತ್ರರಿಗೆ ನಿಮ್ಮ ಸ್ಟ್ರೆಂತ್ ಗೊತ್ತಾಗಲ್ಲ, ಬಿಕಾಸ್ ಯಾವಾಗಲೂ ಜೊತೆಯಲ್ಲೇ ಇರ್ತೀವಿ ನಾವು. ಅದೇನು ಸ್ಪೆಷಲ್ ಅಂತ ಅನ್ಸಲ್ಲ. ನೀವು ಯಾವಾಗಲೂ ನೋಡ್ತಿರ್ತೀರಿ, ನನ್ನ ಗೆಳೆಯರು ನನ್ನ ನೋಡ್ತಿರ್ತಾರೆ, ನಮ್ಮ ಯುವ ಬ್ರಿಗೇಡ್ನ ಹುಡುಗರು ನೋಡ್ತಿರ್ತಾರೆ. ನಿಜವಾದ ಸ್ಟ್ರೆಂತ್ ಗೊತ್ತಾಗಲ್ಲ, ಏನು ಮಾಡ್ಬೋದು ಅಂತ ನಮಗೂ ಅನೇಕ ಬಾರಿ ಅರ್ಥ ಆಗಲ್ಲ. ಬಟ್ ಎದುರಿಗಿರುವಂಥ ಶತ್ರುವಿಗೆ ಗೊತ್ತಾಗ್ತಿರ್ತಾರೆ, ಈಸ್ ಡೇಂಜರ್ ಮ್ಯಾನ್ ಅಂತ. ಅವ್ರು ಬೈದಾಗೆಲ್ಲ, ಅಟ್ಯಾಕ್ ಮಾಡುವಾಗಲೆಲ್ಲ ನಂಗೆ ಗೊತ್ತಾಗ್ತಿರುತ್ತೆ ಇವ್ರು ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ನನ್ನ ಅಂತ. ಐ ಫೀಲ್ ಪ್ರೌಡ್, ನಾನು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಈ ರಾಜ್ಯದಲ್ಲಿ ಲೋಕಸಭಾ ಎಲೆಕ್ಷನಲ್ಲಿ 25 ಸೀಟು ಬಂತು. ಯಾತಕ್ಕೆ ಬಂತು ಅಂತಂದರೆ ಈ ಮನುಷ್ಯ ಓಡಾಡಿದ ಅಂತ ನಾನು ಯಾವತ್ತೂ ಹೇಳ್ಕೊಳ್ಳಿಲ್ಲ. ನಾನು ಇವತ್ತು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಅದು ಮುಗ್ದಿದ್ದ ದಿನವೇ ನಾವು ಲೆಕ್ಕಾಚಾರ ಕೊಟ್ಟು ಕ್ಲೋಸ್ ಮಾಡುವಾಗ ಹೇಳಿದೆ, ಗೆಲುವಿಗೆ ನಾವು ಕಾರಣರಲ್ಲ, ಆದರೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಅಂತ. ಬಟ್ ಕಾಂಗ್ರೆಸ್ನವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಮನುಷ್ಯ ಭಾಳ ಡೇಂಜರ್, ಈ ಮನುಷ್ಯನ ಹೆಂಗಾದರೂ ತಡಿಬೇಕು ಅಂತ. ಅವ್ರು ಯಾವಾಗ ತಡಿಲಿಕ್ಕೆಲ್ಲ ಪ್ರಯತ್ನ ಪಡ್ತಿರ್ತಾರೋ ಆಗ ನನಗೆ ಶಬಾಷ್ ಅಂತ ಹೇಳ್ಕೊಳ್ಬೇಕು ಅನ್ಸುತ್ತೆ. ವೆರಿ ಗುಡ್. ಜೊತೆಯಲ್ಲಿದ್ದವ್ರು ಹೇಳಿದ್ರೆ ಮಜಾ ಬರಲ್ಲ. ಶತ್ರುಗಳು ತಡಿತಾ ಇದ್ದಾರೆ ಅಂತಂದರೆ, ಹರಿಯುವ ನೀರನ್ನು ತಡೆಯೋದು ಯಾಕೆ ಅಂದರೆ ಕರೆಂಟ್ ಪ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ಅವ್ರು ತಡೆದಾಗಲೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಈ ನೀರಿನ ಸ್ಪೀಡ್ ಏನಿದೆ ಅಂತ, ಅದನ್ನು ತಡಿತಾರೆ. ಬಟ್ ಅವ್ರು ಕರೆಂಟ್ ಪ್ರೊಡ್ಯೂಸ್ ಮಾಡಿ ಎಂಡಪ್ ಆಗ್ತಾರೆ ಅನ್ನೋದು ನಂಗೆ ಗೊತ್ತಿದೆ ಅಂತ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ತುಂಬ ಟ್ರೋಲ್ ಮಾಡ್ತಾರೆ ನಿಮ್ಮನ್ನು. ಅಂದರೆ ನಾನು ನೋಡಿದ ಹಾಗೆ ಯಾವುದೇ BJP ಪಾರ್ಟಿಯವ್ರನ್ನೂ ಅಷ್ಟು ಮಾಡಲ್ಲ, ಯಾವುದೋ ದೊಡ್ಡ ವಿವಾದದಲ್ಲಿ ಸಿಗಾಕೊಂಡವ್ರನ್ನೂ ಮಾಡಲ್ಲ. ಬಟ್ ನಿಮ್ಮ ವಿಚಾರ ಬಂದಾಗ ಅವರೇ ಕ್ರಿಯೇಟ್ ಮಾಡ್ತಾರೆ ವಿವಾದಗಳನ್ನು, ನಿಮ್ಮನ್ನು ಟ್ರೋಲ್ ಮಾಡ್ತಾರೆ, ಹಿಂಗೆ ಪುಂಗ್ಲಿ ಅಂತಾರೆ, ಮತ್ತೊಂದೇನೋ ಮಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ. ಸೊ ಆವಾಗ ನಿಮ್ಗೆ ಮಾನಸಿಕವಾಗಿ ಯಾವತ್ತೂ ಕುಸ್ತಿದ್ದಿಲ್ವ ನೀವು? ಏನಪ್ಪ ಯಾಕೆ ಬೇಕಿದ್ದು ನನಗೆ ಅಂತ?
ಒಂದು ನಾನು ನನ್ನ ಜೀವನದಲ್ಲಿ ದೇವರ ಇಂಟರ್ವೆನ್ಷನ್ನ ಯಾವಾಗಲೂ ಭಾಳ ಖುಷಿಯಿಂದ ಸ್ವೀಕಾರ ಮಾಡ್ತೀನಿ. ಅನೇಕರಿಗೆ ಏನಾಗುತ್ತೆ, ಅವ್ರನ್ನ ಟ್ರೋಲ್ ಮಾಡಿದರೆ, ಅವ್ರನ್ನ ಬೈದರೆ, ಅವ್ರನ್ನ ಸಮರ್ಥಿಸ್ಕೊಳ್ಳಿಕ್ಕೆ ಯಾರೂ ಇರಲ್ಲ. ಇದ್ದರೂ ಕೂಡ ಸಂಬಂಧವೇ ಇಲ್ದವ್ರು ಯಾರೋ ಬೇಕಿದ್ರೆ ಮಾಡ್ಬೋದು, ಬೇಡದಿದ್ರೆ ಬಿಡ್ಬೋದು ಅಂತ. ಬಟ್ ದೇವರ ದಯೆಯಿಂದ ನನಗೆ ನನ್ನ ಒಂದು ಟೀಮ್ ಹೇಗಿದೆ ಅಂತಂದರೆ ಅವ್ರಿಗೆ ಗೊತ್ತಿದೆ ನಾನು ಏನು ಅಂತ. ನಾನು ಜೊತೆಯಲ್ಲಿ ಇರ್ತೀನಿ ಯಾವಾಗಲೂ. ಈಗ ಚಕ್ರವರ್ತಿ ಸೂಲಿಬೆಲೆ ಕೋಟ್ಯಂತರ ರೂಪಾಯಿ ಮಾಡಿದ ಅಂತ ಆರೋಪ ಮಾಡ್ತಾರೆ. ಆರೋಪ ಮಾಡಿದಾಗ ಕೊನೆ ಪಕ್ಷ ನನ್ನ ಜೊತೆಲಿರೋರು ಬಿಟ್ಟು ಹೋಗ್ಬೇಕಲ್ಲ. ಯಾರೂ ಬಿಟ್ಟು ಹೋಗಲ್ಲ. ಕಳೆದ ಹೆಚ್ಚು ಕಡಿಮೆ 5 ವರ್ಷಗಳಿಂದ ಈ ಆರೋಪ ನಿರಂತರವಾಗಿ ಮಾಡ್ತಿದ್ದಾರೆ. ಚಕ್ರವರ್ತಿ ಕೋಟ್ಯಂತರ ರೂಪಾಯಿ ಮಾಡ್ದ, ಚಕ್ರವರ್ತಿ ಕಾರ್ ತಗೊಂಡ, ಚಕ್ರವರ್ತಿ ಅದು ಮಾಡಿದ. ಸರಿ, ಜೊತೆಲಿದ್ದವ್ರು ಬಿಟ್ಟು ಹೋಗ್ಬೇಕಲ್ಲ. ಚಕ್ರವರ್ತಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿಬಿಟ್ರು, ಬಿಟ್ಟು ಹೋಗಬೇಕು ಅಂತ. ನಾನು ಇವತ್ತಿಗೂ ಧೈರ್ಯವಾಗಿ ಇದ್ರ ಮುಂದೆ ಹೇಳಬಲ್ಲೆ, ಬಿಟ್ಟು ಹೋದವರು ಬೆರಳೆಣಿಕೆಯಷ್ಟು ಜನ. ಅದು ಕಾರಣ ನಾನಲ್ಲ, ಬೇರೆ ಬೇರೆ ರೀಸನ್ಗಳಿಗೆ ಬಿಟ್ಟು ಹೋದವರು ಅಂತಂದರೆ ಅರ್ಥ ಜೊತೆಯಲ್ಲಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನನ್ನ ಬದುಕು ಹೆಂಗಿದೆ ಅಂತ. ಅದಕ್ಕೆ ನಾನು ಓಪನ್ ಚಾಲೆಂಜ್ ಕೊಡೋದು, ಯಾರ್ಯಾರು ಹಿಂಗೆ ಆರೋಪ ಮಾಡ್ತಿರೋ, ನಿಮ್ಗೆ ನಿಜವಾಗ್ಲೂ ಅಂಥದ್ದೊಂದು ಮನಸ್ಸಿದ್ರೆ ಒಂದು ವಾರ ನನ್ನ ಜೊತೆ ಬಂದಿರಿ, ಯು ಸಿ ಹೌ ಐ ಲೀವ್ ಅಂತ. ನೀವು ಯಾವ ಥರದ ಬದುಕನ್ನು ನಾನು ಲೀಡ್ ಮಾಡ್ತಿದ್ದೀನಿ ನೋಡಿಬಿಡಿ, ನಿಮಗೆ ಅರ್ಥ ಆಗ್ಬಿಡುತ್ತೆ ಅಂತ. ಆ ಥರದ ಪರಿಸ್ಥಿತಿಲಿರುವಂಥವ್ರು. ಬಟ್ ಟ್ರಾಲ್ ಮಾಡುವಾಗಲೂ ಅವರಿಗೆ ಒಂದು ಗೊತ್ತಿರುತ್ತೆ, ಈ ಮನುಷ್ಯನ ಎಷ್ಟು ಟ್ರಾಲ್ ಮಾಡಿದರೂ ಕೂಡ ಒಂದು ವೀಕ್ ಮಾಡಬೇಕು ಅಂತಷ್ಟೇ. ಈ ಮನುಷ್ಯ ಇನ್ನು ಮಾತಾಡಬಾರ್ದು, ಎರಡನೇದು ಮಾತಾಡಿದ್ದನ್ನು ಜನ ಕೇಳಬಾರ್ದು ಅಂತ. ನನಗೆ ಒಂದು ಸ್ವಲ್ಪ ಆತಂಕ ಶುರುವಾಗಿದ್ದು ಯಾವಾಗ ಅಂತಂದರೆ ಕರೋನಾ ಟೈಮ್ನಲ್ಲಿ ಶುರು ಮಾಡಿದ್ರು ಇವರು ಇದನ್ನು. ಕರೋನಾದಲ್ಲಿ ಎಲ್ಲರೂ ಫ್ರೀ ಆಗಿದ್ದರು, ಒಂದು ಹಣೆಪಟ್ಟಿ ಕಟ್ಟಿ ಎಲ್ಲವನ್ನು ಟ್ರಾಲ್ ಮಾಡಬೇಕು, ಹಳೇದು ಹೇಳಿದ ಸುಳ್ಳು ಅಂತ ಹೇಳುವಂಥ ಪ್ರಯತ್ನ ಮಾಡಬೇಕು ಅಂತ. ದೆನ್ ಅವತ್ತು ನಂಗೆ ತುಂಬ ಆತ್ಮೀಯ ಮಿತ್ರ, ಐ ವಾಸ್ ಡೌನ್. ಜನ ಮುಂದೆ ಕೇಳ್ತಾರೋ ಇಲ್ವೋ, ಜನ ನನ್ನ ಮಾತನ್ನು ಕೇಳಲ್ವ, ಇವರೆಲ್ಲ ಹಿಂಗೆ ಪ್ರಾಪಗೇಟ್ ಮಾಡಿದರೆ ಏನಾಗುತ್ತೆ, ಏನು ಮಾಡೋದು ಇದಕ್ಕೆ ಅಂತ ಕೇಳ್ತಿದ್ರು. ಕರೆಕ್ಟಾಗಿ ಮೋದಿ ಈ ಬಾರ್ಡರಿಗೆ ಹೋಗಿ ಒಂದು ಭಾಷಣ ಮಾಡಿದ್ರು ಅವತ್ತು. ನಾನು ತುಂಬ ಡೌನ್ ಆಗಿದ್ದೆ. ನನ್ನ ಮಿತ್ರ ಒಬ್ಬ ಫೋನ್ ಮಾಡಿದ್ದ ಮಂಗಳೂರಿನಿಂದ. ನಾನು ಕೇಳಿದೆ, ಏನಿದು ಹಿಂಗೆ ಮಾಡಿದ್ರೆ ಏನಾಗುತ್ತೆ, ನಮ್ಮದು ಕಳೆದೋಗಿದೆ. ಏನಾಗಿಲ್ಲ ಕಣ, ಒಂದು ಟ್ರಯಲ್ ಮಾಡಿ ಇವತ್ತು ಮೋದಿ ಮಾಡಿದ ಭಾಷಣದ ಮೇಲೆ ಇವತ್ತೊಂದು ಲೈವ್ ಹೋಗು, ನೋಡೇ ಬರೋಣ. ನಿಂಗೆ ಗೊತ್ತಾಗುತ್ತಲ್ಲ, ಆರ್ಪಾರ್ ಗೊತ್ತಾಗುತ್ತೆ ಜನ ನಿನ್ನ ಮಾತು ಕೇಳ್ತಾರೋ ಇಲ್ವೋ, ಅಥವಾ ಅವ್ರು ಹೇಳಿದ್ದು ವ್ಯಾಪಕ ಆಗಿದೆಯೋ ಇಲ್ವೋ ಅಂತ. ನನಗನ್ನಿಸೋದು ನೋಡೇ ಬಿಡಬೇಕು ಅಂತ. ಅವ್ನು ಹೇಳಿದಾಗ 12:30 1 ಗಂಟೆ ನಾನು ಮೋದಿ ಭಾಷಣವನ್ನು ಅನಲೈಸ್ ಮಾಡಲಿಕ್ಕೆ ಶುರು ಮಾಡಿದೆ. ನಾನು 2 ಗಂಟೆಗೆ ಅನೌನ್ಸ್ ಮಾಡಿದೆ, ಇವತ್ತು ಸಂಜೆ 5 ಗಂಟೆಗೆ ಐ ಆಮ್ ಗೋಯಿಂಗ್ ಆನ್ ಲೈವ್ ಮೋದಿಯ ಭಾಷಣದ ಮೇಲೆ ಅಂತ. ನಂಗೊಂದು ಆತಂಕ ಇತ್ತು, ಹೆಂಗೆ ರಿಸೀವ್ ಮಾಡ್ತಾರೆ. ಈಗ ನಿಮ್ಮನ್ನು ಕಂಡ್ರೆ ಆಗಲ್ಲ ಅಂತಂದರೆ ಜನ ನೋಡಬಾರ್ದು, ಅದನ್ನು ಜನ ಅದನ್ನು ಅಪ್ರಿಸಿಯೇಟ್ ಮಾಡಬಾರ್ದು, ಜನ ಅದರಲ್ಲಿರುವಂಥ ಒಳ್ಳೆ ಪಾಯಿಂಟ್ಗಳನ್ನು ಮಾತಾಡಬಾರ್ದು. ಓಕೆ, ಒಂದು ಆರ್ಪಾರ್ ನೋಡೋಣ ಆ್ಯಂಡ್ ನಾನು ಸೈಲೆಂಟ್ ಆಗಿಬಿಡ್ತೀನಿ ಅಂತ. ಅವತ್ತು ಲೈವ್ ಹೋದಾಗ ಫೇಸ್ಬುಕ್ ಲೈವ್ 4,500 ಜನ ಇದ್ರು. ಅದರಲ್ಲಿ 4,500 ಜನ ಕರ್ನಾಟಕದ ಒಬ್ಬ ಮಿನಿಸ್ಟ್ರಿಗೆ ಬರಲ್ಲ. ಹೌದೌದು, CM ಮಾತಾಡಿದ್ರೆ 4,500 ಬರೋದು ಕಷ್ಟ. ಆದರೆ ನಾನು ಮಾತಾಡ್ತಿರುವಾಗ ಜನ ಕೇಳ್ತಿದ್ರಲ್ಲ, ಅವ್ನು ತಕ್ಷಣ ಫೋನ್ ಮಾಡ್ದ, ನೋಡಿದ್ಯಾ ಜನ ಹೆಂಗೆ ಕಾಯ್ತಾ ಇದ್ದಾರೆ, ಜನರ ರಿಯಾಕ್ಷನ್ ಏನಿದೆ, ಜನ ನಿನ್ನನ್ನು ನೋಡ್ತಿರುವಂಥ ರೀತಿ ಬೇರೆ. ಈ ಟ್ರಾಲ್ಗಳು ಯಾರು ಅಂತಲೂ ಚೆನ್ನಾಗಿ ಗೊತ್ತು. ಇದು ಆರ್ಗನೈಸ್ಡ್ ಟ್ರಾಲ್ ಆಗಿರೋದ್ರಿಂದ ತಲೆನೇ ಕೆಡಿಸ್ಕೋಬೇಡ, ನೀನು ಮಾಡಬೇಕಾಗಿರೋ ಕೆಲಸ ಪರ್ಫೆಕ್ಟ್ ಆಗಿದೆ. ನನಗೆ ಎಷ್ಟು ವಿಶ್ವಾಸ ಬಂದ್ಬಿಡ್ತಾವತ್ತು ಅಂತಂದರೆ ಅವತ್ತೇ ಬಿದ್ದೋಯ್ತು. ಮತ್ತು ಆಮೇಲೆ ನನಗೆ ಅನ್ನಿಸ್ತು, ಇವ್ರು ಮಾಡಿದಷ್ಟು ಹೆಚ್ಚಾಗುತ್ತೆ ಇದು ಅಂತ. ನಾನು ಆ ಟೈಮ್ನಲ್ಲಿ ವಿವೇಕಾನಂದರ ಲೈಫನ್ನು ಸೀರೀಸ್ ಆಗಿ ತೆಗೆದುಕೊಂಡೆ. ಇವರು ಟ್ರಾಲ್ ಮಾಡ್ತಾ ಇರೋ ಹೊತ್ತಲ್ಲಿ ಐ ವಾಂಟೆಡ್ ಟು ಸಿ, ಒಂದು ನನ್ನ ಅಂತಃಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು, ಇನ್ನು ಜನರಿಗೆ ನನ್ನ ಅಂತಃಶಕ್ತಿ ಜಾಸ್ತಿ ಆಗೋದನ್ನು ಮೆಸೇಜ್ ಮೂಲಕ ಕೊಡಬೇಕು ಅಂತ ವಿವೇಕಾನಂದರ ಲೈಫನ್ನು ಆರಿಸ್ಕೊಂಡೆ. ಸತ್ಯ ಹೇಳ್ತೀನಿ ಕೀರ್ತಿ, ಗೊತ್ತಿಲ್ಲ ನನಗೆ ಅದು ಯಾವ ಸ್ಪಿರಿಟ್ ಒಳಗಿತ್ತು, ಅದು ಸ್ವಾಮೀಜಿ ಬಗ್ಗೆ ಹೇಳುವಾಗಲೆಲ್ಲ ಹಂಗೆ ಅನ್ಸುತ್ತೆ. ಆದರೆ ಇವತ್ತು ಅನೇಕ ಸಾಧುಗಳು ನನಗೆ ಹೇಳ್ತಾರೆ, ಬಿರುಗಾಳಿ ಸಂತ ನೋಡ್ತಿದ್ದೀವಿ ನಾವು, ಈಗ ವಾಪಸ್ ನಾವು ಹಾಕಿದಾಗ ಮತ್ತೆ ನೋಡ್ತಿದ್ದೀವಿ ಅಂತ. ಒಂದು ಮದುವೆಗೆ ಹೋಗಿದ್ದೀನಿ, 2 ಡಾಕ್ಟರ್ಸು, ಗಂಡ ಹೆಂಡತಿ ಇಬ್ಬರು ಡಾಕ್ಟರು. ಹೆಂಡತಿ ಬಂದು ನನಗೆ ಹೇಳ್ತಾಳೆ, ಚಕ್ರವರ್ತಿ ನಮ್ಮ ಯಜಮಾನ್ರೆ ಯಾವತ್ತೂ ಫೇಸ್ಬುಕ್ ನೋಡಲ್ಲ ಕಣ, ಬಿರುಗಾಳಿ ಸಂತ ಮಾತ್ರ ಒಂದು ದಿನ ಬಿಡಲ್ಲ, ನಾನು ಕರಿತೀನಿ ಅಂತ ಕರೆಸಿ ಅವ್ರು ನಂಗೆ ಬಂದ ತಕ್ಷಣ ಕೈ ಮುಗಿದು, ಅದು ಏನು ಸೀರೀಸು ಸರ್, ಒಂದು ದಿನ ಮಿಸ್ ಆಯಿತು ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ನನಗೆ ಅನ್ನಿಸ್ತು ಆಗ, ವಾಹ್, ನೀವು ಎಷ್ಟು ಚಾಲೆಂಜ್ ಮಾಡ್ತೀರೋ ನಾನು ಅಷ್ಟು ಅದನ್ನು ಸ್ವೀಕಾರ ಮಾಡ್ತೀನಿ. ಆ್ಯಂಡ್ ಐ ಸ್ಟಾರ್ಟೆಡ್ ಲವಿಂಗ್ ಇಟ್. ನೀವು ಚಾಲೆಂಜ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ. ಆದರೆ ಯಾವತ್ತೂ ನೇರವಾಗಿ ಆನ್ಸರ್ ಮಾಡಲ್ಲ. ನನ್ನ ಆನ್ಸರ್ ಮಾಡೋ ಸ್ಟೈಲ್ ಬೇರೆ ಇದೆ. ಇದುವರೆಗೂ ನಾನು ಯಾರಿಗೂ ಕೂಡ ನೇರವಾಗಿ ಆನ್ಸರ್ ಮಾಡಲಿಲ್ಲ. ತುಂಬ ಜನ ಅಂದ್ಕೊಳ್ತಾರೆ, ಒಂದ್ಸಲ ನಂಗೆ ಆನ್ಸರ್ ಮಾಡಿಬಿಡ್ಲಿ, ಒಂದ್ಸಲ ನಂಗೆ ಏನಾದರೂ ಮಾತಾಡಲಿ ಅವನು ಅಂತ. ಬಟ್ ಐ ನೆವರ್ ಆನ್ಸರ್. ನಂಗೆ ಕೆಲವರು ಫೋನ್ ಮಾಡಿ ಮಾತಾಡಿ ರೆಕಾರ್ಡ್ ಮಾಡ್ಕೋಬೇಕು ಅಂತೆಲ್ಲ ಪ್ರಯತ್ನ ಪಡ್ತಾರೆ. ನೀವು ಏನೇ ಮಾಡಿದರೂ ಕೂಡ ಅದ್ರಲ್ಲಿ ಏನೂ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ನನಗೆ ಪ್ರತಿ ಚಾಲೆಂಜನ್ನು ಕೂಡ ನಾನು ಸ್ವೀಕಾರ ಮಾಡ್ತೀನಿ. ನನಗೆ ಒಂದು ವಾರಗಳ ಕಾಲ ಇವರೇನು ಚಾಲೆಂಜ್ ಹಾಕಲಿಲ್ಲ ಅಂತಂದರೆ ನಂಗೆ ಡೌಟ್ ಆಗುತ್ತೆ, ಏನಾದರೂ ಕೆಲಸ ಮಾಡ್ತಾ ಇಲ್ವಾ, ನಾನು ಸೈಲೆಂಟ್ ಆಗಿಬಿಟ್ಟಿದ್ದೀನ ಅಂತ. ಸೊ ನನಗೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದಕ್ಕೆ ಬೆಂಚ್ ಮಾರ್ಕು, ಲಿಟ್ಮಸ್ ಟೆಸ್ಟು, ಅದು ನನ್ನ ವಿರೋಧಿಗಳು ಅಂತ. ಐ ಲವ್ ದೆಮ್. ಇತ್ತೀಚೆಗೆ BJP ಮೇಲೆ ಕೋಪ ಬಂದಿದೆಯಾ? ಕೋಪ ಇದು ಹೇಗಿದೆ ಅಂತಂದರೆ, BJP ಅನ್ನೋದು ಸಂಘದ ಒಂದು ಭಾಗ ಅನ್ನೋದಾದರೆ ನಾನು ಕೂಡ ಸಂಘದ ಒಂದು ಭಾಗವೇ. ಬೇರೆ ಬೇರೆ ಭಾಗಗಳು, ಒಂದು ದೊಡ್ಡ ಹಡಗು ಸಂಘ ಅಂತಾದರೆ BJP ನಾನು ಎಲ್ಲರೂ ಒಂದೇ ಹಡಗಿನಲ್ಲಿ ಹೋಗ್ತಿರೋದು.
ಕೋಪಿಸ್ಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ. ತಿದ್ದಬೇಕಾಗಿರೋದಷ್ಟೇ ಕೆಲಸ. ನನ್ನ ಹಡಗಿನ ಪಕ್ಕದ ರೂಮ್ ಗಲೀಜಾಗಿದ್ದರೆ, ನನ್ನ ರೂಮ್ ಕ್ಲೀನಾಗಿ ಇಟ್ಕೊಂಡಿದ್ದೀನಿ, ಪಕ್ಕದ ರೂಮ್ ಗಲೀಜಾಗಿದ್ದರೆ ಒಂದೇ ನಾನೇ ಹೋಗಿ ಕ್ಲೀನ್ ಮಾಡಬೇಕು. ಅಕಸ್ಮಾತ್ ನನಗೆ ಹೋಗ್ಲಿಕ್ಕೆ ಆಗಲ್ಲಪ್ಪ, ನನ್ನ ಕೆಲಸ ಭಾಳ ಇದೆ ಅಂದರೆ ನೀನು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಬಡಿತೀನಿ ನೋಡು ಅಂತ ಹೇಳಬೇಕು. ನಮ್ಮವರೇ ಎಲ್ಲರೂ ನಾವೇ ಮಾಡಬೇಕಾಗಿರೋದು. ಸೊ ನನಗೆ ಅದು ಆಕ್ರೋಶ ಅನ್ನೋಕ್ಕಿಂತ ಹೆಚ್ಚು ಅದು ಕೊಳಕಾಗಿದೆಯಲ್ಲ ಅನ್ನುವಂಥ ಭ್ರಮ ನಿರಸನ ಇತ್ತಲ್ಲ, ಆ ಭ್ರಮ ನಿರಸನವನ್ನು ಡೆಫಿನೆಟ್ಲಿ ನಾನು ಹೊರಗೆ ಹಾಕ್ಕೊಂಡೆ. ಆ್ಯಂಡ್ ಐ ಆಮ್ ಪ್ರೌಡ್. ಅದನ್ನು ಅವರು ಚೆನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿಕೊಂಡು ನಮ್ಮವರೇ ಒಬ್ಬರು ನಮ್ಮನ್ನು ಬೈತಿದ್ದಾರೆ ಅಂತಂದರೆ ಅದ್ರಲ್ಲಿ ರೀಸನ್ ಇದೆ ಅಂತ ಅವ್ರಿಗೆ ಅರ್ಥ ಆಗಿದೆ. ತಿದ್ಕೋಬೋದು ಅಂತ ಅನ್ಕೋತೀನಿ ನಾನು. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇದೆಯಾ? ಖಂಡಿತವಾಗಿಯೂ ಇಲ್ಲ. ರಾಜಕೀಯ ನನ್ನ ಕಪ್ ಆಫ್ ಕಾಫಿ ಅಲ್ಲ ಅಂತ ಗೊತ್ತಿದೆ ನನಗೆ. ಆಗಲ್ಲ. ನಾನು ತುಂಬ ಕಡೆ ಇದನ್ನು ಹೇಳಿದ್ದೀನಿ. ರಾಜಕೀಯದ ಯಾಕೆ ಅಂತಂದರೆ ನನಗೆ ಒಂದು ಹಣದ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ ಕೀರ್ತಿ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಇದನ್ನು ಒಪ್ಕೊಳ್ತಿರೋ ಬಿಡ್ತಿರೋ, ಆದರೆ ನನಗೆ ಹಣದ ಮ್ಯಾನೇಜ್ಮೆಂಟ್ ಬರಲ್ಲ. ದುಡ್ಡನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ನನ್ನ ಕೈಲೇನಾದರೂ ದುಡ್ಡು ಬಂದರೆ ಅದನ್ನು ಎಲ್ಲಿ ಇಡಬೇಕು. ನಂದು ಕೆಲವೊಂದು ಸಲ ಭಾಷಣಕ್ಕೆ ಹೋದಾಗ ಕವರ್ ಕೊಟ್ಟಿರ್ತಾರೆ, ಆ ಕವರ್ ತಂದು ಯಾವುದೋ ಡ್ರಾಯರ್ಲ್ಲಿ ಹಾಕಿರ್ತೀನಿ. 2 ವರ್ಷದ ನಂತರ ಸಿಕ್ಕಿದೆ ನಮಗೆ. ನಾವು ಅದನ್ನು ಗಮನಿಸಿಯೂ ಇಲ್ಲದೆ ಇರೋ ರೀತಿಯಲ್ಲಿ ಇರುತ್ತೆ. ನಮ್ಮ ಹುಡುಗರು ನಡ್ತಾ ಇರ್ತಾರೆ, ಏನಣ್ಣ ಇದು ಅಂತ. ಬಟ್ ದೇವರ ದಯೆಯಿಂದ ನನ್ನ ಜೊತೆ ಇರೋರು ಹೆಂಗಿದ್ದಾರೆ ಅಂತಂದರೆ ಒಂದು ದಿನ 1 ರೂಪಾಯಿ ತೆಗೆದವರಲ್ಲ. ಸೊ ನನಗೆ ಈ ಥರದ ವಾತಾವರಣದಲ್ಲಿ ಬದುಕಿದ್ದು ಬಂತು. ನೀವು ಏಕಾಏಕಿ ರಾಜಕೀಯಕ್ಕೆ ಬಾ ಅಂದರೆ ಎವ್ರಿ ಡೇ ಇದನ್ನೇ ಮಾಡಬೇಕಲ್ಲ. ಅಫ್ಕೋರ್ಸ್ ರಾಜಕೀಯ ಅಂದರೆ ದುಡ್ಡಿನ ಮ್ಯಾನೇಜ್ಮೆಂಟೇ ಅಲ್ಲ ಅನ್ನೋದಾದರೆ ಮೊದಲನೇ ಹಂತದಲ್ಲೇ ಐ ಫೇಲ್ ಅಂತ ನಂಗೆ ಗೊತ್ತಿದೆ. ಅಂದರೆ ಇದಕ್ಕೊಂದು ದೊಡ್ಡ ಶಕ್ತಿ ಬೇಕಾಗುತ್ತೆ. ನನಗೆ ಅಲ್ಲಿ ಹೋಗಿ ಮಾಡಬೇಕು ಅಂತಂದರೆ ನನ್ನ ಜೊತೆ ಇರಬೇಕಾಗಿರುವಂಥ ಟೀಮ್ ಆ ಥರ ಗಟ್ಟಿಯಾಗಿರಬೇಕಾಗುತ್ತೆ. ಇನ್ನು ಸೆಕೆಂಡು, ನನ್ನ ಜಾತಿ ಯಾರಿಗೂ ಗೊತ್ತಿಲ್ಲ, ಈಗಲೂ ಒದ್ದಾಡ್ತಿದ್ದಾರೆ. ನನ್ನ ಜಾತಿ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಒದ್ದಾಡ್ತಿದ್ದಾರೆ. ಐ ಆಮ್ ಪ್ರೌಡ್. ಭಾಳ ಜನ ನನ್ನ ಬ್ರಾಹ್ಮಣ ಅಂದ್ಕೊಳ್ತಾರೆ, ನಾನು ಅಲ್ಲ ಅಂತೇನು ಹೇಳಲ್ಲ. ನೀವು ಬ್ರಾಹ್ಮಣ ಹೌದಾ ಅಂತ ಕೇಳಿದ್ರೆ ನಾನು ಅಲ್ಲ ಅಂತ ಹೇಳಲ್ಲ. ಬ್ರಾಹ್ಮಣರಿಗೂ ಗೊತ್ತಿಲ್ಲ, ಹೌದು ಬ್ರಾಹ್ಮಣರು ಹೌದು ಅಲ್ವಾ, ಬೇಕಾದ್ರೆ ನಾನು ಯಾವತ್ತೂ ಅಲ್ಲ ಅಂತಲೂ ಹೇಳಿಲ್ಲ, ಹೌದು ಅಂತಲೂ ಹೇಳಿಲ್ಲ. ನೀವು ಬೇರೆ ಜಾತಿಗೆ ಒಂದೊಂದೇ ಜಾತಿ ಕೇಳ್ತಾರೆ, ಈ ಜಾತಿಗೆ ಸೇರಿದವರ, ಆ ಜಾತಿಗೆ ಸೇರಿದವರ. ನಾನು ಯಾವ ಜಾತಿನೂ ಅಲ್ಲ ಅಂತ ಹೇಳಲ್ಲ. ನನಗೊಂದ್ಸಲ ಒಂದು ಕಾರ್ಯಕ್ರಮದಲ್ಲಿ, ಹಂಪಿಯಲ್ಲಿ ನಡೆದ ಕಾರ್ಯಕ್ರಮ, ಗುಡ್ಡದ ಮೇಲೆ ಮಾದಿಗರ ಸಮಾವೇಶ ನಡೆದಿತ್ತು. ಮತಂಗ ಮುನಿಗಳ ಉತ್ಸವ ಅದು. ಆ ಉತ್ಸವ ಮುಗಿಸ್ಕೊಂಡು ಬರುವಾಗ ನನಗೆ ಗೊತ್ತಿಲ್ಲದೆ ಹೇಳ್ತಿದ್ದೆ, ನಮ್ಮ ಪ್ರಾಬ್ಲಮ್ ಇರೋದು ನಮ್ಮ ಸಮಾಜದ್ದೇ ಪ್ರಾಬ್ಲಮ್ಮು. ನಾವೆಲ್ಲರೂ ಮುಂದಕ್ಕೆ ಬರಬೇಕು ಅಂತೆಲ್ಲ ನಾನು ಏನು ಮಾತಾಡ್ತಿದ್ನೋ ಅಲ್ಲೊಬ್ಬ ಬಂದ ಆನಂತರ ನಮ್ಮ ಸಮಾಜದಲ್ಲಿ ನಿಮ್ಮಂಥವ್ರೊಬ್ರು ಇದ್ದಾರೆ ಅಂತ ಭಾಳ ಖುಷಿ ಆಯಿತು. ಐ ವಾಸ್ ಹ್ಯಾಪಿ ಟು ದ ಕೋರ್. ಅವತ್ತು ಸಂಘದ ಪ್ರಚಾರಕರೊಬ್ಬರು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನಗ್ತಾ ಇದ್ರು. ನಾನು ಕೇಳಿದೆ, ಯಾಕೆ ನಗ್ತಾ ಇದ್ದೀರಿ ಅಂತ. ಅವರು ನಿಮ್ಮನ್ನು ಅವ್ರ ಸಮಾಜದವರು ಅಂತ ತಿಳ್ಕೊಂಡ್ರೆ ನಂಗೆ ಖುಷಿ ಆಯ್ತು. ನಾನು ಹೇಳಿದೆ, ನನಗೂ ಖುಷಿ ಆಯಿತು. ಎಕ್ಸಾಕ್ಟ್ಲಿ. ನಾನು ಯಾವತ್ತೂ ಆ ಸಮಾಜದವನು ಅಲ್ಲ. ಅವ್ರೇನಾದರೂ ನಂಗೆ ಬಂದು ನಮ್ಮ ಸಮಾಜದವನು ಅಂತ ಕೇಳಿದ್ರೆ ಐ ಆಮ್ ಅಬ್ಸಲ್ಯೂಟ್ಲಿ ನಿಮ್ಮ ಸಮಾಜಕ್ಕೆ ಸೇರಿದವನು. ನಾನು ಯಾವ ಸಮಾಜಕ್ಕೆ ಸೇರಿದವನು ಅಲ್ಲ ಹೇಳಿ ಅಂತ. ಹೀಗಾಗಿ ನನಗೆ ನೀವು ಮೊದಲನೇ ದಿನ ಇಲ್ಲಿಗೆ ಹೋದ ತಕ್ಷಣ ನನ್ನ ಜಾತಿಯವರು ಅಂತ ಅನ್ಸ್ಕೊಂಡವ್ರು ಮುಂದಕ್ಕೆ ಬರ್ತಾರೆ, ನೀವು ನಮ್ಮವರು, ಇವ್ರು ನಮ್ಮವರು ಅಂತ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಹೆಂಗೆ ಆಗ್ಬಿಡುತ್ತೆ ಅಂತಂದರೆ ಡೇ 1 ನಾನು ಇದನ್ನು ಕಳ್ಕೊಂಡ್ಬಿಡ್ಬೇಕು ಅಂತ. ನಂಗೆ ಅದು ಇಷ್ಟನೇ ಇಲ್ಲ. ಕಷ್ಟಪಟ್ಟು ಗಳಿಸಿದ್ದೀನಿ ನಾನು, ಇದನ್ನು ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ನಾನು ಟ್ರಾಲ್ ಮಾಡೋರು ಇವತ್ತಿಗೂ ಚಕ್ರವರ್ತಿನ ಸೇಟು ಅಂತಾರೆ, ಅವ್ನು ಗುಜರಾತ್ನವನು ಅಂತ ಹೇಳ್ತಾರೆ. ಅವರು ಸೇಟು ಅನ್ನುವಾಗ ನಂಗೆ ಖುಷಿ ಆಯ್ತು. ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ, ನಂಗೆ ಖುಷಿ ಆಯಿತು. ಯಾಕೆ ಅಂತಂದರೆ ನೀವು ಒದ್ದಾಡ್ತಿದ್ದೀರಲ್ಲಪ್ಪ. ನನಗಿವತ್ತು 43ನೇ ವಯಸ್ಸಿನಲ್ಲಿ ನನ್ನ ಜಾತಿ ಕೇಳ್ಕೊಳ್ಳಿಕ್ಕೆ ತಿಳ್ಕೊಳ್ಳಿಕ್ಕೆ ನೀವು ಒದ್ದಾಡ್ತಿದ್ದೀರ, ನನ್ನಟ್ಟು ಖುಷಿ ಪಡೋನು ಯಾರಿದ್ದಾನೆ ಅಂತ. ಐ ಎಂಜಾಯ್ ದಟ್. ಸೊ ಅದನ್ನು ನಾನು ಕಳ್ಕೊಳ್ಬೇಕು ಅಂತ. ಇನ್ನು ಎಲ್ಲಕ್ಕಿಂತ ಪ್ರಮುಖವಾದ್ದೇನು ಅಂತಂದರೆ, ನಾನು ಈ ಭಾಷಣಗಳನ್ನು ಶುರು ಮಾಡಿದಾಗ, ಜಾಗೋ ಭಾರತ್ ಮಾಡುವಾಗ ದೊಡ್ಡ ಸಂಖ್ಯೆಯ ಜನ ಬರ್ತಿದ್ರು. ಆ ಜನ ನಿಂತ್ಕೊಂಡು ಮಾತಾಡುವಾಗ, ಕೇಳುವಾಗ ನಾನು ಅವ್ರಿಗೆ ಒಂದು ಮಾತನ್ನು ಪ್ರಾಮಿಸ್ ಮಾಡ್ತಿದ್ದೆ. ನಂಗೆ ಗೊತ್ತು, ಭಾಷಣ ಮಾಡೋರೆಲ್ಲ ದ ಎಂಡ್ ಅಪ್ ಇನ್ ಪಾಲಿಟಿಕ್ಸ್. ನಾನೇನೋ ಮಾತಾಡ್ತೀನಿ ಅಥವಾ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಏನಾದರೂ ಹೇಳ್ತಿದ್ದೀನಿ ಅಂತಂದರೆ ಖಂಡಿತವಾಗಿಯೂ ಪೊಲಿಟಿಕ್ಸಿಗೋಸ್ಕರ ಅಲ್ಲ, ಸತ್ಯವನ್ನು ನಿಮ್ಮ ಮುಂದೆ ಇಡಬೇಕು ಅಂತಷ್ಟೇ ಹೇಳ್ತಿರೋದು. ಆ್ಯಂಡ್ ಐ ಪ್ರಾಮಿಸ್ ಯು, ನಾನು ಪೊಲಿಟಿಕ್ಸಿಗೆ ಹೋಗಲ್ಲ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ಪ್ರಾಬಬ್ಲಿ 10 years ಬ್ಯಾಕ್ ನಾನು ಪ್ರಾಮಿಸ್ ಮಾಡಿದ್ದೀನಿ. ನಾನು ಅಕಸ್ಮಾತ್ ಇವತ್ತೇನಾದರೂ ಪೊಲಿಟಿಕ್ಸಿಗೆ ಬಂದರೆ ಆ ಪ್ರಾಮಿಸನ್ನು ಬ್ರೇಕ್ ಮಾಡಿ ಬರಬೇಕಲ್ಲ. ಮೊದಲನೇ ದಿನವೇ ಒಂದು ಮಹಾ ಸುಳ್ಳಿನಿಂದ ಪ್ರಾಮಿಸ್ ಬ್ರೇಕ್ ಮಾಡೋದ್ರಿಂದ ಶುರುವಾಗುತ್ತೆ. ಇನ್ನು ನನ್ನ ಬದುಕು ಹೆಂಗಿರ್ಬೋದು ಅಂತ. ಸೊ ನನಗೆ ಎಲೆಕ್ಟೋರಲ್ ಪೊಲಿಟಿಕ್ಸಲ್ಲಿ ಆ ದೃಷ್ಟಿಯಿಂದ ಯಾವ ಇಂಟ್ರೆಸ್ಟು ಇಲ್ಲ. ಆದರೆ ಪಾಲಿಸಿ ಮೇಕಿಂಗಲ್ಲಿ ಖಂಡಿತವಾಗಿಯೂ ನನ್ನ ಮನಸ್ಸಿದೆ. ಇತ್ತೀಚೆಗೆ ಯೂತ್ ಪಾಲಿಸಿ ಆಗಬೇಕಾದಾಗ ಐ ವಾಸ್ ವಿತ್ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಸರ್. ಕರ್ನಾಟಕದ ಯೂತ್ ಪಾಲಿಸಿ ಮಾಡಬೇಕು ಅಂತಂದಾಗ ನನ್ನ ಭಾಳ ಆಸಕ್ತಿಯ ಕ್ಷೇತ್ರ. ಬಿಕಾಸ್ ನನಗೆ ಗ್ರೌಂಡ್ ಲೆವೆಲ್ ಗೊತ್ತಿರೋದ್ರಿಂದ ಈ ಪಾಲಿಸಿಗಳಲ್ಲಿ ಗ್ರೌಂಡ್ ಲೆವೆಲ್ ಜನರ ಆಕ್ರೋಶ ಅಥವಾ ಅವರ ನೋವು, ಅವರ ತೊಂದರೆಗಳು ಅಲ್ಲಿ ಪ್ರತಿಫಲನಗೊಳ್ಳಬೇಕು ಅಂತಂದರೆ ಅಲ್ಲಿರಬೇಕು ಅಂತ ನಾನು ಯಾವತ್ತೂ ಅದನ್ನು ಆಲೋಚನೆ ಮಾಡ್ತೀನಿ. ಬಟ್ ನೆವರ್ ದೀಸ್ ಪಾಲಿಟಿಕ್ಸ್. ಬಟ್ ಕರೆದಿದ್ದಾರೆ, ಟಿಕೆಟ್ ಕೊಡ್ತೀವಿ ಬನ್ನಿ. ಡೆಫಿನೆಟ್ಲಿ ಕೀರ್ತಿ, ನನಗೆ ಬಹುಶಃ ನಾನು ಯಾವಾಗ ಅಂತ ಹೇಳ್ಬೋದಂದ್ರೆ 2 ಸಲವೂ ಆಗಿದೆ. ಮೊದಲನೇ ಬಾರಿಗೆ 2014 ಎಲೆಕ್ಷನಲ್ಲಿ ದೇ ವಾಂಟೆಡ್ ಮೀ ಟು ಕಂಟೆಸ್ಟ್ ಫ್ರಮ್ ಉತ್ತರ ಕನ್ನಡದಲ್ಲಿ ಎಲೆಕ್ಷನ್ ತಗೋಬೇಕು ಅಂತ ಅವತ್ತಿನ BJPಯ ರಾಜ್ಯಾಧ್ಯಕ್ಷರು ಹೇಳಿದರು, ಸಂಘದ ಪ್ರಮುಖರೊಬ್ಬರು ಹೇಳಿದರು. ಒಬ್ಬ ನಾನು ತುಂಬ ಗೌರವಿಸುವಂಥ ಸಂತರೊಬ್ಬರು ಉಡುಪಿಯಿಂದ ಬನ್ನಿ ಅಂತ 2 ಸಲ ಕರೆದ್ರು. 2 ಸಲ. ಒಂದು ಸಲ ಅಂತೂ ಅವ್ರು ನಂಗೆ ಫೋನ್ ಮಾಡಿ, ಅವರೇ ಕಾಲ್ ಮಾಡಿದರು.
ಫೋನ್ ಮಾಡಿ ಹೇಳಿದ್ರು ನಾನು ನಮೋ ಬ್ರಿಗೇಡಲ್ಲಿ ಬ್ಯುಸಿ ಆಗ ಫೋನ್ ಮಾಡಿ ಹೇಳಿದರು ಉಡುಪಿಗೆ ನೀವು ಬರಬೇಕು, ನೀವೇ ಬರಬೇಕು ಅಂತ. ಮತ್ತು ನನ್ನ ಎದುರುಗಡೆ ಎಲ್ಲ ಕಾರ್ಯಕರ್ತರು ಕೂತಿದ್ದಾರೆ, ನೀವು ಒಂದು ಮಾತು ಹೇಳಿ ಹ್ಞೂ ಅಂತಂದರೆ ನಾನು ಈಗಲೇ ಮಾತನಾಡ್ತೀನಿ ದೊಡ್ಡವರಿಗೆ, ಮೇಲ್ನವ್ರಿಗೆ ಅಂತ. ಮತ್ತು ಅವ್ರ ಮೇಲ್ನವ್ರ ಕಾಂಟ್ಯಾಕ್ಟ್ ಹೆಂಗಿತ್ತು ಅಂತ ಚೆನ್ನಾಗಿ ಗೊತ್ತಿತ್ತು. ಹ್ಞೂ ಅಂದಿದ್ದರೆ ನಾನು ಉಡುಪಿ MP ಆಗಿಬಿಡ್ಬೋದಿತ್ತು, ಅಥವಾ ರಾಜ್ಯಾಧ್ಯಕ್ಷರಿಗೆ ಹ್ಞೂ ಅಂದಿದ್ರೆ ಉತ್ತರ ಕನ್ನಡದ MP ಆಗಿಬಿಡ್ಬೋದಿತ್ತು. ಆ ಸ್ವಾಮೀಜಿಗೆ ನಾನು ಹೇಳಿದೆ, ನಿಮ್ಮ ಮಠದ ಕೈಂಕರ್ಯ ಮಾಡುವಂಥ ಅವಕಾಶ ಕರೀರಿ, ಬೇಕಿದ್ರೆ ಬರ್ತೀನಿ, ಇದು ಮಾತ್ರ ದಯವಿಟ್ಟು ಹೇಳಬೇಡಿ ಅಂತ. ಆ್ಯಂಡ್ ದೆನ್ ನಾನು ಅವರು ಫೋನ್ ಬಂದಾಗಲೆಲ್ಲ ಹ್ಯಾಡ್ ಅ ವೆರಿ ಗುಡ್ ಫ್ರೆಂಡ್, ಅವ್ರಿಗೆ ಫೋನ್ ಮಾಡ್ತಿದ್ದೆ, ಇವ್ರು ಕಾಲ್ ಮಾಡಿದ್ರು ಅಂತ. ಮೊದಲನೇ ಬಾರಿಗೆ ರಾಜ್ಯಾಧ್ಯಕ್ಷರು ಕಾಲ್ ಮಾಡಿದ್ರು ಅಂದಾಗ ಅವ್ನು ಬೇಡ ಕಣೋ ಒಪ್ಕೋಬೇಡ ಅಂತ ಅವ್ನು ಹೇಳಿದ. ಎರಡನೇ ಬಾರಿ ಸಂಘದ ಪ್ರಮುಖರು ಕಾಲ್ ಮಾಡಿದ್ರು ಅಂದಾಗ 50% ಡೌನ್ ಆದ. ಮೂರನೇ ಬಾರಿ ಸ್ವಾಮೀಜಿ ಕಾಲ್ ಮಾಡಿದ್ದಾರೆ ಎಂದಾಗ ಅವನಿಗಂದ್ರೆ ನನಗೆ ಟೆಂಪ್ಟ್ ಆಗ್ತಿದೆ. ಏನು ಮಾಡ್ತಂದ್ರೆ ಬೇಡ ಅಂತಿದ್ದವರು ಕೂಡ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನಗೆ ಟೆಂಪ್ಟ್ ಆಗ್ತಿದೆ ಅಂತ. ಬಟ್ ನಾನು ಅದಕ್ಕೆ ಬಾಗಲಿಲ್ಲ. ಐ ಆಮ್ ವೆರಿ ಹ್ಯಾಪಿ ಟುಡೇ, ಅದಕ್ಕೆ ನಾನು ಯಾವತ್ತೂ ಬಾಗಲಿಲ್ಲ. ಆ ಸ್ವಾಮೀಜಿ ಎರಡನೇ ಸಲ ಕಾಲ್ ಮಾಡಿದ್ರಲ್ಲ, ಇನ್ನೂ ಒಂದು ಅವಕಾಶ ಲಾಸ್ಟ್ ಟೈಮ್ ಇದೆ, ಪ್ಲೀಸ್ ಹೇಳು ಅಂತ. ನಾನಂದೆ ಸ್ವಾಮೀಜಿ ಬೇಡ ಸ್ವಾಮೀಜಿ, ನಾನು ನಮೋ ಬ್ರಿಗೇಡಲ್ಲಿ ಪ್ರಾಮಿಸ್ ಮಾಡಿದ್ದೀನಿ ಅಂದರೆ, ನಂಗೆ ರಾಜ್ಯಾಧ್ಯಕ್ಷರು ಏನು ಹೇಳಿದ್ರು ಅಂತಂದರೆ, ನಮೋ ಬ್ರಿಗೇಡ್ ಕೆಲಸ ಎಲ್ಲ ಮುಗಿಸಿ ಅದು ಮುಗಿದ ನಂತರ ಅನೌನ್ಸ್ ಮಾಡ್ತೀವಿ, ಅಲ್ಲಿವರೆಗೂ ವಿಲ್ ವೇಟ್ ಫಾರ್ ಯು ಅಂತ. ಐ ಸೆಡ್ ದಯವಿಟ್ಟು ಬೇಡ ಸರ್, ಈ ಸಲ ದಯವಿಟ್ಟು ಮುಗಿಸಿ ಅಂತ. ಸಂಘದ ತುಂಬ ಹಿರಿಯರು, ಇವತ್ತು ನಾನು ತುಂಬ ಗೌರವಿಸುವಂಥ ವ್ಯಕ್ತಿ ಬೆಂಗಳೂರಿಂದ ಕಾಲ್ ಮಾಡಿದರು, ವುಡ್ ಯು ಪ್ಲೀಸ್ ಕಮ್ ಟು ಬೆಂಗಳೂರು, ನಾನು ಮಾತಾಡಬೇಕು ನಿಮ್ಮ ಜೊತೆ ಅಂತ. ನಾನು ತಕ್ಷಣ ಹೇಳಿದೆ, ಇದೇ ವಿಚಾರ ಆದರೆ ನನ್ನ ಸಮಯನೂ ವೇಸ್ಟು, ನಿಮ್ಮ ಸಮಯನೂ ವೇಸ್ಟು ಅಂತ. ತಕ್ಷಣ ಅವರಂದರು, ಇಲ್ಲ ಇದೇ ವಿಷಯ, ಎಲ್ಲರೂ ಹಿಂದೆ ಬಿದ್ದುಬಿಟ್ಟಿದ್ದಾರೆ, ನನಗೆ ಚಕ್ರವರ್ತಿಗೆ ಮಾಡಬೇಕು ಈ ಸಲ ಅಂತ ಹೇಳಿ ಅಂತ. ನಾನಂದ್ರೆ ಬೇಡಾಜಿ, ಮಾಡ್ಲಿಕ್ಕೆ ಭಾಳ ಕೆಲಸ ಇದೆ ನನಗೆ, ಇದು ಮುಗಿಸ್ಕೊಳ್ತೀನಿ, ನಾನು ಬೇಕಾದಾಗ ಹೇಳ್ತೀನಿ ಅಂತ. ಈ ಅಗ್ರಿಡ್, ಫೈನ್, ನಾನೇನೋ ಮಾತಾಡಲ್ಲ ಅಂತ. ಇವತ್ತು ರಾಜಕೀಯದ ದೃಷ್ಟಿಯಿಂದ ತುಂಬ ಎತ್ತರದಲ್ಲಿರುವಂಥ ಒಬ್ಬ ವ್ಯಕ್ತಿಗಳ ಹತ್ರ ನಾನು ಹೋದೆ, BJP ಆಫೀಸ್ನಲ್ಲಿ. ಪ್ರಾಬಬ್ಲಿ BJP ಆಫೀಸಿಗೆ ನಾನು ಇದುವರೆಗೂ ಹೋಗಿರೋದು 2-3 ಬಾರಿ ಇರ್ಬೋದು, ಅದರಲ್ಲಿ ಒಂದು ಬಾರಿ ಅದು. ಅವ್ರಿಗೆ ಹೋದಾಗ ಉತ್ತರ ಕನ್ನಡದ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಬಂದ್ಬಿಟ್ಟಿತ್ತು, ಚಕ್ರವರ್ತಿ ಸೂಲಿಬೆಲೆ ಉತ್ತರ ಕನ್ನಡದ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಫೋಟೋ ಎಲ್ಲ ಹಾಕಿ ಬಂದ್ಬಿಟ್ಟಿತ್ತು. ನನಗೊಂದು ಭಯ ಏನು ಅಂತಂದರೆ, ನಾನು ಇದನ್ನು ಪ್ಲ್ಯಾಂಟ್ ಮಾಡಿಸ್ತಿದ್ದೀನಿ ಅಂತ ಅವ್ರೇನಾದರೂ ತಿಳ್ಕೊಂಡ್ಬಿಡ್ತಾರೆ ಅಂತ. ನಾನು ಅವ್ರ ಹತ್ರ ಹೋಗಿ, ಇದು ನಂದಲ್ಲ, ನನಗೆ ಯಾವ ಆಸಕ್ತಿಯೂ ಇಲ್ಲ, ನೀವು ಅಪ್ಪಿತಪ್ಪಿ ನನ್ನ ಬಗ್ಗೆ ಈ ವಿಚಾರಕ್ಕೆ ತಪ್ಪು ತಿಳ್ಕೊಂಡು, ಬಿಕಾಸ್ ಈ ವಾಸ್ ಅ ಪ್ರಚಾರಕ. ನೀವೊಬ್ಬ BJPಯ MLA ತಪ್ಪು ತಿಳ್ಕೊಂಡ್ರೆ ಐ ಡೋಂಟ್ ಕೇರ್, ಆದರೆ ಒಬ್ಬ ಪ್ರಚಾರಕರು ತಪ್ಪು ತಿಳ್ಕೊಂಡ್ರೆ ಮಾತ್ರ ಅದು ಭಾಳ ಸಂಕಟ. ಯಾಕೆಂದರೆ ತ್ಯಾಗ ಜೈವಿಗಳವರು, ನೀವು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಬಾರ್ದು, ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಇದ್ರ ಮೇಲೆ ನಿಮ್ಗೆ ಹಂಗಿದ್ರೆ ನಾನೇನು ಮಾಡ್ಲಿಕ್ಕಾಗಲ್ಲ ಅಂತ. ಐ ವೆಂಟ್ ಟು ಇಮೆನ್ ಸೆಡ್, ಇದು ನಂದಲ್ಲ. ಅವ್ರು ಹೇಳಿದ್ರು, ನಂಗೆ ಗೊತ್ತಿದೆ ಯಾರು ಅಂತ, ನೀನು ತಲೆ ಕೆಡ್ಸ್ಕೊಳ್ಬೇಡ, ನಿನ್ನ ಕೆಲಸ ನೀನು ಮಾಡ್ತಿದ್ಯಾ ಮಾಡು ಅಂತಂದ್ರು ನನಗೆ. ಸೊ ಐ ವಾಸ್ ಹ್ಯಾಪಿ. ಅದೇ ಲಾಸ್ಟ್. ಅದಾದಮೇಲೆ 2019 ಟ್ರೈಡ್ ಲಿಟ್ಲ್ ಬಿಟ್, ಆದರೆ ಅವ್ರಿಗೆ ಗೊತ್ತಿತ್ತು ನನ್ನ ರೆಸಲ್ಯೂಷನ್ ಭಾಳ ಸ್ಟ್ರಾಂಗ್ ಆಗಿದೆ ಅಂತ. ಸೊ ನೆವರ್, ನನಗೆ ಯಾವತ್ತೂ ಆ ಟೆಂಪ್ಟೇಷನ್ ನನಗೆ ತುಂಬ ದೊಡ್ಡ ಕಷ್ಟ ಆಗಲಿಲ್ಲ ಅಂತ. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಜೀವ ಬೆದರಿಕೆ ಕರೆಗಳು ಬರುತ್ತಾ? ಒಂದು ಸಲ ಕಲ್ಲೇ ಬಿದ್ದಿತ್ತು. ಬೆದರಿಕೆ ಕರೆ ಅಂತ ನಿನ್ನನ್ನು ಸಾಯಿಸ್ಬಿಡ್ತೀನಿ, ನಿನ್ನನ್ನು ಕೊಂದು ಬಿಡ್ತೀನಿ ಅಂತ ಯಾರೂ ಕಾಲ್ ಮಾಡಲಿಲ್ಲ. 1-2 ಸಲ ನನಗೆ ಈಗಲೂ ಬರ್ತಿರುತ್ತೆ, ಗಲ್ಫ್ ಕಂಟ್ರಿಯಿಂದ ಎಲ್ಲ ಕಾಲ್ಸ್ ಬರುತ್ತೆ, ಅಲ್ಲಿಂದ ಮಾತಾಡ್ತಾರೆ. ಬಟ್ ನಿನ್ನನ್ನು ಕೊಂದೇ ಬಿಡ್ತೀನಿ ಅಂತ ಯಾರೂ ಮಾತಾಡಲಿಲ್ಲ. ಒಂದೇ ಒಂದು ಸಲ ನಂಗೆ ನೆನಪಿರೋದು ಏನು ಅಂತಂದರೆ, ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಕನ್ನಡಪ್ರಭದಲ್ಲಿ ಏನೋ ಒಂದು ಆರ್ಟಿಕಲ್ ಬಂದಿತ್ತು, ಆ ಕಾರಣಕ್ಕೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮದ ಕ್ಯಾನ್ಸಲ್ ಆಯಿತು. ಹಿಂದೂ ಸಮಾಜದ ಉತ್ಸವ, ತಸ್ಲೀಮಾ ನಜರಿದ ಆರ್ಟಿಕಲ್ ಏನೋ ಬಂದ್ಬಿಟ್ಟು, ಹೋಳಿ ಹಬ್ಬದ ಟೈಮ್ ಏನೋ ಗಲಾಟೆ ಆಗ್ಬಿಟ್ಟು ಅದು ಕ್ಯಾನ್ಸಲ್ ಆಗಿಬಿಡ್ತು. ಅಲ್ಲಿಗೆ ನಾನು ಹೋಗಬೇಕಾಗಿತ್ತು. ಅಷ್ಟೊತ್ತಿಗೆ ಮಂಗಳೂರಲ್ಲೊಂದು ಭಯಾನಕವಾದ ಭಾಷಣ ನಾನು ಮಾಡಿಬಿಟ್ಟಿದ್ದೆ, ಉಗ್ರವಾದ ಭಾಷಣ. ನನಗೆ ನನ್ನ ಭಾಷಣ ವಾಪಸ್ ನೋಡಿ, ಇಚ್ಛೆ ನಾನು ಹೆಂಗೆ ಮಾತಾಡ್ತಿದ್ದೀನಪ್ಪ. ನಾನು ಯಾರಾದರೂ ಏನಾಯಿತು ಅಂತಂದರೆ, ಕೆಲವು ಕಾರ್ಯಕರ್ತರು ಚಿಕ್ಕಮಗಳೂರಿನವರು ಜೈಲಿಗೆ ಹೋದರು ಬೇರೆ ಬೇರೆ ಕಾರಣಗಳಿಗೋಸ್ಕರ. ಜೈಲಿಗೆ ಹೋದಾಗ ಅವ್ರ ಮನೆಯವ್ರ ತಾಯಿ ಫೋನ್ ಮಾಡಿ ನಾನು ಕೇಳಿದ್ರು, ನೋಡ್ರಪ್ಪ ನಮ್ಮ ಮಕ್ಕಳು ಹೋಗ್ಬಿಡ್ತಾರೆ, ನೋಡಲಿಕ್ಕೂ ಯಾರೂ ಹೋಗಲ್ಲ ಅಂತ. ನನ್ನ ಪಾರ್ಟೇ ಇರಲಿಲ್ಲ ಅದರಲ್ಲಿ. ಯಾರೋ ಏನಕ್ಕೋ ಗಲಾಟೆ ಮಾಡಿ ಹೋಗಿದ್ರು, ಬಟ್ ತುಂಬ ಒಳ್ಳೆ ಕಾರ್ಯಕರ್ತ. ನಾನು ಹೋಗಿ ಅವನನ್ನು ಜೈಲಲ್ಲಿ ನೋಡ್ಕೊಂಡು ಬಂದೆ. ಅವನಿಗೆ ತುಂಬ ಧೈರ್ಯ ಬಂತು, ನಾನು ಬಂದಿದ್ದೀನಿ ಜೈಲಲ್ಲಿ ನೋಡಲಿಕ್ಕೆ ಅಂತ. ಅವ್ನು ನಂಗೆ ಅಂದ, ಮೈಸೂರಿಗೆ ನೀವು ಬಂದು ಹೋದ ನಂತರ ನಮ್ಗೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಯಿತು, ಅಲ್ಲಿ ಭಾಳ ಖುಷಿ ಅನ್ನಿಸ್ತು ಅಂತ. ಆವತ್ತು ನಾನು ಡಿಸೈಡ್ ಮಾಡಿದೆ, ನಾನು ಈ ಭಡಕಾವು ಭಾಷಣ ಮಾಡಬಾರ್ದು ಅಂತ. ಯಾರನ್ನು ನಾನು ಇನ್ನು ಮುಂದೆ ಭಡ್ಕಾಯಿಸಲ್ಲ. ನನ್ನ ಕಾರಣಕ್ಕೋ, ಅದು ಹಿಂದೆನೂ ಮಾಡಿರಲಿಲ್ಲ ನಾನು, ನನ್ನ ಕಾರಣಕ್ಕೋಸ್ಕರ ಯಾರು ಜೈಲಿಗೆ ಹೋಗೋ ಥರ ಆಗಬಾರ್ದು ಅನ್ನೋ ಅರ್ಥದಲ್ಲಿ. ನನಗೇನಾಯಿತು, ಇದು ಪೋಸ್ಟ್ಪೋನ್ ಆಗಿದ ತಕ್ಷಣ ವಾಸ್ ಹ್ಯಾಪಿ. ಅಬ್ಬಾ, ನಾನು ಹೆಂಗೂ ತಪ್ಪಿಸ್ಕೋಬೋದು, ನೆಕ್ಸ್ಟ್ ಟೈಮ್ ನಂಗೆ ಟೈಮ್ ಇಲ್ಲ ಅಂತ ಹೇಳ್ಬಿಡ್ಬೋದು ಅಂತ ಅಂದ್ಕೊಂಡು ಸುಮ್ಮನಾದೆ. ಅದಕ್ಕೆ ಒಂದು 2 ದಿನದ ಮುಂಚೆ, ನಾನು ಡಿಸೈಡ್ ಮಾಡಿದ 2 ದಿನಕ್ಕೆ ಒಂದು ಕಾಲ್ ಬಂತು, ಶಿವಮೊಗ್ಗಕ್ಕೆ ಬರ್ತೀಯಾ, ನೀನು ಬಂದರೆ ಅದು ಹೆಂಗೆ ವಾಪಸ್ ಹೋಗ್ತೀನಿ ನೋಡೇ ಬಿಡ್ತೀನಿ ಅಂತ. ಹೌದಾ? ಬಂತು ನನಗೆ. ನಾನಂದೇಲೇ, ನಾನು ಬರಬಾರ್ದು ಅಂತ ಅಂದ್ಕೊಂಡಿದ್ದೆ ಕಣ, ನಿನ್ನೆ ಡಿಸೈಡ್ ಮಾಡಿದ್ದೆ ಹೋಗಬಾರ್ದು, ನಾನು ಈ ಥರದ್ದೆಲ್ಲ ಮಾತಾಡಬಾರ್ದು ಅಂತ. ಬಟ್ ನಾವು ಐ ಆಮ್ ಡಿಸೈಡಿಂಗ್, ನಾನು ಹೋಗ್ತೀನಿ ಮತ್ತು ಮಾತಾಡ್ತೀನಿ. ನಿಮ್ದೆಲ್ಲರದ್ದು ಅಯೋಗ್ಯರದು ಬಂಡವಾಳ ಬಿಚ್ತೀನಿ, ಮತ್ತು ರಾತ್ರಿ ನಾನು ಒಬ್ಬನೇ ಬೈಕಲ್ಲಿ ತಿರುಗಾಡ್ತೀನಿ, ಅದು ಏನು ಮಾಡ್ತೀಯ ಮಾಡ್ಕೊಂಡು ನೋಡೇ ಬಿಡ್ತೀನಿ ಅಂತ. ನಾನು ಹೋದೆ. 16,000 ಜನ, ನಾನು ಮಾತಾಡಬೇಕಾಗಿದ್ದು ಏನು ಉಗ್ರತೆಯ ಚಿಂತನೆಗಳಿದ್ವು ಅಷ್ಟನ್ನೂ ಕೊಟ್ಟ ನಂತರ ರಾತ್ರಿ ಬಂದು ನಾನೊಂದು ಬೈಕ್ ತೊಗೊಂಡು ಒಬ್ಬನೇ ಒಂದು ರೌಂಡ್ ಶಿವಮೊಗ್ಗದಲ್ಲಿ ತಿರುಗಾಡ್ಕೊಂಡು ಬಂದು, ಐ ಸೆಡ್
ಐ ಆಮ್ ಫೈನ್, ನಂಗೆ ಭಾಳ ಖುಷಿಯಾಗಿದೆ ಇವತ್ತು ಅಂತ. ಅದೇ ಲಾಸ್ಟ್, ನನಗೆ ಯಾವತ್ತೂ ಆ ಥರದ್ದು ಬರಲಿಲ್ಲ. ಬಟ್ ಇದರಲ್ಲಿ ಕೂತಿದ್ದಾಗ, CIA ಪ್ರೊಟೆಸ್ಟಿಗೆ ಕೂತಿದ್ದಾಗ, ನಾನು ನನ್ನ ಗೆಳೆಯರು ಎಲ್ಲ ತುಂಬ ಜನ ಮೇಲೆಲ್ಲ ಕೂತಿದ್ರು, ನಾನು ಬಂದು ರೋಡಲ್ಲಿ ಕೂತಿದ್ದೆ, ತುಂಬ ಜನ ಇದ್ದರು, ಸುತ್ತಮುತ್ತ ಇದ್ದರು. ಎದುರುಗಡೆನೇ ವಿಡಿಯೋಗ್ರಾಫರ್ಸ್ ಅಂದರೆ TV ರಿಪೋರ್ಟರ್ಸ್ ಎಲ್ಲ ನಿಂತಿದ್ದಾರೆ, ಎಲ್ಲರೂ ನಿಂತಿದ್ದಾರೆ. ಇಷ್ಟು ದಪ್ಪದ ಕಾಂಕ್ರೀಟ್ ಕಲ್ಲು ಅಂತ ಬಂದು ಇಲ್ಲಿ ಬಿತ್ತು, ಅಷ್ಟು ಜನರ ನಡುವೆ. ಐ ವಾಸ್ ಶಾಕ್, ನಂಗೆ ನಂಬಲಿಕ್ಕೆ ಆಗಲಿಲ್ಲ. ಬಂದು ಥಪ್ ಅಂತ ಬಿದ್ದ ತಕ್ಷಣ ನನ್ನ ಜೊತೆಲಿ ಇದ್ದವ್ರು ಎದ್ದು ನಿಂತ್ಕೊಂಡ್ರು, ಏಯ್ ಯಾವನವನು ಅಂತ ಕೂಗಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಕಲ್ಲು ನಾನು ತಕ್ಷಣ ಎಲ್ಲರೂ ಕೂರಿಸಿದೆ. ಬಿಕಾಸ್ CIA ಗಲಾಟೆ, ನಾವೇನು ಅದಕ್ಕೆ ವಿರುದ್ಧವಾಗಿ ಬಂದಿದ್ದೀವೋ, CIA ಗಲಾಟೆ ಮಾಡ್ತಾ ಇರೋರು ವಿರುದ್ಧವಾಗಿ, ಅದು ಹಾಳಾಗಬಾರ್ದು ಅಂತ ಇಮ್ಮಿಡಿಯೇಟ್ಲಿ ಅದನ್ನು ತೊಗೊಂಡು ಪೊಲೀಸರು ಕೊಟ್ಟೆ. ಪೊಲೀಸರು ದಡ ಓಡಿದ್ರು, ಅವರೆಲ್ಲ ಕಡೆ ನೋಡಿದ್ರು ಯಾರು ಅಂತ, ದೇ ಕುಡ್ ನಾಟ್ ಫೈಂಡ್ ಯಾರು ಅಂತ ಗೊತ್ತಾಗಲಿಲ್ಲ. ಬಟ್ ಅವರು ಧಾರ್ಷ್ಟ್ಯ ಗಮನಿಸಿ ನಾವೇ ಇರುವಂಥ ಜಾಗದಲ್ಲಿ ಬಂದು ಎದೆ ಕಲ್ಲು ಹೊಡೆಯುವಷ್ಟು ಸಾಮರ್ಥ್ಯ. ಗೊತ್ತಿಲ್ಲ ಅವ್ರು ನನ್ನನ್ನೇ ಟಾರ್ಗೆಟ್ ಮಾಡಿದ್ರು, ಮತ್ತೆ ಯಾರಿಗಾದ್ರೂ ಹೊಡಿಬೇಕು ಅಂತಿದ್ರು, ಬಟ್ ಪರ್ಫೆಕ್ಟ್ ಆಗಿರುವಂಥ ಹಿಟ್ ಅದು. ಅದಾದಮೇಲೆ ಏನಾಯಿತು, ನಾನು ತಕ್ಷಣ ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿದೆ. ಅವತ್ತು ಭಾಸ್ಕರ್ ರಾವ್ ಅವರು ಪೊಲೀಸ್ ಕಮಿಷನರು, ನಂಗೆ ತುಂಬ ಆತ್ಮೀಯರಾಗಿದ್ದರಿಂದ ಅವರಿಗೊಂದು ಫೋನ್ ಮಾಡಿ, ಸರ್ ಹೀಗಾಗಿದೆ ಸ್ವಲ್ಪ ನೋಡಿ ಅಂತ. ಅವ್ರು ತಕ್ಷಣ ಆ್ಯಕ್ಷನ್ ತೊಗೋತೀನಿ, ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದರು. ಒಂದು ಪ್ರಾಬಬ್ಲಿ ಕೆಲವು ದಿನಗಳ ನಂತರ ಅವ್ರು ಕಾಲ್ ಮಾಡಿ ನನಗೆ ಹೇಳಿದರು, ಸಿಕ್ಕಾಕೊಂಡಿದ್ದಾರೆ, ಅದು ದಾರಿಯಲ್ಲಿ ಹೋಗ್ತಾ ಇನ್ನೊಬ್ಬರಿಗೆ ಇರಿದು ಹೋಗಿದ್ದಾರೆ, ಅವತ್ತು ಏನೋ ಮಾಡಬೇಕು ಅಂತ ಬಂದಿದ್ದರು, ಸಮ್ ಆಫ್ ಯು ಸೇವ್ಡ್. ಆ ಗಲಾಟೆನೂ ಆಗದೆ ಇರೋ ಥರ ನೀವು ನೋಡಿಕೊಂಡು ಆ ಕಲ್ಲನ್ನು ಅಲ್ಲಿ ವಾಪಸ್ ಕೊಟ್ಟಿದ್ದು ಭಾಳ ಒಳ್ಳೆಯದಾಯಿತು. ಇಲ್ಲದೆ ಹೋಗಿದ್ರೆ ಅಲ್ಲೊಂದು ಕಿಯಾಸ್ಕ್ ಕ್ರಿಯೇಟ್ ಮಾಡಿ ಏನೋ ಮಾಡಬೇಕು ಅಂತಿದ್ರು ಅವರು. ಬಟ್ ಅವತ್ತಿನ ಶೋ ಅವ್ರದ್ದು ಫೇಲ್ ಆಯಿತು ಅಂತ. ಸೊ ಐ ವಾಸ್ ಹ್ಯಾಪಿ. ಅದಾದಮೇಲೆ ಒಂದು ನಮಗೆ ಗನ್ಮ್ಯಾನು ಸ್ವಲ್ಪ ದಿನ ಕೊಟ್ಟರು. ಬಟ್ ಕರೋನಾ ಇದ್ದಿದ್ದರಿಂದ ಗನ್ಮ್ಯಾನ್ಗಳಿಗೇನು ಕೆಲಸ ಇರಲ್ಲ ಅಂತ ಹೇಳಿ ಐ ಸೆಂಡ್ ದಮ್ ಬ್ಯಾಕ್, ನೀವು ಬೇಡ, ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಅಂತ ಕಳಿಸ್ಕೊಟ್ಟೆ. ಬಟ್ ಅದಾದ ನಂತರ ಯಾವತ್ತೂ ಕೂಡ ಕೊಲ್ತೀನಿ. ನೀನು ಫೇಸ್ಬುಕ್ಕಲ್ಲಿ ಹೇಳ್ತಾರೆ ನೀನು ಇಲ್ಲವಾಗ್ಬಿಡ್ಬೇಕು, ನಿನ್ನನ್ನು ಸಾಯಿಸ್ಬಿಡ್ಬೇಕು, ನೀನು ಹಂಗೆ ಮಾಡಿಬಿಡ್ಬೇಕು, ಅದು ಯಾಕೆ ಇವರೆಲ್ಲ ನಿನ್ನನ್ನು ಬಿಟ್ಟಿದ್ದಾರೋ ಅಂತ. ಬಟ್ ಐ ಡೋಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಬಟ್ ಅದರ್ವೈಸ್ ಐ ಆಮ್ ಹ್ಯಾಪಿ ಆ್ಯಂಡ್ ನಾರ್ಮಲ್. ಸಾಕಷ್ಟು ಜನರ ಪ್ರಶ್ನೆ, ಸಾಕಷ್ಟು ಜನ ನಿಮಗೂ ಕೇಳಿದ್ದಾರೆ, ನೀವು ಅದೇ ಕಮ್ಯುನಿಟಿಯ ಪ್ರೋಗ್ರಾಮ್ನಲ್ಲಿ ಹೋದಾಗಲೂ ಕೇಳಿದ್ದಾರೆ, ಮತ್ತೆ ಕೇಳ್ತೀನಿ, ಯಾಕಂದರೆ ನನ್ನ ಆಡಿಯನ್ಸ್ಗೂ ಗೊತ್ತಾಗಬೇಕು, ನೀವು ಮುಸ್ಲಿಂ ವಿರೋಧಿನ? ಖಂಡಿತವಾಗಿಯೂ ಇಲ್ಲ ಕೀರ್ತಿ. ನನಗೆ ತುಂಬ ಒಳ್ಳೆ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ. ನಾನು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ, ಯುವ ಬ್ರಿಗೇಡ್ನ ಅನೇಕ ಚಟುವಟಿಕೆಗಳಿಗೆ ಕೆಲವು ಮುಸ್ಲಿಮ್ಸು ತಾವಾಗಿ ಬಂದು ಡೊನೇಷನ್ ಕೊಟ್ಟು ಹೋಗ್ತಾರೆ. ಇತ್ತೀಚೆಗೆ ಐ ಡೋಂಟ್ ವಾಂಟ್ ಟು ನೇಮ್ ಹಿಮ್, ಒಬ್ಬ ಮುಸ್ಲಿಂ ಇದ್ದಕ್ಕಿದ್ದಂತೆ ಫೋನ್ ಮಾಡಿದರು. ನಾನು ಮುಸ್ಲಿಂ ಅಂತ ಗಣಿಸೋದೇ ಇಲ್ಲ, ನನಗೆ ಮುಸ್ಲಿಂ ಮತ್ತು ಹಿಂದೂ ಈ ಭೇದ ಯಾವತ್ತೂ ಅಂದ್ಕೊಳ್ಳಲ್ಲ. ಫೋನ್ ಮಾಡಿ ಹೇಳಿದರು, ಆಗಸ್ಟ್ 15 ಭಾಳ ಗ್ರ್ಯಾಂಡ್ ಪ್ರೋಗ್ರಾಮ್ ಅಲ್ವಾ ಅಂತ. ನಾನು ಹೌದು ಅಂತಂದೆ. ಸಾಹೇಬ್ರೆ, ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಕೊಡಬೇಕು, ದಯವಿಟ್ಟು ಈ ಪ್ರೋಗ್ರಾಮಿಗೆ ಬಳಸ್ಕೊಳ್ಳಿ ಅಂತ. ಅವರೇ ಬಂದು ಒಂದು ಹೋಟ್ಲಲ್ಲಿ ಜೊತೆಯಲ್ಲಿ ತಿಂಡಿ ತಿಂದು ನನ್ನ ಕೈಯಲ್ಲಿ ನನ್ನ ಗಾಡಿಯೆಲ್ಲ ದುಡ್ಡನ್ನು ಇಟ್ಬಿಟ್ಟು ಕೊಡಿ ಅಂತ. ಅವ್ರು ಎಷ್ಟು ಅಂತ ಅವ್ರು ಹೇಳಲಿಲ್ಲ, ನಾನು ಅದನ್ನು ಹೋಗಿ ಆ ಹುಡುಗರಿಗೆಲ್ಲ ಕೊಟ್ಟು ಅದನ್ನು ಎಂಟ್ರಿ ಮಾಡಿಸ್ಬೇಕು, ಅಂದರೆ ಒಂದು ಪ್ರೀತಿ ಇದೆ ನನ್ನ ಮೇಲೆ ಅಂತ. ನಂಗೊಂದಿನ ಅದೇ ಮಿತ್ರರೊಬ್ಬರು ಕೇಳಿದರು, ನೀವು ನಿಜವಾಗ್ಲೂ ಮುಸ್ಲಿಮರನ್ನು ದ್ವೇಷಿಸ್ತೀರಾ ಅಂತ. ನಾನು ತಕ್ಷಣ ಅವ್ರನ್ನ ಕೇಳಿದೆ, ನೀವೇ ಹೇಳಿ ಅಂತ. ಅವರಂದ್ರು, ಇಲ್ಲ ಸರ್, ನಿಮ್ಮಲ್ಲಿ ದ್ವೇಷ ಇಲ್ಲ ಸರ್, ಹಂಗೆ ಅನಿಸಲ್ಲ ನನಗೆ, ಬಟ್ ಕೆಲವೊಂದನ್ನು ತುಂಬ ಹಾರ್ಷಾಗಿ ಹೇಳ್ತೀರಾ ಅಂತ ಅನ್ಸುತ್ತೆ, ಬಿಟ್ಟರೆ ನಿಮ್ಗೆ ದ್ವೇಷ ಇದೆ ಅಂತ ಅನಿಸಲ್ಲ. ನಾನು ಹೇಳಿದೆ, ಅಬ್ಸಲ್ಯೂಟ್ಲಿ ದ್ವೇಷ ಇಲ್ಲ. ದ್ವೇಷ ಮಾಡಲಿಕ್ಕೆ ಯಾರವರು? ನೀವು ಎಲ್ಲೋ ಅಫ್ಘಾನಿಸ್ತಾನವೂ ನಾನು ಬೇರೆ ಅಂತ ಅಂದ್ಕೊಳ್ಳಲ್ಲ. ನನಗೆ ಬ್ರಿಟಿಷರನ್ನ ಕಂಡ್ರೆ ದ್ವೇಷ ಇದೆಯಾ ಅಂತ ಕೇಳಿದ್ರೆ ಸ್ವಲ್ಪ ಮಟ್ಟಿಗೆ ಇದೆ ಅಂತ ಅಂದರೂ ಹೇಳ್ಬೋದೇನೋ. ಆದರೆ ಮುಸಲ್ಮಾನರ ನಡುವೆ ದ್ವೇಷ ಇರಲಿಕ್ಕೆ ಸಾಧ್ಯವೇ? ನಮ್ಮವರೇ, 100% ನಮ್ಮವರೇ, ಆದರೆ ಈ ದ್ವೇಷ ಇರಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಬದಲಾವಣೆ ತರಲಿಕ್ಕೋಸ್ಕರ ನೀವು ಅಗ್ರೆಸಿವ್ ಆಗಿ ನೀವು ಮಾಡ್ತಿರೋ ತಪ್ಪು ಅಂತ ಹೇಳಲಿಲ್ಲ ಅಂತಂದರೆ, ಈಗ BJPಯವ್ರು ಮಾಡಿದ ತಪ್ಪನ್ನು ಎತ್ತಿ ತೋರಿಸಿದ ಮಾತ್ರಕ್ಕೆ BJPಯವರೊಂದಿಗೆ ದ್ವೇಷನ ಅಲ್ಲ, ಐ ಲವ್ ದಮ್. ಹೀಗಾಗಿ ನೀವು ತಪ್ಪು ಮಾಡಿದಾಗ ಇದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗೆ ಮುಸಲ್ಮಾನರ ವಿಚಾರದಲ್ಲೂ ಕೂಡ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಜೊತೆಗಿರೋದು ಒಂದು ಮುಸ್ಲಿಂ ಫ್ಯಾಮಿಲಿ. ನನ್ನ ಜೊತೆಯಲ್ಲಿ ಇನ್ಫ್ಯಾಕ್ಟ್ ಅವನ ಕಷ್ಟದಲ್ಲಿದ್ದಾಗ ಅವನಿಗೆ ಕೆಲಸ ಕೊಡಿಸಿ ಕೆಲಸ ಮಾಡೋ ಥರ ಮಾಡಿ ಇವತ್ತು ಅವನೊಂದು ಒಳ್ಳೆ ಸ್ಟೇಜಿಗೆ ಬಂದಿರೋಂಥ ಒಬ್ಬ ಹುಡುಗ, ಆ ಮುಸ್ಲಿಮು, ಅವನ ಇಡೀ ಫ್ಯಾಮಿಲಿ ನಮ್ಮ ತಂದೆ ತಾಯಿ ಜೊತೆಗಿರುತ್ತೆ. ನಮ್ಮ ತಂದೆ ತಾಯಿನ ನೋಡ್ಕೊಳ್ಳೋದವರು, ಪ್ರೀತಿಯಿಂದ ಇರೋದವರು. ಈ ಹುಡುಗನೂ ಅಷ್ಟೇ, ಜೀವಕ್ಕೆ ಜೀವ ಅಂತ. ನಾನು ಬೇಕಿದ್ರೆ ನನ್ನ ಜೊತೆಯಲ್ಲಿ ಅಥವಾ ಹಿಂದೂ ಅಂತ ಹೇಳ್ಕೊಂಡು ಯಾರೋ ಹೊಸಬ ಬಂದು ನಮ್ಮದೇ ಇರ್ಬೋದು, ಆದರೆ ಈ ಮುಸಲ್ಮಾನ ನಂಬಲ್ಲ ಅಂತಿಲ್ಲ ನಾನು. ಅವ್ನು ಮುಸಲ್ಮಾನ ಅಂತ ನನಗೆ ಯಾವತ್ತೂ ಅನ್ನಿಸ್ತೇ ಇಲ್ಲ. ನನಗೆ ನ್ಯಾಷನಲ್ ಸ್ಪಿರಿಟ್ ಏನಿದೆಯಲ್ಲ ಅದು ಇದ್ರೆ ಎಲ್ಲರೂ ನಮ್ಮವರೇ. ಹಿಂದೂಗಳಲ್ಲಿ ಅದಿಲ್ಲ ಅಂತಂದ್ರೂ ನಾನು ಒಪ್ಪಲ್ಲ ಅಂತ ನೀವು ಹೆಂಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಹೀಗಾಗಿ ತುಂಬ ಜನ ಆ ಥರ ನ್ಯಾಷನಲ್ ಸ್ಪಿರಿಟ್ ಇರುವಂಥ ಮುಸಲ್ಮಾನರು ನಂಗೆ ತುಂಬ ಒಳ್ಳೊಳ್ಳೆ ಗೆಳೆಯರಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಅಂತ ಅವ್ನು ಇಟ್ಕೊಂಡಿದ್ದೀನಿ, ಅಂಥವ್ರು ಇದ್ದಾರೆ ನನ್ನ ಜೊತೆ ಅಂತ. ಆದರೆ ವಿರೋಧಿ ಅನ್ನುವಂಥ ಪರಿಕಲ್ಪನೆ ಇದೆಯಲ್ಲ, ಅದು ಮಾತಿನ ಕಾರಣಕ್ಕೋಸ್ಕರ ಇವ್ರು ಹೇಳೋದು. ಮಾತು ಯಾಕೆ ಅಂತಂದರೆ, ಇನ್ಯಾರೂ ಮಾತಾಡಲಿಲ್ಲ ಅಂತಂದರೆ ನೀವು ಮಾತಾಡಬೇಕಾದ ಅಗತ್ಯ ಇದೆಯಲ್ಲ ಅಂತ. ಇದು ಒಂದೇದು. ನನಗೆ ಕರೋನಾ ಟೈಮ್ನಲ್ಲಿ ನಾನು ಸುಮ್ಮನೆ ಮಾತಾಡ್ತಾ ಕೇಳ್ತಿದ್ದೆ, ಈ ಕರೋನಾ ಬಂದಾಗ ನಾವು ತಿರುಗಾಡ್ತೀವಿ ಅಂತ ಹೇಳೋದು, ನಾವು ಕ್ರಿಕೆಟ್ ಆಡ್ತೀವಿ ಅಂತ ಹೇಳೋದು, ನಾವು ಓಪನ್ ಆಗಿರ್ತೀವಿ, ನಾವೆಲ್ಲ ಸಾಮೂಹಿಕವಾದ ಪ್ರೇಯರ್ ಮಾಡ್ತೀವಿ ಅಂತ ಹೇಳೋದು ನನಗೆ ಹಿಡಿಸ್ಲಿಲ್ಲ. ಭಾಳ ಕಷ್ಟ ಅನ್ನಿಸ್ತು ನನಗೆ. ನಾನು ತಕ್ಷಣ ನನ್ನ ಮುಸ್ಲಿಂ ಫ್ರೆಂಡಿಗೆ ಒಬ್ರಿಗೆ ಕೇಳಿದೆ, ಸರ್ ಇದೆಲ್ಲ ಏನು ಸರ್, ಇದು ಯಾಕೆ ಹಿಂಗೆ ಮಾಡ್ತಿದ್ದೀರಾ, ನೀವೆಲ್ಲ ಮಾತಾಡಲ್ವಲ್ಲ ಅಂತ. ಅವ್ರು ಹೇಳಿದ್ರೆ ನನಗೆ, ಚಕ್ರವರ್ತಿಯವರೇ, ಇದನ್ನು ಮಾಡ್ತಿರೋದು ವಹಾಬಿಗಳು,
ದೇ ಆರ್ ವೆರಿ ಡೇಂಜರಸ್. ನಂಗೆ ವಹಾಬಿಗಳ ಬಗ್ಗೆ ಗೊತ್ತಿದೆ, ವೆರಿ ಡೇಂಜರಸ್. ಅಂದರೆ ವೆರಿ ಡೇಂಜರಸ್ ಅಂತ ಸುಮ್ಮನಿದ್ದೀರಲ್ಲ ನೀವು ಮತ್ತೆ ಮಾತಾಡಬೇಕಲ್ಲ. ಚಕ್ರವರ್ತಿ ಅವರೇ ಹೆಂಗೆ ಹೇಳಿ, ನನ್ನ ಚಿಕ್ಕಪ್ಪನೂ ವಹಾಬಿ ಆಗಿಬಿಟ್ಟಿದ್ದಾರೆ ಈಗ. ದೇ ಆರ್ ವೆರಿ ಡೇಂಜರಸ್. ಏನು ಮಾಡ್ತಾರೆ ಹೇಳಕ್ಕೆ ಬರಲ್ಲ. ಮಾತಾಡಿದ್ರೆ ನಿಮ್ಮನ್ನು ಮುಗಿಸ್ಬಿಡ್ತಾರೆ, ನನ್ನನ್ನು ಮುಗಿಸ್ಬಿಡ್ತಾರೆ. ಅದಕ್ಕೆ ನಾವೆಲ್ಲರೂ ಅನಿವಾರ್ಯವಾಗಿ ಬಾಯಿ ಮುಚ್ಕೊಂಡಿದ್ದೆ. ಐ ಥಾಟ್ ಈ ಮುಸಲ್ಮಾನರೇ ತಮ್ಮ ಜನರನ್ನು ತಿದ್ದಲಿಕ್ಕೋಸ್ಕರ ಹಿಂದೆ ಮುಂದೆ ನೋಡುವಾಗ ನಾನು ಮಾತಾಡಬೇಕಾದ ಅನಿವಾರ್ಯತೆ ಇದೆ ಅಂತ. ಆಗ ನಾನು ಸ್ವಲ್ಪ ಮತ್ತೆ ಅಗ್ರೆಸಿವ್ ಆಗಿ ಮಾತನಾಡ್ಲಿಕ್ಕೆ ಶುರು ಮಾಡಿದೆ. ಅಗ್ರೆಸಿವ್ ಆಗಿ ಮಾತನಾಡ್ತಿರೋದು ಅವ್ರಿಗೆ ಕೋಪ ಬರ್ಬೋದು, ಆದರೆ ತಿದ್ದಲಿಕ್ಕೆ ಯಾರಾದರೂ ಕೆನ್ನೆ ಮೇಲೆ ಬಾರಿಸಲಿಲ್ಲ ಅಂದರೆ, ಎಲ್ಲರೂ ತುಷ್ಟೀಕರಣದ ದೃಷ್ಟಿಯಿಂದ ನೀವು ಮಾಡಿದೆಲ್ಲ ಸರಿ ಅಂತ ಕಾಲಿಗೆ ಬೀಳಲಿಕ್ಕೆ ಶುರು ಆಗಿಬಿಟ್ರೆ, ನಾನಂತೂ ಪೊಲಿಟಿಕಲ್ ಲೀಡರ್ ಅಲ್ಲ, ನನಗೆ ರಾಷ್ಟ್ರಕ್ಕಿಂತ ಸರ್ವೋಪರಿ ಯಾರೂ ಇಲ್ಲ. ಹೀಗಿರುವಾಗ ನಾನು ಹೆಂಗೆ ಸುಮ್ಮನೆ ಇರಲಿಕ್ಕೆ ಸಾಧ್ಯ? ಸೊ ಆ ದೃಷ್ಟಿಯಿಂದ ಮಾತಾಡ್ತಿದ್ದೇನೆ ಹೊರತು ಇಟ್ಸ್ ನೆವರ್ ಅಗೇನ್ಸ್ಟ್ ಮುಸ್ಲಿಮ್ಸ್. ನರೇಂದ್ರ ಮೋದಿಯವರ ಬಹಳ ದೊಡ್ಡ ಅಭಿಮಾನಿ ನೀವು. ಸಾಕಷ್ಟು ಭಾಷಣಗಳಲ್ಲೂ ಕೇಳಿದ್ದು, ನಾನು BJP ಅಲ್ಲ, ನಾನು ನರೇಂದ್ರ ಮೋದಿ ಅವ್ರಿಗೆ ಕೆಲಸ ಮಾಡ್ತೀನಿ ಅಷ್ಟೇ, BJP ಕೆಲಸ ಮಾಡಲ್ಲ. ಅಂಥದ್ದೇನು ನೋಡಿದ್ರಿ ನೀವು ನರೇಂದ್ರ ಮೋದಿಯವರಲ್ಲಿ? ಒಂದು, ನರೇಂದ್ರ ಮೋದಿಯವರು ಎದುರಿಸಿಕೊಂಡು ಬಂದಂಥ ರೀತಿ, ಇವರನ್ನೆಲ್ಲರನ್ನೂ ಎದುರಿಸಿಕೊಂಡು 12 ವರ್ಷಗಳ ಕಾಲ ಅವರೊಂದು ಸಾಮ್ರಾಜ್ಯ ಕಟ್ಟಿದ್ದಿದೆಯಲ್ಲ, ಅದು ಪರಮಾದ್ಭುತವಾಗಿರುವಂಥದ್ದು. ನಾವೆಲ್ಲರೂ ಒಪ್ಕೊಳ್ಬೇಕಾಗಿರುವಂಥ ಸಂಗತಿ ಮೊದಲನೇದು. ಇನ್ನು ಎರಡನೇದು, ಅವರ ರಾಷ್ಟ್ರದ ಕುರಿತಂಥ ಅಖಂಡವಾಗಿರುವಂಥ ಪ್ರೇಮ ಇದೆಯಲ್ಲ. ನೀವು ಕರ್ನಾಟಕದಲ್ಲಿ ಇಂಥ BJP ಲೀಡರ್ನ ನೀವು ತುಂಬ ಪ್ರೀತಿಸ್ತೀರಾ ಅಂತ ಕೇಳಿದರೆ, ಸಾರಿ ಟು ಸೇ ದಿಸ್, ನೋ ಲೀಡರ್. ಹೌದಾ? ನಾನು ಯಾರನ್ನು ನರೇಂದ್ರ ಮೋದಿಗೆ ತುಲನೆ ಬಿಡಿ, ಅವ್ರ ಹತ್ರಕ್ಕಾದರೂ ಹೋಗ್ಬೋದಾ ಅಂತ ಕೇಳಲಿಕ್ಕೆ ನನಗೆ ಯಾರೂ ಇಲ್ಲ, ಸತ್ಯವಾಗ್ಲೂ ಯಾರೂ ಇಲ್ಲ ನನ್ನ ಮನಸ್ಸಲ್ಲಿ. ಆ ಕ್ಷಣಕ್ಕೆ ಅಂದರೆ ಒಂದು ಬರೀ ಪ್ರಾಮಾಣಿಕತೆ ಸಾಕಾಗಲ್ಲ, ಇದಕ್ಕೆ ಅಗ್ರೆಸಿವ್ನೆಸ್ ಬೇಕು, ಹಿಡಿದ ಕೆಲಸವನ್ನು ಮಾಡ್ತೀನಿ ಅಂತ ಹೇಳುವಂಥವ್ರು ಬೇಕು, ಬದಲಾವಣೆ ತರೋದಕ್ಕೋಸ್ಕರ ಬುಡವನ್ನು ಅಲುಗಾಡಿಸ್ಲಿಕ್ಕೆ ಸಿದ್ಧರಿರಬೇಕು. ಆ ಎಲ್ಲ ಛಾತಿ ಇರುವಂಥ ಒಬ್ಬ ಲೀಡರ್ನ ತೋರಿಸಿ ಅಂತಂದರೆ ನನಗೆ ಖಂಡಿತವಾಗಿ ಗೊತ್ತಿಲ್ಲ. ಆದರೆ ನರೇಂದ್ರ ಮೋದಿಯವ್ರನ್ನ ನಾನು ಗುಜರಾತಿನ ದೃಷ್ಟಿಯಿಂದ ನೋಡ್ಕೊಂಡು ಬಂದಾಗ, ಮತ್ತು ಕಾಂಗ್ರೆಸ್ಸಿನ ದುರಾಡಳಿತ, ಅದು ಮನಮೋಹನ್ ಸಿಂಗ್ ಇದ್ದಾಗ 10 ವರ್ಷಗಳ ಕಾಲದ ದುರಾಡಳಿತ ಇತ್ತಲ್ಲ, ಭಾರತ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಅಲ್ಲಿಂದ ಮೇಲೆತ್ತಲಿಕ್ಕೆ ಒಂದು ಶಕ್ತಿ ಬೇಕಿತ್ತು, ಮತ್ತು ಅಡ್ವಾಣಿ ಹತ್ರ ಅದು ಆಗಲ್ಲ ಅಂತ ಗೊತ್ತಿತ್ತು. ಇದು ಮಾಡಬಲ್ಲಂಥ ಸಾಮರ್ಥ್ಯ ಇರೋದು ನರೇಂದ್ರ ಮೋದಿ ಅಂತ ಗೊತ್ತಿದ್ದಾಗ ವಿ ಸ್ಟಾರ್ಟೆಡ್ ಕ್ಯಾಂಪೇನಿಂಗ್ ಫಾರ್ ನರೇಂದ್ರ ಮೋದಿ. ನರೇಂದ್ರ ಮೋದಿ ಇನ್ನೂ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಆಗಿರಲಿಲ್ಲ. ಆ ಹೊತ್ತಲ್ಲೇ ನಾವು ಶುರು ಮಾಡಿದ್ವಿ. ಆ ಕ್ಯಾಂಪೇನಿಂಗ್ ಶುರು ಆಗ್ತಾ ಜೋರು ಆಗ್ತಾ ಇದು ಎಲ್ಲಿವರೆಗೂ ಹೋಯಿತು ಅಂತಂದರೆ, ನರೇಂದ್ರ ಮೋದಿ ಪ್ರಧಾನಿ ಆದರು. ದೆನ್ ಐ ಥಾಟ್ ಇನ್ನು ಮುಂದೆ ಮಾಡಲ್ಲ ನಾನು. ಆದರೆ ಆ 5 ವರ್ಷಗಳಲ್ಲಿ ಅವ್ರು ಕೊಟ್ಟಿದ್ದಿದೆಯಲ್ಲ ಕೀರ್ತಿ, ನನಗೆ ಅನಿಸುತ್ತೆ, ನನ್ನ ಹುಡುಗರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ನರೇಂದ್ರ ಮೋದಿಯವರು ನಾವು ಏನು ಕೆಲಸ ಮಾಡಿದ್ವೋ ಬೋನಸ್ ಕೊಟ್ಟರು ಅದಕ್ಕೆ ಅಂತ. ಅಷ್ಟು ಕೊಟ್ಟರು ಅವರು. ಎಷ್ಟು ದೇಶಕ್ಕೆ ತಲುಪಿಸಿದ್ರು ಅಂತಂದರೆ, ಈ ದೇಶ ಬಹುಶಃ ಮುಂದಿನ 100 ವರ್ಷಗಳ ಆಲೋಚನೆ ಮಾಡಲಿಕ್ಕೆ ಆಗದೆ ಇರೋದನ್ನು ಕೊಟ್ಟರು, ಮತ್ತು ನಮ್ಮ ಸ್ವಾಭಿಮಾನವನ್ನು ಜಾಸ್ತಿ ಮಾಡಿಬಿಟ್ರು. ದೆನ್ ಐ ಥಾಟ್ ಮತ್ತೆ ಬರಬೇಕು ಈ ಮನುಷ್ಯ ಅಂತ. ಮತ್ತೆ ಟೀಮ್ ಮೋದಿ ಕಟ್ಟಿದ್ವಿ. ಅದು ಟೀಮ್ ಮೋದಿ ಕಟ್ಟಿದ್ದು ಯಾವಾಗ ಗೊತ್ತಾ? 5 ರಾಜ್ಯಗಳಲ್ಲಿ ನರೇಂದ್ರ ಮೋದಿಯವರ ಪಾರ್ಟಿ ಸೋತಿತ್ತು, BJP ಸೋತಿತ್ತು. ನಾನು ರಾಷ್ಟ್ರ ಮಟ್ಟದ ಅನೇಕ ಗ್ರೂಪ್ಗಳಲ್ಲಿದ್ದೀನಿ, ಎಲ್ಲ ಪ್ರಾಮಿನೆಂಟ್ ಥಿಂಕರ್ಸ್ ಇದ್ದಾರೆ. BJP ಪರವಾಗಿ ಮಾತನಾಡ್ತಾ ಇದ್ದ ಥಿಂಕರ್ಸು ಕೂಡ ಈ ಸಲ ಹೊಡೆಸ್ಕೊಳ್ತಾರೆ, ಇವರಿಗೆ ದುರಹಂಕಾರ ಜಾಸ್ತಿ ಆಗಿದೆ ಅಂತ. ಲಾಸ್ಟ್ ಎಲೆಕ್ಷನಲ್ಲಿ ಅಂದರೆ 5 ಸ್ಟೇಟ್ಸ್ ಎಲೆಕ್ಷನ್ ವಿ ಲಾಸ್ಟ್. ನನಗನ್ನಿಸ್ತು ನರೇಂದ್ರ ಮೋದಿಯವ್ರ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ತಿದೆಯಲ್ಲ ಅಂತ. 1.5 ವರ್ಷ ಬಾಕಿ ಇತ್ತು. ನಾವು ಆಗ ಡಿಸೈಡ್ ಮಾಡಿದ್ವಿ, ನರೇಂದ್ರ ಮೋದಿಗೆ 300 ಸೀಟ್ ಕೊಡಬೇಕು ನಾವು ಈ ಸಲ, ಕಡಿಮೆ ಆಗಬಾರ್ದು ಅಂತ. 300 ಕಡೆಗಳಲ್ಲಿ ಬೈಕ್ ರ್ಯಾಲಿ ಮಾಡಿದ್ವಿ. ದಟ್ ವೆಂಟ್ ಫಾರ್ 323 ಪ್ಲೇಸಸ್. ಎಲ್ಲ ಟೀಮ್ ಮೋದಿ ಅಂತ ಕಟ್ಕೊಂಡು ಯಾರ್ಯಾರು ಬರಬೇಕೋ ಬನ್ನಿ ನರೇಂದ್ರ ಮೋದಿಗೋಸ್ಕರ ಕೆಲಸ ಮಾಡಲಿಕ್ಕೆ ಅಂತ ಕಾಲ್ ಮಾಡಿದ್ವಿ. 1.5 ವರ್ಷಗಳ ಕಾಲ ಕೆಲಸ ಮಾಡಿದ್ವಿ. ಅಂದರೆ ನನ್ನ ಜೀವನದ ಅಮೂಲ್ಯವಾಗಿರುವ 2.5 ವರ್ಷ ನಾನು ನರೇಂದ್ರ ಮೋದಿಯವರಿಗೋಸ್ಕರವೇ ಕೊಟ್ಬಿಟ್ಟೆ ಅಂತ. ಆದರೆ ನಾನು ನನ್ನ ಜೀವನದಲ್ಲಿ 250 ವರ್ಷಗಳ ಕಾಲ ಏನು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ವೋ ಆ ಮನುಷ್ಯ ಅದನ್ನು ಕೊಟ್ಟ. ನೀವು ಈ ದೇಶದ ಬೆಳವಣಿಗೆಯನ್ನು ನೋಡಿದರೆ, ಇವತ್ತು ಭಾರತ ಜಗತ್ತಿನ ಮುಂದೆ ನಿಲ್ಲುವಂಥ ರೀತಿ ನೋಡಿದರೆ, ಇಫ್ ಐ ಆಮ್ ನಾಟ್ ರಾಂಗ್, ಮೊನ್ನೆ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ನಲ್ಲಿ ಒಂದು ದೇಶದ ಪ್ರಧಾನಿ ಯಾರು ಅಂತ ನಂಗೆ ನೆನಪಿಲ್ಲ, ಮೆಕ್ಸಿಕೋದ ಪ್ರಧಾನಿ, ಅವ್ರು ಹೇಳ್ತಾರೆ ಜಗತ್ತಿನಲ್ಲಿ ಯುದ್ಧವನ್ನು ನಿಲ್ಲಿಸಬೇಕು ಅಂತಂದರೆ ಒಂದು ಕಮಿಟಿ ಮಾಡಿ, ನರೇಂದ್ರ ಮೋದಿನೂ ಇರುವಂಥ ಕಮಿಟಿ ಮಾಡಿ ಅಂತ. ನರೇಂದ್ರ ಮೋದಿ ಅಂತ ಯಾಕೆ ಸ್ಪೆಸಿಫಿಕ್ ಅಂತಂದರೆ, ಆ ಮನುಷ್ಯ ಇವತ್ತು ಗಳಿಸಿರುವಂಥ ಲವ್ ಅಂಥದ್ದು ಅಂತ. ಭಾರತದ ಹಳೆಯ ವೈಭವ ಅಂತ ನಾವೇನು ಕರಿತಿದ್ವೋ, ನನಗನ್ಸುತ್ತೆ ನರೇಂದ್ರ ಮೋದಿ ಕಾಲದಲ್ಲಿ ಅದು ವಾಪಸ್ ಬರ್ಬೋದು ಅಂತ. ಅದಕ್ಕೆ ಕನಸು ಕಂಡವರಲ್ವಾ, ಯಾರಾದರೂ ಒಬ್ಬರು ಮಾಡ್ತಾರೆ ಅಂತಂದಾಗ ಜೊತೆಲಿ ನಿಂತ್ಕೋಬೇಕು ಅಂತ ನನಗನ್ಸುತ್ತೆ. ಬಟ್ ನಿಮ್ಮನ್ನು ಟ್ರೋಲ್ ಮಾಡುವಾಗ ಮೋಸ್ಟ್ ಆಫ್ ದ ಟೈಮ್ ಅದು ಕನೆಕ್ಟ್ ಆಗೋದು ಮೋದಿಯವರ ಮಾತನ್ನು ನೀವು ಅದನ್ನು ಪ್ರಮೋಟ್ ಮಾಡ್ತೀರಾ, ಅದನ್ನು ಪುನರುಚ್ಚರಿಸ್ತೀರಾ, ಅಥವಾ ಅದನ್ನು ಸಪೋರ್ಟ್ ಮಾಡ್ತೀರಾ ಅನ್ನುವ ಕಾರಣಕ್ಕೆ ನಿಮ್ಮನ್ನು ಮೋಸ್ಟ್ ಆಫ್ ದ ಟೈಮ್ ನಿಮ್ಮನ್ನು ಟ್ರೋಲ್ ಮಾಡೋದು. ಅವಾಗ ಯಾವಾಗಲಾದರೂ ಅನಿಸಿಲ್ವಾ ನಿಮಗೆ ಆ ವಿಷಯವನ್ನು ನಾನು ಮಾತಾಡಬಾರ್ದಾಗಿತ್ತು? ಇಲ್ಲಪ್ಪ, ಡೆಫಿನೆಟ್ಲಿ ನಾನು ಹೇಳಿದ ಯಾವ ಮಾತಿಗೂ ಕೂಡ ಪ್ರೂಫ್ ಇಲ್ಲದೆ ಇಲ್ಲ, ಯಾವುದೇ ಮಾತಿಗೂ. ಹೌದಾ? ನಾನು ಇದುವರೆಗೂ ಮಾತಾಡಿರುವಂಥ ಸ್ಲಿಪ್ ಆಫ್ ಟಂಗ್ ಕೆಲವೊಂದ್ಸಲ ಈ ಹೆಸರು ಹೇಳೋ ಬದಲು ಮತ್ತೊಂದು ಹೆಸರು ಹೇಳೋದು. ಈಗ ಮೆಕ್ಸಿಕೋ ಅಂತ ನೀವು ಕನೆಕ್ಟ್ ಮಾಡದೆ ಹೋಗಿದ್ದರೆ ಬಹುಶಃ ಇನ್ನೊಂದು ಹೆಸರು ಹೇಳ್ಬಿಡ್ಬೋದಿತ್ತೇನೋ. ಸೊ ಐ ಆಮ್ ಕಾನ್ಶಿಯಸ್, ನಾನು ಯಾವುದೋ ಒಂದು ರಾಷ್ಟ್ರ ಅಂತೇಳಿ ಸುಮ್ಮನೆ ಆಗ್ಬೋದು, ಬಟ್ ಅಥವಾ ನಾನು ಸ್ಲಿಪ್ ಆಫ್ ಟಂಗ್ ಇನ್ಯಾವುದೋ ರಾಷ್ಟ್ರದ ಹೆಸರು ಹೇಳ್ಬೋದು. ಈ ಥರದ ಸಣ್ಣ ಪುಟ್ಟ ದೋಷಗಳಿರ್ಬೋದೇ ಹೊರತು ನಾನು ಆಡಿರುವ ಪ್ರತಿಯೊಂದು ಮಾತಿಗೂ ಐ ಹ್ಯಾವ್ ಪ್ರೂಫ್.
ಈಗ ನರೇಂದ್ರ ಮೋದಿ ಅವರು ನನಗೆ ಚಿನ್ನದ ರಸ್ತೆ ಮಾಡ್ತೀರಾ ಅಂತ ಇವರು ಮಾಡ್ತಾರೆ. ಚಿನ್ನದ ರಸ್ತೆ ಇಸ್ ನಾಟ್ ಡೆಫಿನೆಟ್ಲಿ ಚಿನ್ನವನ್ನೇ ಯಾರು ಹಾಕ್ತಾರೆ ಅಂತಲ್ಲ. ಬಟ್ ನರೇಂದ್ರ ಮೋದಿ ಬಂದ ನಂತರ ರಸ್ತೆಗಳು ಡೆವಲಪ್ ಆಗಿರೋದು ಹೌದು ಅಲ್ವೋ? ಕಾಂಗ್ರೆಸ್ ಅವ್ರು ನಿಂತ್ಕೊಂಡು ಮಾತನಾಡಲಿ. ಇವ್ರು ಎಲ್ಲಿವರೆಗೂ ಟ್ರಾಲ್ ಮಾಡೋರು ಬಂದಿದ್ದಾರೆ ಅಂತಂದ್ರೆ, ತಮ್ಮ ಊರಿನ ಹಳ್ಳಿಗೆ ಹೋಗುವಂತ ಒಂದು ರಸ್ತೆ ಪೂರ್ತಿ ಹಾಳಾಗಿದ್ರೆ ಅದನ್ನ ಹಾಕಿ ನೋಡಪ್ಪ ನರೇಂದ್ರ ಮೋದಿ ಮಾಡ, ಯಾವುದೋ ಊರಿನ ಹಳ್ಳಿ ರಸ್ತೆ ತಂದು ತೋರಿಸ್ಬೇಕಾದ ಸ್ಥಿತಿ ಬಂತಲ್ಲ ಇವ್ರ ಯೋಗ್ಯತೆಗೆ. ನಂಗೆ ಬಹಳ ಹೆಮ್ಮೆ ಅದು. ನೀವು ಮೋದಿಯ ಕೆಲಸ ರಾಷ್ಟ್ರೀಯ ರಸ್ತೆಗಳನ್ನು ಚೆನ್ನಾಗಿ ಮಾಡಬೇಕು, ಆ ರಸ್ತೆಗಳ ಮೂಲಕ ಭಾರತದ ವ್ಯಾಪಾರ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು. ನಿಮ್ಗೆ ಆ ರಸ್ತೆಗಳನ್ನು ಯಾವುದನ್ನು ಮುಟ್ಲಿಕ್ಕಾಗದೆ ನೀವು ನೇರವಾಗಿ ಒಂದು ಹಳ್ಳಿ ರಸ್ತೆ ಫೋಟೋ ತೆಗೆದು ಹಾಕಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಐ ಆಮ್ ಹ್ಯಾಪಿ. ಮತ್ತು ನನಗೆ ಚಾಲೆಂಜ್ ಇದೆ, ಫೈನ್, ಈ ರಸ್ತೆನೂ ಚೆನ್ನಾಗಿ ಮಾಡಬೇಕು, ಈ ರಸ್ತೆಯೂ ಚೆನ್ನಾಗಿ ಆಗಬೇಕು, ಆ್ಯಂಡ್ ಹಿ ವಿಲ್ ಡೂ ಇಟ್. ಇನ್ನೊಂದು 5 ವರ್ಷ ಕೊಡಿ ಆಗಿದ್ರೆ ಅಂತ. ನೀವು ಮೊದಲ 5 ವರ್ಷ ಕೊಟ್ಟಿದ್ದಕ್ಕೆ ರಾಷ್ಟ್ರೀಯ ರಸ್ತೆಗಳಾಗಿ ನೀವೇ ಅನಿವಾರ್ಯವಾಗಿ ಲೋಕಲ್ ರೋಡಿಗೆ ಬಂದ್ಬಿಟ್ಟಿದ್ದೀರಾ ಅಂತಾದರೆ ಇನ್ನೊಂದು 5 ವರ್ಷ ಕೊಡಿ, ನೆಕ್ಸ್ಟ್ ಈ ರಸ್ತೆಗಳನ್ನು ಮಾಡ್ತಾರೆ ಅಂತ ನೀವು ಯಾವುದನ್ನೇ ತೊಗೊಂಡು ಬನ್ನಿ. ಅವ್ರು ನನಗೆ ಇದು ಮಾಡಿದ್ರು, ಒಂದು ಡ್ರೋನ್ ಇದೆ, ಈ ಡ್ರೋನ್ಗಳಲ್ಲಿ ಡ್ರೋನ್ ಅಟ್ಯಾಕರ್ಸು ಮಿಸೈಲ್ ಅಟ್ಯಾಕ್ ಮಾಡಲಿಕ್ಕೆ ಆ ಡ್ರೋನ್ ಏನು ಮಾಡುತ್ತೆ, ಸೆಲ್ಫ್ ಸೂಸೈಡಿಂಗ್, ತಾನೇ ಸೂಸೈಡ್ ಮಾಡಿ ತನ್ನನ್ನು ತಾನೇ ಕೊಂದುಕೊಳ್ಳುತ್ತೆ. ಆ ಸಾಯುವಂಥದ್ದು ಹೋಗಿ ಹಿಟ್ ಮಾಡಿ ಸಾಯುತ್ತೆ ಅಂತಂದಾಗ ಆಡ್ಕೊಂಡು ನಕ್ಬಿಟ್ರು. ಈ ಥರದ್ದು ಇದೆಯಾ ಅಂತ. ಭಾರತದ ಆರ್ಮಿ ಹತ್ರ ಇದೆ, ಈಗ ಹ್ಯಾರಪ್ ಡ್ರೋನ್ಗಳು ಈಗ ಇವೆ, ಅದು ಅಟ್ಯಾಕ್ ಮಾಡ್ತಾವವು. ಹೀಗೆ ಅಟ್ಯಾಕ್ ಮಾಡೋದು ಅಂತ ಇಸ್ರೇಲಿಂದ ತರಿಸ್ಕೊಂಡಿರೋದು ನಾವು ಅದನ್ನು. ಅಂದರೆ ಇವ್ರುಗಳು ಹೇಗೆ ಆಗ್ಬಿಟ್ಟಿದ್ದಾರೆ ಅಂತಂದರೆ, ಅವ್ರಿಗೆ ಯಾವುದೂ ಇಲ್ಲ, ಏನಾದರೂ ಸಿಕ್ಕಿದ್ರೆ ಟ್ರೋಲ್ ಮಾಡಬೇಕು ಅಂತ. ಹಂಗೆ ಟ್ರೋಲ್ ಮಾಡೋ ನೆಪದಲ್ಲಿ ಏನಾಯಿತು, ಅಲ್ಟಿಮೇಟ್ಲಿ ದೇ ಪ್ರೂವ್ಡ್ ಚಕ್ರವರ್ತಿ ಪ್ರೂಫ್ ಇಲ್ಲದೆ ಏನು ಮಾತಾಡಲ್ಲ ಅಂತ. ಯಾಕೆಂದರೆ ಇದಕ್ಕೆಲ್ಲ ಪ್ರೂಫ್ ಕೊಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಯಿತು. ಪ್ರತಿಯೊಂದಕ್ಕೂ ಕೊಟ್ವಿ. ಎಲ್ಲಿವರೆಗೂ ಅಂತಂದರೆ, ಈ ಸೆಕೆಂಡ್ ವೇವ್ ಅಟ್ಯಾಕ್ ಆಯ್ತಲ್ಲ, ನರೇಂದ್ರ ಮೋದಿಯವರು ಹಾಸ್ಪಿಟಲ್ಗಳನ್ನು ಅವರ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇರೋದು ತುಂಬ ಟ್ರಾಲ್ ಮಾಡಿದರು. ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಗುಜರಾತಲ್ಲಿ ಇದ್ದಿದ್ದು ಹಂಗೆ. ನಾನು 2014 ಮಾಡಿರುವಂಥ ಭಾಷಣ ಸೆಕೆಂಡ್ ವೇವ್ ಆಫ್ ಕರೋನಾ ಟೈಮ್ನಲ್ಲ, ಗುಜರಾತ್ನಲ್ಲಿ ಹೆಂಗೆ ಕನೆಕ್ಟ್ ಮಾಡ್ಕೊಂಡಿದ್ರು ಅವರು ಅಂತಂದರೆ, ಎವ್ರಿ ನೈಟ್ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗಲೂ ಇಂಟರ್ನೆಟ್ಟಲ್ಲಿ ಪಬ್ಲಿಕ್ಲಿ ಅವೈಲಬಲ್ ಅದು. ಅವ್ರು ಏನು ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಟೋಟಲ್ ಡಾಕ್ಯುಮೆಂಟ್ರಿನೇ ಆಗಿದೆ. ಆ ಡಾಕ್ಯುಮೆಂಟ್ರಿಯಲ್ಲಿ ಏನೇನು ಹೆಂಗೆ ನೋಡ್ತಾರೆ, ಏನು ಮಾಡ್ತಾರೆ, ಹೌ ಇಟ್ ಈಸ್ ಕನೆಕ್ಟೆಡ್, ಒಬ್ಬ ವ್ಯಕ್ತಿ ತನ್ನ ಲ್ಯಾಪ್ಟಾಪ್ನಲ್ಲಿ ತಾನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ಇಷ್ಟನ್ನು ಹೇಗೆ ಚೆಕ್ ಮಾಡ್ಬೋದು ಅನ್ನೋದಕ್ಕೆ ಟೋಟಲ್ ಡೀಟೇಲ್ ಇತ್ತು ಅದರಲ್ಲಿ. ಇವ್ರು ಏನು ಮಾಡಿದ್ರು, ಸೆಕೆಂಡ್ ವೇವ್ ಆಫ್ ಕರೋನಾ ಟೈಮಲ್ಲಿ ಅದನ್ನು ಹಾಕ್ಬಿಟ್ಟು ಮೋದಿ ಕನೆಕ್ಟ್ ಮಾಡ್ಕೊಳ್ತಾರೆ ಅಂತ ಆಗಿದೆ, ಆದರೆ ಕನೆಕ್ಟ್ ಮಾಡ್ಕೊಳ್ಳುವಂಥ ಮೋದಿಗೆ ಆಕ್ಸಿಜನ್ ಇಲ್ವಾ ಅಂತ ಗೊತ್ತಿಲ್ವಾ, ಅದು ಗೊತ್ತಿಲ್ವಾ ಅಂತ ಇಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಸೊ ಬಹಳ ಜನರಿಗೆ ಹಂಗೆ ಅನ್ನಿಸ್ತು. ಬಟ್ ಇಟ್ ವಾಸ್ ವೆನ್ ಹಿ ವಾಸ್ ಇನ್ ಗುಜರಾತ್. ನನ್ನ ಹತ್ರ ಪ್ರೂಫ್ ಇದೆ ಅದಕ್ಕೆ. ಟೈಮ್ ಲೈನ್ ಬೇರೆ. ನೀವು ಅಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಖುಷಿ ಪಡ್ಲಿಕ್ಕೋಸ್ಕರ ಏನು ಬೇಕಿದ್ರು ಮಾಡ್ಬೋದು. ಬಟ್ ಆನ್ ಗ್ರೌಂಡ್ ವೆನ್ ಯು ಕಮ್ ಟು ಫೈಟ್ ವಿತ್ ಮೀ, ನಾನು ಅದಕ್ಕೆ ಬೇಕಾಗಿರುವಂಥ ಕೊಡಬಲ್ಲೆ. ನಾನು ಯಾಕೆ ಇವೆಲ್ಲಕ್ಕಲ್ಲೂ ಆನ್ಸರ್ ಮಾಡ್ತಿಲ್ಲ ಅಂದರೆ, ನಾನು ಅವ್ರಿಗೆ ಹೇಳಬೇಕು, ನಾನು ಇದನ್ನು ಆನ್ಸರ್ ಮಾಡೋದು 2020 ಪಬ್ಲಿಕಲಿ ಆನ್ಸರ್ ಮಾಡ್ತೀನಿ. 2024 23 2023 ಆನ್ಸರ್ ಮಾಡ್ತೀನಿ. ನಾನು ಪಬ್ಲಿಕ್ ಗ್ರೌಂಡ್ಸಲ್ಲಿ ಆನ್ಸರ್ ಮಾಡ್ತೀನಿ ವಿತ್ ಪ್ರೂಫ್. ನರೇಂದ್ರ ಮೋದಿ ಏನೇನು ಮಾಡಿದ್ರು ಅಂತ ಆನ್ಸರ್. ನೀವು ಅಷ್ಟರವರೆಗೂ ಏನೇನು ಆರೋಪ ಮಾಡಬೇಕೋ ಮಾಡಿಬಿಡಿ. ಆ ಎಲ್ಲ ಆರೋಪಗಳನ್ನು ಸ್ಟಾಪ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಲ್ಲ ಆರೋಪಗಳಿಗೂ ಪಬ್ಲಿಕಲ್ಲಿ ಆನ್ಸರ್ ಮಾಡ್ತೀನಿ, ವಿತ್ ಡಾಕ್ಯುಮೆಂಟ್ ಆನ್ಸರ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂತಂದರೆ, ನೆಕ್ಸ್ಟ್ ಎಲೆಕ್ಷನ್ಗೆ ಏನು ಗ್ರೌಂಡ್ ಪ್ರಿಪೇರ್ ಮಾಡಬೇಕೋ ನೀವು ಪ್ರಿಪೇರ್ ಮಾಡ್ತೀರಾ, ಐ ಯೂಸ್ ದ್ಯಾಟ್. ಡೆಫಿನೆಟ್ಲಿ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಈ ಸಲ ಮಾಡಬಾರ್ದು ಅಂತಿತ್ತು ಎಲೆಕ್ಷನ್ ಟೈಮ್ನಲ್ಲಿ. ಬಟ್ ಈಗ ನಿನ್ನೆ ಇಂಡಿಯಾ ಟುಡೇಯಿಂದ ಬಂದಿರುವಂಥ ರಿಪೋರ್ಟು ಮತ್ತು BJPಗೆ ಆಗ್ಬೋದಾಗಿರುವಂಥ ನಷ್ಟಗಳು ಅಂತ ನೋಡಿದಾಗ, ಅಂದರೆ ನರೇಂದ್ರ ಮೋದಿಗೆ, ಇನ್ಫ್ಯಾಕ್ಟ್ ನರೇಂದ್ರ ಮೋದಿಯವ್ರನ್ನ ಇನ್ನೊಂದು 5 ವರ್ಷ ಕಳ್ಕೊಳ್ಳೋಕ್ಕೆ ನನಗಂತೂ ಇಷ್ಟ ಇಲ್ಲ. ಬಿಕಾಸ್ ನಾವು ಹೋಗ್ತಾ ಇರೋ ಸ್ಪೀಡ್ ಇದೆಯಲ್ಲ, ಅದು ಭಾಳ ಚೆನ್ನಾಗಿದೆ. ಈ ಸ್ಪೀಡನ್ನು ಕಟ್ ಮಾಡಬಾರ್ದು ಅಂತ. ನೀವು ಅಪೋಸಿಷನ್ ಕ್ಯಾಂಡಿಡೇಟ್ಗಳಲ್ಲಿ ಇರುವಂಥ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ಗಳು ಯಾರು? ನಿತೀಶ್ ಕುಮಾರ್, ಆತನಿಗೆ ತಾನು ಎಲ್ಲಿರಬೇಕು ಅಂತ ಇನ್ನೂ ಗೊತ್ತಿಲ್ಲ. ಮಮತಾ ಬ್ಯಾನರ್ಜಿ, ಆಕೆಗೆ ಬದುಕು ಮತ್ತು ಸಾವಿನ ನಡುವಿನ ಅಂತರ ಗೊತ್ತಿಲ್ಲ. ಕಾರ್ಯಕರ್ತರು ನೆನ್ನೆ ಇರ್ತಾರೆ, ಇವತ್ತು ಸತ್ತೋಗ್ತಾರೆ. ಆಕೆ ರಾಹುಲ್, ಆತನಿಗೆ ಜ್ಞಾನ ಮತ್ತು ಅಜ್ಞಾನಗಳ ಅಂತರ ಗೊತ್ತಿಲ್ಲ. ಅಂದರೆ ನೀವು ಈ ಥರದವ್ರನ್ನೆಲ್ಲ ಭಾರತದ ಪ್ರಧಾನಿಯಾಗಿ ನೋಡಲಿಕ್ಕೆ ಡೆಫಿನೆಟ್ಲಿ ಇಷ್ಟ ಇಲ್ಲ. ಸೊ ನನಗನ್ಸುತ್ತೆ ಇನ್ನೊಂದು ಟರ್ಮ್ ವಿ ಶುಡ್ ಗೋ ಫಾರ್ ಇಟ್ ಅಂತ. ಅದಕ್ಕೆ ನೀವು ಮಾಡಿರುವಂಥ ಎಲ್ಲ ಆರೋಪಗಳಿಗೂ ಐ ಡೆಫಿನೆಟ್ಲಿ ಆನ್ಸರ್, ಬಟ್ ಆನ್ ಅ ಡಿಫ್ರೆಂಟ್ ಗ್ರೌಂಡ್. ಹಿಂದೂ ರಾಷ್ಟ್ರದ ಕಲ್ಪನೆ ಬಗ್ಗೆ ಚಕ್ರವರ್ತಿಯವರು ಏನು ಹೇಳ್ತಾರೆ? ಹಿಂದೂ ರಾಷ್ಟ್ರ ಈಗಲೂ ಇದೆ ಮತ್ತು ಯಾವಾಗಲೂ ಇದೆ ಅಂತ ನಾನು ಭಾವಿಸ್ತೀನಿ. ಹಿಂದೂ ರಾಷ್ಟ್ರ ನನ್ನ ಕಲ್ಪನೆಯದ್ದು ಸಾವರ್ಕರ್ರ ಕಲ್ಪನೆಯ ಹಿಂದೂ ರಾಷ್ಟ್ರ. ಆಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂಫ್ ಪುಣ್ಯಭೂಶ್ಚೈವ ಸವೈ ಹಿಂದೂ ರಿತಿ ಸ್ಮೃತಃ ಅಂತ ಅವ್ರೇನು ಕೋಟ್ ಮಾಡಿದರು. ಈ ಸಿಂಧು ಸಾಗರದಿಂದ ಅಥವಾ ನಮ್ಮ 3 ಸಾಗರಗಳು ಸೇರುವಂಥ ಜಾಗದಿಂದ ಹಿಮಾಲಯದವರೆಗೂ ಹರಡಿರುವಂಥ ಈ ವಿಸ್ತಾರವಾದ ಭೂಮಿ ಅಖಂಡ ಭಾರತ. ಈ ಅಖಂಡ ಭಾರತವನ್ನು ಯಾರು ಪಿತೃಭೂಮಿ ಪುಣ್ಯಭೂಮಿ ಅಂತ ಭಾವಿಸ್ತಾರೋ ಅವರೆಲ್ಲರೂ ಹಿಂದೂಗಳು ಅಂತ ಭಾವಿಸೋದಾದರೆ, ಈ ರಾಷ್ಟ್ರೀಯತೆಗೆ ಎಲ್ಲರೂ ಒಪ್ಕೋಬೇಕು.
ಅದು ಮುಸಲ್ಮಾನರು ಒಪ್ಕೊಳ್ಬೇಕು, ಕ್ರಿಶ್ಚಿಯನ್ರು ಒಪ್ಕೊಳ್ಬೇಕು, ಪಾರ್ಸಿಗಳು ಒಪ್ಕೊಳ್ಬೇಕು, ಅದು ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗಿರುವಂಥ ಸಂಗತಿ. ಹೇಗೆ ಪಾರ್ಸಿಗಳು ನನ್ನ ರಾಷ್ಟ್ರವನ್ನು ಪ್ರೀತಿಸ್ತಾರೋ ಹಾಗೆ ಈ ರಾಷ್ಟ್ರದ ಪ್ರತಿಯೊಬ್ಬರು ಪ್ರೀತಿಸಿದರೆ ಹಿಂದೂ ರಾಷ್ಟ್ರವೇ. ಹಿಂದೂ ಅನ್ನೋ ಹೆಸರಿನೊಂದಿಗೆ ಅಷ್ಟೇ ನಿಮಗೆ ಪ್ರಾಬ್ಲಮ್ ಇರೋದು. ಹಿಂದೂ ಅನ್ನೋದು ರಾಷ್ಟ್ರೀಯತೆಯ ಸಂಕೇತ. ಸಿಂಧು ಅನ್ನೋ ನದಿಯಿಂದ ಆಚೆಗಿದ್ದವರೆಲ್ಲ ಹಿಂದೂಗಳು. ಹೇಗೆ ಭಾರತದಲ್ಲಿರೋರು ಭಾರತೀಯರು ಹಾಗೆ ಈ ಭಾಗದಲ್ಲಿರೋರೆಲ್ಲ ಹಿಂದೂಗಳು ಅಂತ. ಇವತ್ತಿಗೂ ಕೂಡ ಹಜ್ಗೆ ಅಂತ ಹೋಗುವಂತ ಈ ಜನರನ್ನ ಹಿಂದೂಸ್ತಾನಿಗರು ಅಂತಾನೆ ಕರೆಯೋದು, ಹಿಂದೂಗಳು ಅಂತಾನೆ ಕರೆಯೋದು. ಅದು ಅವರಿಗೂ ಗೊತ್ತಿದೆ. ಹಿಂದೂ ಅನ್ನೋದು ಅವಿಭಾಜ್ಯ ಅಂಗ ಅಂತ. ಹೀಗಾಗಿ ಇದು ಹಿಂದೂ ರಾಷ್ಟ್ರ ಅಂತ ಕರೆಯೋದಾದ್ರೆ ಭಾರತವನ್ನು ಪ್ರೀತಿಸುವವ ರಾಷ್ಟ್ರ ಅಂತ. ಸೊ ಹೀಗಾಗಿ ಭಾರತವನ್ನ ತನ್ನ ಪಿತೃಭೂಮಿ ಅಂತ ಕರೆಯುವಂತ ರಾಷ್ಟ್ರ. ನೀವು ಭಾರತದಲ್ಲಿ ಇದ್ಕೊಂಡು ಪಾಕಿಸ್ತಾನವನ್ನು ಪಿತೃಭೂಮಿ ಅಂತ ಕರೆದ್ರೆ ನಾವು ನಿಮ್ಮನ್ನು ಒಪ್ಪಿಕೊಳ್ಳೋದು ಹೆಂಗೆ? ಇಟ್ ಇಸ್ ನಾಟ್ ಪಾಸಿಬಲ್. ಹೀಗಾಗಿ ಇವತ್ತಿಗೂ ಭಾರತ ಹಿಂದೂ ರಾಷ್ಟ್ರವೇ ಮತ್ತು ಯಾವತ್ತಿಗೂ ಹಿಂದೂ ರಾಷ್ಟ್ರವೇ ಆಗಬೇಕು ಅಂತ ಯಾರಾದರೂ ಹೇಳ್ತಿದ್ರೆ ಅದು ಆಗಿದೆ. ನಾವು ಅದನ್ನ ಐಡೆಂಟಿಟಿನ ಗಟ್ಟಿ ಮಾಡಬೇಕು ಅಷ್ಟೇ. ನೈಸ್. ತುಂಬ ಖುಷಿ ಆಯಿತು. ಇಷ್ಟೊತ್ತು ಇದ್ದು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಇನ್ನು ಟಿ ವಿ ವಿಕ್ರಮ, ಮಹೇಶ್ ವಿಕ್ರಮ ಹೆಗಡೆ ಅವರ ಒಂದು ಕನಸು ಇದು ಏನು ಅಂತಂದರೆ ಇವತ್ತಿನ ಯೂತ್ಸ್ಗೆ ಅವ್ರಿಗೆ ಅರ್ಥ ಆಗುವ ಹಾಗೆ ಧರ್ಮ ಮತ್ತು ರಾಷ್ಟ್ರದ ಬಗ್ಗೆ ಹೇಳಬೇಕು. ಭಗವದ್ಗೀತೆ ಅವ್ರು ಕೂತು ಓದಲ್ಲ, ಅದಕ್ಕೆ ನಾವು ಅದನ್ನು ಒಂದು ವಿಡಿಯೋ ಫಾರ್ಮ್ಯಾಟ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸೋ ಪ್ರಯತ್ನ. ಈ ಥರದ ಕೆಲವು ಕೆಲಸಗಳು ನಡೆದು ನೀವು ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀರಿ. ಏನನ್ಸುತ್ತೆ ಈ ಪ್ರಯತ್ನಗಳು? ಒಂದು ಈ ಥರದ ಪ್ರಯತ್ನಗಳು ಆಗಬೇಕಿತ್ತು. ಅದು ತುಂಬ ಚೆನ್ನಾಗಿ ಮಹೇಶ್ ಮಾಡಿದ್ದಾರೆ. ಮಹೇಶ್ ನನಗೆ ಬಹಳ ಹಳೆಯ ಗೆಳೆಯರು. ಅವರು ಪೋಸ್ಟ್ ಕಾರ್ಡ್ ಮಾಡುವಾಗ ಆ ಸಂದರ್ಭದಲ್ಲಿ ಎದುರಿಸಿರುವಂಥ ಸವಾಲುಗಳು ನಂಗೆ ಗೊತ್ತಿದೆ. ನೀವೇನೇನು ಪ್ರಶ್ನೆ ನಾನು ಕೇಳಿದ್ರು ಬಹುತೇಕ ಪ್ರಶ್ನೆ ಮಹೇಶ್ಗೂ ಕೇಳ್ಬೋದು. ಅವೆಲ್ಲ ಸವಾಲುಗಳನ್ನು ಎದುರಿಸಿದ್ದು ಮತ್ತು ಇವತ್ತು ಈ ಹಂತಕ್ಕೆ ಬಂದು ನಿಂತಿರೋದು ಇಟ್ಸ್ ಗುಡ್. ಒಂದು ಬದಲಾವಣೆ ತರಲಿಕ್ಕೆ ನಾವೆಲ್ಲರೂ ನಮ್ಮ ಕೈಯಲ್ಲಿರುವಂಥ ಎಲ್ಲ ಸಾಮರ್ಥ್ಯವನ್ನು ಬಳಸಬೇಕು ಅಂತ. ಒಬ್ಬ ಮೋದಿ ಏನೋ ಮಾಡಿಬಿಡ್ತಾರೆ ಅಂತ ನಂಬ್ಕೊಂಡು ಕೂತ್ಕೊಂಡಿರೋದಿದೆಯಲ್ಲ, ಅದು ಖಂಡಿತವಾಗಿ ತಪ್ಪು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಕರ್ನಾಟಕ BJPಗೆ ಹಂಗಿದೆ ಅಥವಾ ಎಲ್ಲ ಕಡೆ BJPಗಳಿಗೂ ಇದೆ. ಮೋದಿ ಏನೋ ಮಾಡಿಬಿಡ್ತಾರೆ ಅಂತ. ಅಫ್ಕೋರ್ಸ್ ಮೋದಿ ಏನೋ ಮಾಡ್ತಾರೆ, ಬಟ್ ನನ್ನ ಕರ್ತವ್ಯ, ನನ್ನ ಪಾಲು ಏನು, ಆ ಪಾಲನ್ನು ಪ್ರತಿಯೊಬ್ಬರು ಕೊಡಬೇಕು. ನನಗೆ ವಿಕ್ರಮವನ್ನು ನೋಡಿದಾಗ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಅದು ನೀವೆಲ್ಲ ಬಂದ ನಂತರ ಅಂತೂ ಇನ್ನೂ ಹೆಚ್ಚು ಶಕ್ತಿ ಅದಕ್ಕೆ ಸಿಕ್ಕಿದೆ. ನನಗೆ ಭಾಳ ಸಂತೋಷ ಇದೆ. ಎಲ್ಲರೂ ಸೇರಿ ಇನ್ನು ಸ್ವಲ್ಪ ಬಲಗೊಳಿಸೋಣ. ರಾಷ್ಟ್ರೀಯತೆಯ ವಿಚಾರಧಾರೆ ಏನೋ ಅದು ಯಾವುದೋ ಒಂದು ಕಲ್ಟ್ಗೆ ಅಥವಾ ಯಾವುದೋ ಒಂದು ಇದಕ್ಕೆ ಸೀಮಿತವಾಗದೆ ವಿಸ್ತಾರವಾಗಿ ಪ್ರತಿಯೊಬ್ಬರಿಗೂ ಸೇರಿರುವಂಥ ಈ ವಿಚಾರಧಾರೆ ವ್ಯಾಪಕವಾಗಿ ಬೆಳಿಬೇಕು. ಅದಕ್ಕೆ ವಿಕ್ರಮ ಭಾಳ ದೊಡ್ಡ ಕೆಲಸ ಮಾಡ್ತಿದೆ. ನನಗಂತೂ ಭಾಳ ಅಭಿಮಾನ ಇದೆ ವಿಕ್ರಮ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ. ಭಾಳ ಸಂತೋಷ ಇದೆ. ಸೊ ಗುಡ್ ಲಕ್ ಅಂತಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕೆ ತುಂಬ ಖುಷಿ ಆಯಿತು ಮಾತಾಡಿ. ಥ್ಯಾಂಕ್ ಯು ಕೀರ್ತಿ. ಇದಾಗಿತ್ತು ಇವತ್ತಿನ ವಿಕ್ರಮ ಪಾಡ್ಕಾಸ್ಟ್. ಮತ್ತೊಬ್ಬ ಅತಿಥಿ ಜೊತೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ TV ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.